ಅಧ್ಯಕ್ಷ ಮಹಾಶಯರೇ, ಪೂಜ್ಯ ಸ್ವಾಮಿದ್ವಯರೇ, ಮಿತ್ರರಾದ ಜಿ.ಬಿ. ಹರೀಶ್ ಅವರೇ, ಶ್ರೋತೃ ಬಾಂಧವರೇ, ನಿಮಗೆಲ್ಲರಿಗೂ ಮೊದಲು ನಮಸ್ಕಾರಗಳು. ಆದಷ್ಟು ಸಂಗ್ರಹವಾಗಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ವಿಷಯ ಅಗಾಧವಾಗಿದೆ, ಉತ್ಸಾಹವೂ ಇದೆ, ಶರೀರ ಹೇಳಿದಾಗ ಕೇಳೋದಿಲ್ಲ. ನಮ್ಮ ಮಿತ್ರರು ಜಿ.ಬಿ. ಹರೀಶ್ ಅವರು ನನ್ನ ಕೆಲಸವನ್ನು ಸುಲಭವನ್ನೂ ಮಾಡಿದರು, ಕಠಿಣವನ್ನೂ ಮಾಡಿದರು. ಸುಲಭ ಮಾಡಿದ್ದು, ನಾನು ಹೇಳಬೇಕಾದ ಅನೇಕ ವಿಷಯಗಳನ್ನು ತುಂಬ ಪ್ರೌಢವಾಗಿ ಬಲಿಷ್ಠವಾಗಿ ಮಂಡಿಸಿದ್ದರಿಂದ ನನ್ನ ವೇದಿಕೆ ಸಿದ್ಧವಾಯಿತು, ನನ್ನ ಧ್ವನಿ ಗಟ್ಟಿಯಾಯಿತು. ಕಠಿಣ ಯಾತಕ್ಕೆ ಅಂದರೆ ಅವರಾದ ಮೇಲೆ ಮಾತನಾಡುವ ಸ್ಥಿತಿ ಬಂದದ್ರಿಂದ. ಅವರು ಹೇಳಿದ ಅಂಶಗಳಲ್ಲಿ ಕೆಲವನ್ನು ವಿಸ್ತರಿಸಬೇಕಾಗಿದೆ. ಅವರು ಬಿಟ್ಟದ್ದು ಬಹಳ ಇದೆ, ಅದನ್ನು ಮಾತ್ರ ಕುರಿತು ಹೇಳ್ತೇನೆ. ಇದು ಅವ್ರ ಗಮನಕ್ಕೂ ಬಂದರೆ ನನಗೂ ಹಿತ, ತಮಗೆಲ್ಲರಿಗೂ ಹಿತ. ಚೆನ್ನೈನ ಗುರುಮೂರ್ತಿ ಅಂತ ಒಬ್ಬರು ವಿದ್ವಾಂಸರ ಬಗ್ಗೆ ಕೇಳಿರ್ಬೇಕು ನೀವು, ಎಸ್ ಗುರುಮೂರ್ತಿ. ಅವರು ಆಗಾಗ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಲೇಖನಗಳನ್ನು ಬರೀತಿರ್ತಾರೆ. ನನ್ನ ಕೌಟಿಲ್ಯನ ಕುರಿತ ರೆಲೆವೆನ್ಸ್ ಆಫ್ ಕೌಟಿಲ್ಯ ಆಫ್ ಡೇ ಪುಸ್ತಕಕ್ಕೆ 52 ಪೇಜ್ ಮುನ್ನುಡಿ ಬರೆದಿದ್ದಾರೆ. ನಾನು ಅವರನ್ನು ನೋಡಿಲ್ಲ, ಅವರು ನನ್ನನ್ನು ನೋಡಿಲ್ಲ. ಅವರು ಹೇಳಿದ ಒಂದು ಅಂಶ ನನ್ನ ಎಲ್ಲ ಪುಸ್ತಕಗಳೇ ವಿಸ್ತಾರ ಮಾಡಿದ್ದೇನೆ. ಅದು ಹರೀಶ್ ಅವರು ಮಂಡಿಸಿದ ವಿಚಾರಗಳನ್ನು ಒಳಗೊಂಡಂತೆ ನಿಮ್ಮ ಹೃದಯದಲ್ಲಿ ಇವತ್ತು ದೃಢವಾಗಿ ಮೂಡುವುದು ಸಾಧ್ಯ ಆಗಬೇಕು ಅಂತ ನನ್ನ ಆಶಯ. ಜಿನ್ನಾ ಸಾಹೇಬರು ಈ ದೇಶವನ್ನು ಒಡೆಯುವ ಹುನ್ನಾರವನ್ನು ಮಾಡಿದಾಗ ಇಸ್ಲಾಮೀಯರು ಮತ್ತು ಹಿಂದೂಗಳು 2 ರಾಷ್ಟ್ರ ದ್ವಿರಾಷ್ಟ್ರ ಅನ್ನುವ ಸಿದ್ಧಾಂತವನ್ನು ಮಂಡಿಸಿದರು. ಅದು ಮೋಸ. ಯಾತಕ್ಕೆ ಮೋಸ ಅಂದರೆ, ಮೋಸ ಅನ್ನೋ ಶಬ್ದಕ್ಕೆ ಉಸಿರು ನಿಂತೋಯ್ತಲ್ಲ. ಇನ್ನು ಮತ್ತೆ ಹೀಗೆ ಉಸಿರು ತೆಗಿಬೇಡಿಪ್ಪ. ಹಿಂದೂ ಅನ್ನುವ ನಮ್ಮ ಧರ್ಮದ ಪರಿಕಲ್ಪನೆಗೂ ಇದಕ್ಕೆ ಪ್ರತಿಸ್ಪರ್ಧಿಗಳಾದ 3 ಇತರ ವಿಚಾರ ಪ್ರಣಾಳಿಗಳು, ಇಸ್ಲಾಂ, ಈಸಾಯಿ, ಕಮ್ಯುನಿಸಂ, ಇವುಗಳಿಗೂ ಇರುವ ಮುಖ್ಯ ವ್ಯತ್ಯಾಸವನ್ನು ಗುರುಮೂರ್ತಿಯವರು ಒಂದು ಬಗೆಯಲ್ಲಿ ಚಾಣಕ್ಯನ ಹಂತದಲ್ಲಿ ತೋರಿಸಿದ್ರು. ನಾನು ವಿನ್ಯಾಸ ಮಾಡ್ತೇನೆ. ಅದು ಜಿನ್ನಾ ಸಾಹೇಬರು ಹೇಳಿದ್ದು ಯಾಕೆ ಮೋಸ ಅಂದರೆ, ಇಲ್ಲಿ ನಡೆದಿರುವುದು ಇಲ್ಲಿ ತನಕ, ಇನ್ನು ಮುಂದೆಯೂ ನಡೆಯುವುದು ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ. ಅವರು ಹೇಳಿದಾಗೆ ರಾಷ್ಟ್ರವಾದಿಗಳು ಮತ್ತು ಅರಾಷ್ಟ್ರವಾದಿಗಳ ನಡುವಿನ ಸಂಘರ್ಷ. Islam does not believe in a nation. Christianity does not believe in a nation. Communists do not believe in a nation. ಅವ್ರದ್ದು ಪ್ಯಾನ್ ಇಸ್ಲಾಮಿಕ್ ಸ್ಟೇಟ್, ಪ್ಯಾನ್ ಕ್ರಿಶ್ಚಿಯಾನಿಕ್ ಸ್ಟೇಟ್. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಾರೆ, ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಅನ್ನೋದಿಲ್ಲ. ಕಮ್ಯುನಿಸ್ಟ್ ಅನ್ನೋದು ಬಹಳ ದೊಡ್ಡ ವ್ಯಾಪಕವಾದಂತಹ ಒಂದು ವಿಚಾರ. ಅದರದ್ದು ಒಂದು ಚಾಪ್ಟರ್ ನಿಮ್ಮ ರೋಟರಿ ಕ್ಲಬ್ಬಲ್ಲಿ, ಲಯನ್ಸ್ ಕ್ಲಬ್ನಲ್ಲಿ, ಸ್ಕೌಟ್ಸಲ್ಲಿ, ವಿಶ್ವವಿಶಾಲವಾದ ಹರವಿನ ಒಂದು ಸಂಸ್ಥೆಯಲ್ಲಿ ಇದು ಒಂದು ಸಣ್ಣ ಅಂಗ ಅಂತ ತೋರಿಸುವಂತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಾರೆ. ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಯಾವತ್ತು ಹೇಳ್ತಾರೆ ದಾರಿಗೆ ಬಿಡ್ತಾರೆ ಅವರು, ಅದು ಮಾಡೋದಿಲ್ಲ ಅವರು. ಇದು ಸ್ವಲ್ಪ ವಿಸ್ತಾರ ಮಾಡ್ತೇನೆ. ರಾಷ್ಟ್ರ ಅಂದ್ರೇನು ಅದನ್ನು ಡೆಫಿನೇಷನ್ ಅವರು ಮಾಡಬೇಕಾಗಿತ್ತು. ನನ್ನ ಕೆಲಸ ಸುಲಭ ಆಗ್ತಿತ್ತು ಮಾಡಿದರೆ. M.N. ರಾಯ್ ಅಂತ ಒಬ್ಬ ದ್ರೋಹಿ ಕಮ್ಯುನಿಸ್ಟ್ ಇದ್ದ, ಬಂಗಾಳಿ. ಅವನು
ನಮ್ಮ ಬಗೆಗೆ ಪದೇ ಪದೇ ಹೇಳ್ತಿದ್ದಿದ್ದು ಬರೀತಿದ್ದಿದ್ದು ಕಮ್ಯುನಿಸ್ಟರಿಗೆ ಪ್ರಿಯವಾದದ್ದೇನು ಅಂದರೆ, ವಿ ಆರ್ ನಾಟ್ ಎ ನೇಷನ್, ವಿ ಆರ್ ಓನ್ಲಿ ಎ ಮಾಬ್. ಭಾರತ ಹಿಂದೂ ಅನ್ನೋದು ಬರೀ ಒಂದು ದಂಬಿ, ಇದು ಒಂದು ರಾಷ್ಟ್ರವೇ ಅಲ್ಲ. ಇದು ಎನ್ ರಾಯ್ ವಿಚಾರ. ಅದಕ್ಕೆ ಅವನೇನು ಮಾಡ್ದ, ರಷ್ಯಾದಕ್ಕೆ ಹೋಗಿ ಸ್ಟಾಲಿನ್ ಕಾಲದಲ್ಲಿ ದಯವಿಟ್ಟು ನಿಮ್ಮ ಸೇನೆಯನ್ನು ಭಾರತದ ಮೇಲೆ ದಂಡು ತಂದು ಹಿಂದೂ ಸಂಸ್ಕೃತಿಯನ್ನು ನೀವು ಧ್ವಂಸ ಮಾಡಿ ಇದನ್ನು ಕಮ್ಯುನಿಸ್ಟ್ ರಾಷ್ಟ್ರವನ್ನು, ಕಮ್ಯುನಿಸ್ಟ್ ಭಾಗದ ರಷ್ಯಾದ ಭಾಗವನ್ನಾಗಿ ಸ್ವೀಕರಿಸಿ ಅಂತ ಡೈರೆಕ್ಟಾಗಿ ಸ್ಟಾಲಿನ್ ಮಹಾಶಯನಿಗೆ ವಿನಂತಿ ಮಾಡಿದ. ಅನೇಕರಿಗೆ ಗೊತ್ತಿಲ್ಲ ಇದು. ಸ್ಟಾಲಿನ್ ತಲೆ ಚಚ್ಕೊಂಡ, ನಾ ಮಾಡಬೇಕಂತೀನಿ, ನಿಮ್ಮ ಹಿಮಾಲಯ ಪರ್ವತ ಅಡ್ಡ ಇದೆಯಲ್ಲ, ನಾನೇನು ಮಾಡಲಿ ಎಂದ ಅವನು. ಹಿಮಾಲಯ, ಇದು ಈ ವಾಕ್ಯ ನನಗೆ ಸಾಂಕೇತಿಕ ಯಾತಕ್ಕೆ ಕಾಣಿಸ್ತದೆ ಅಂದರೆ, ಹಿಂದೂ ಎಂಬುದೇ ಒಂದು ಹಿಮಾಲಯ, ಅದಿರೋ ತನಕ ನಮ್ಮನ್ನು ಯಾರು, ಹಿಮಾಲಯೋ ನಾಮ ನಗಾಧಿರಾಜ ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾ ಆತ್ಮ, ಸಕಲ ದೇವತೆಗಳ ವಾಸಭೂಮಿ ಪರ್ವತರಾಜ. ಕಾಳಿದಾಸ ಕುಮಾರ ಸಂಭವದ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ, ನಮಗದು ಪೂಜ್ಯ. ಬೆಟ್ಟ, ನದಿ, ಕಾಡು, ಗುಡ್ಡ ಎಲ್ಲ ಪೂಜ್ಯ. ಹೀಗಾಗಿ ಎನ್ ರಾಯನ ವಾದ ನಿಂತು ಹೋಯಿತು. ಊರಲ್ಲಿ ಶ್ರೀನಿವಾಸ ತೋಫ್ಖಾನೆ ಅಂತಿದ್ದರು, ಸಂಸ್ಕೃತ ವಿದ್ವಾಂಸರು. ಕಾಡಸಿದ್ದೇಶ್ವರ ಕಾಲದಲ್ಲಿ ಕಾಲೇಜಿನಲ್ಲಿ ಸಂಸ್ಕೃತ ವಿದ್ವಾಂಸರಾಗಿದ್ದವರು. ಅವರು ಒಂದು ಕಾಲದಲ್ಲಿ ಎನ್ ರಾಯ್ ಪಂಥಾನುಯಾಯಿಗಳಾಗಿದ್ದವರು. ಅವರೇ ಹೇಳ್ಕೊಂಡಿದ್ದು ನನ್ನ ಜೊತೆಯಲ್ಲಿ. ಸಂಸ್ಕೃತ ವಿದ್ವಾಂಸರಿಗೆ ಎಂಥ ಅಧೋಗತಿ ನೋಡಿ. ಗೊತ್ತಿಲ್ಲ, ಹೋಗ ಕುರಿ ಬಿದ್ದ ಹಳ್ಳಕ್ಕೆ ಬೀಳುವುದು. ಆದ್ದರಿಂದ ಕ್ರೈಸ್ತರಲ್ಲಿ ಅವರು ಹೇಳಿದಾಗೆ, ಇಸ್ಲಾಮಿಯರಲ್ಲಿ ಇಡೀ ಜಗತ್ತು ಕ್ರೈಸ್ತರಿಗೆ ಸೇರಿದ್ದು ಕ್ರಿಸೆಂಡಮ್ ಶಬ್ದ. ಕ್ರಿಶ್ಚಿಯನ್ ಡೊಮಿನಿಯನ್, ಕ್ರಿಸೆಂಡಮ್. ಇಸ್ಲಾಮಿ ಸಾಮ್ರಾಜ್ಯ, ಇದು ಖಲೀಫರು ಅಧಿಪತಿಗಳಾಗಿರಬೇಕು. ಮೊಹಮ್ಮದ್ ಪೈಗಂಬರಾದ ನಂತರ ಖಲೀಫರು 3-4 ಜನ ಬಂದರು. ಇಡೀ ವಿಶ್ವ ಅವರಿಗೆ ಸೇರಿದ್ದು. ನಾವು ಕದ್ದಿದ್ದೇವೆ ಹಿಂದೂಗಳು ಅನ್ನೋ ಭಾವನೆಯಿಂದ ಮತ್ತೆ ಖಲೀಫರನ್ನು ನೇಮಿಸಬೇಕು ಅಂತ ಈ ತುರ್ಕಿಯವರು ಅದನ್ನು ನಿರ್ನಾಮ ಮಾಡಿದ ಮೇಲೆ ಒಂದು ಚಳುವಳಿ ನಡೆಯಿತು, ಖಿಲಾಫತ್ ಚಳುವಳಿ ಅಂತ ಕೇಳಿದ್ದೀರಿ. ಅದರಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಕೇರಳದಲ್ಲಿ ಮತಾಂತರಿಸಿ ಕೊಲ್ಲಲಾಯಿತು. ಮೋಪ್ಲಾ ಚಳವಳಿ. ಮಾಪಿಳ್ಳೆ ಎನ್ನುವುದು ಮೋಪ್ಲಾ, ತಮಿಳಲ್ಲಿ ಮಾಪಿಳ್ಳೆ ಅಂದರೆ ಅಳಿಯನೂ ಅರ್ಥ. ಇಲ್ಲಿ ಕೇರಳದಲ್ಲಿ ಅಳಿಯ ಅಂತಲ್ಲ, ಅದೊಂದು ಗುಂಪು, ಮಾವಳಿಯಿಂದಾಗೆ. ಕೊಂದರೆ ಏನಂತೀರಿ ಅಂತ ಕೇಳಿದರು ಗಾಂಧಿಯವರನ್ನು. ಅವ್ರು ಹೇಳಿದರು, ದ ಬ್ರೇವ್ ಮೋಪ್ಲಾಸ್ ಹ್ಯಾವ್ ಆ್ಯಕ್ಟೆಡ್ ಆ್ಯಸ್ ಪರ್ ದೇರ್ ರಿಲಿಜನ್. ವೀರಶೂರರಾದ ಮೋಪ್ಲಾಗಳು ತಮ್ಮ ಆದೇಶ, ತಮ್ಮ ಮತಗುರು ಆದೇಶ ನಡೆದಿದ್ದಾರೆ. ಸ್ತ್ರೀಯರನ್ನು ಕೆಡಿಸುವುದು, ಜನರನ್ನು ಕೊಲ್ಲುವುದು ಅವರ ಮತದಲ್ಲಿದೆ. ಇದು ಗಾಂಧಿಯವರು. ಇದು ಯಾವ ಗಾಂಧಿ ಅಂತ ಒಂದು ಪುಸ್ತಕ ಬರೆದಿದ್ದೇನೆ, ಅರ್ಧಂಬರ್ಧಾಗಿದೆ ಇದು. ಇದು ನಿಮಗೆ ಗೊತ್ತಿಲ್ಲದೆ ಇರುವಂಥ ಗಾಂಧಿಯವರ ಇನ್ನೊಂದು ಮುಖ. ನೌಖಾಲಿಯಲ್ಲಿ ಒಬ್ಬ ಹೆಣ್ಣುಮಗಳು ಹಿಂದೂ ತನ್ನ ಒಬ್ಬನೇ ಮಗಳನ್ನು ಕಳ್ಕೊಂಡು ಆ ಬೀದಿಯಲ್ಲಿ ಗಾಂಧಿಯವರು ಬಂದಾಗ ಸಂತೈಸಿ ಏನಾರು ಹೇಳ್ತಾರೆ ಹೇಳ್ತಾ, ಸ್ವಾಮಿ ನನ್ನ ಮಗ ಹೋಗ್ಬಿಟ್ಟ ಅಂದರೆ ಅದಕ್ಕೆ ನಮ್ಮ ದೇವರು ಕೊಟ್ಟ ಕಿತ್ಕೊಂಡ ಅಂತ ತಿಳ್ಕೊ ಅಂತ ಹೇಳಿ ಮುಂದೆ ಹೋಗಿಬಿಟ್ರು. ನೌಖಾಲಿ. ದಿಸ್ ಈಸ್ ಗಾಂಧಿ. ನಮ್ಮಲ್ಲಿ ರಾಷ್ಟ್ರ ಅನ್ನೋ ಕಲ್ಪನೆ ಎಷ್ಟು ಹಳೆಯದು ಮಹಾರಾಯರೇ, ವೇದದಷ್ಟು ಹಳೆಯದು. ಮದುವೆಯಲ್ಲಿ, ಮುಂಜಿಯಲ್ಲಿ, ಶುಭಶೋಭನದಲ್ಲಿ, ಅಶುಭ ಪ್ರಸಂಗದಲ್ಲಿ ಮೂಲಕ ಧ್ರುವಂತೆ ರಾಜ ವರುಣೋ ಧ್ರುವಂತೆ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. 10ನೇ ಮಂಡಲ ಋಗ್ವೇದ. ಇದರ ಹಿಂದೂ ಮುಂದಿನ ಮಂತ್ರಗಳನ್ನು ಕೂಡಿಸಿ ವಿಜಯವಾಣಿಯಲ್ಲಿ ನಾನು ರಾಷ್ಟ್ರ ಅಂದರೆ ಏನು ಅಂತ ಒಂದು ಲೇಖನ ಬರೆದೆ. ಹೋದ ತಿಂಗಳು ಅದರ ಹಿಂದಿನ ತಿಂಗಳು ಬಂದಿರಬೇಕು. ರಾಷ್ಟ್ರಂ ಧಾರಯತಾನ್ ಧ್ರುವಂ. ರಾಷ್ಟ್ರವನ್ನು ಭದ್ರವಾಗಿ ಕಾಪಾಡಿಕೊಳ್ಳಿ. ಋಗ್ವೇದದ ಮೆಸೇಜ್ ಇದು. ಅದರಿಂದಲೇ ರಾಷ್ಟ್ರದ ಹೊಣೆಯನ್ನು ಹೊತ್ತವನಿಗೆ, ಒಬ್ಬ ಅಯೋಗ್ಯನಿಗೆ ಧೃತರಾಷ್ಟ್ರ ಅಂತಲೂ ಹೆಸರಾಯಿತು. ಅವನು ರಾಷ್ಟ್ರವನ್ನು ಹೊರಲಿಲ್ಲ, ರಾಷ್ಟ್ರವನ್ನು ಹೆಣ ಮಾಡಿದ. ಕೋಟಿ ಕೋಟಿ
ನಿರಪರಾಧಿಗಳನ್ನು ಬಲಿ ಕೊಟ್ಟ ತನ್ನ ಮಕ್ಕಳ ಸಲುವಾಗಿ, ಅಧಿಕಾರ ಗದ್ದುಗೆ ಸಲುವಾಗಿ. ರಾಷ್ಟ್ರ ಅನ್ನೋದು ಅತ್ಯಂತ ಶಬ್ದ ಹಳೆಯದು. ಇಂದಿರಾ ಗಾಂಧಿಯವರು ರಾಷ್ಟ್ರ ಶಬ್ದ ಇಲ್ಲವೇ ಇಲ್ಲ ನಮ್ಮಲ್ಲಿ ಅಂದ್ಬಿಟ್ಟು, ಇಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ರಾಷ್ಟ್ರದ ಕಲ್ಪನೆ ಹೇಳ, ಬರೀ ಶಬ್ದ ಮಾತ್ರ ಅಲ್ಲ. ಅಶ್ವಮೇಧ ಅಂತ ಒಂದು ಯಾಗ ಮಾಡ್ತಾರೆ ನಮ್ಮಲ್ಲಿ, ಕಲಿಯುಗದಲ್ಲಿ ನಿಷಿದ್ಧ ಅದು. ಈ ಯಾಗದಲ್ಲಿ 3 ಅರ್ಥ ಇದೆ ಅಂತ ಸುಭಾಷ್ ಕಾಕ್ ಎಂಬ ಕಾಶ್ಮೀರಿ ವಿದ್ವಾಂಸರು ಅಶ್ವಮೇಧದ ಮೇಲೆ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ 3ನೇ ಅರ್ಥ ಮಾತ್ರ ಇಲ್ಲಿ ಪ್ರಸಕ್ತಿ ನಮಗೆ. 2ನೇದು ಕುತೂಹಲ ಇದ್ದರೆ ಆಮೇಲೆ ಹೇಳ್ತೇನೆ. ಈ ರಾಷ್ಟ್ರವನ್ನು ಒಗ್ಗೂಡಿಸುವಂತಹ ಒಂದು ಮಹಾ ಯಜ್ಞ ಅಶ್ವಮೇಧ ಯಜ್ಞ, ಅಶ್ವಮೇಧ ಯಾಗ. ಕುದುರೆ ಎನ್ನುವುದು ಅಶ್ವಶಕ್ತಿ, ಕ್ಷತ್ರಶಕ್ತಿಯ ಸಂಕೇತ. ಗೋವು, ಆಕಳ ಅನ್ನುವುದು ಬ್ರಹ್ಮಶಕ್ತಿಯ ಸಂಕೇತ. ಒಬ್ಬನು ಅಭಿಷಿಕ್ತ ದೊರೆಯಾದಾಗ ಅವನ ರಥದಲ್ಲಿ ಕುಳಿತರೆ ಆ ರಥವನ್ನು 16 ಗೋವುಗಳು ಎಳೆಯಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಕ್ಷತ್ರಶಕ್ತಿ ನಡೆಯಬೇಕಾದರೆ ಬ್ರಹ್ಮಶಕ್ತಿ ಅದರ ಸಾರಥ್ಯವನ್ನು ವಹಿಸಬೇಕು, ಅದು ನಡೆಸಬೇಕು. ಮೈತ್ರೇಯ ಬ್ರಾಹ್ಮಣದಲ್ಲಿ, ಋಗ್ವೇದದಲ್ಲಿ ವಿವರಣೆ ಇದೆ ಇದು. ಇಮಾಂ ಜನತಾಂ ಸಂಗೃಹ್ಣಾನೀತಿ 12 ರತ್ನೈರಶನಾ ಭವತಿ 12 ಮಾಸಾ ಸಂವತ್ಸರಃ ಸಂವತ್ಸರಮೇವಾವರುಂಧೆ ಮೌಂಜೀ ಭವತಿ ಊರ್ಕ್ವೈ ಮುಂಜಾಃ ಊರ್ಜಮೇವಾವರುಂಧೆ ಚಿತ್ರಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧಃ ಸಮೃದ್ಧೈ ಇಮಾಂ ಜನತಾಂ ಸಾಂಗ್ರಹಣ್ಯೇಷ್ಟ್ಯಾ ಯಜತೆ. ಅಶ್ವಮೇಧಕ್ಕೆ ಇನ್ನೊಂದು ಹೆಸರು ಪುರೋಹಿತರಿಗೆ ಗೊತ್ತಿಲ್ಲ. ಸಾಂಗ್ರಹಣ್ಯೇಷ್ಟಿ, ಸಂಗ್ರಹಣ ಮಾಡುವ ಯಜ್ಞ. ಇಷ್ಟಿ ಅಂದರೆ ಇಷ್ಟಾರ್ಥ ಸಾಧನೆ ಮಾಡಿಕೊಡುವಂಥ ಯಾಗ. ಅದಕ್ಕೆ ಉಪಯೋಗ ಮಾಡುವಂಥ ಮಣ್ಣಿನ ಪದಾರ್ಥಕ್ಕೆ ಇಷ್ಟಿಕ ಅಂತ ಹೆಸರಾಗಿ ಅದು ಇಟ್ಟಿಗೆ ಅಂತ ಆಯಿತು ಕನ್ನಡದಲ್ಲಿ. ಈ ಉಪಯೋಗ ಮಾಡುವ ವೇದಿಕೆ ಶಬ್ದ ಸಂಸ್ಕೃತದ್ದು, ಇಟ್ಟಿಗೆ ಸಂಸ್ಕೃತ ಶಬ್ದದ್ದು ರೂಪಾಂತರ. ಸಾಂಗ್ರಹಣ್ಯೇಷ್ಟ್ಯಾ ಯಜತೆ ಇಮಾಂ ಜನತಾಂ ಸಂಗೃಹ್ಣಾನೀತಿ. ವಿವಿಧ ಭಾಷೆ, ವಿವಿಧ ಉಡುಪು ತೊಡುಗೆ, ವಿವಿಧ ಆಹಾರ ಪದ್ಧತಿ, ವಿವಿಧ ಪೂಜಾ ಪದ್ಧತಿಗಳು, ವೆರೈಟಿ, ಅವ್ರು ಹೇಳುವಾಗ ಪ್ಲುರಾಲಿಟಿ ಇದ್ದಂತಹ ಈ ಮಹಾದೇಶವನ್ನು, ಮಹಾರಾಷ್ಟ್ರವನ್ನು ಪುಂಡರು ಪೋಖರಿಗಳು ಚಲ್ಲಾಪಿಲ್ಲಿಯಾಗಿ ಎಳಿಬೇಕು ಅಂದಾಗ ಒಗ್ಗೂಡಿಸಿ ಬೊಗುಬಡಿದು ಒಂದುಗೂಡಿಸುವ ಯಜ್ಞ. ಸಾಂಗ್ರಹಣ್ಯೇಷ್ಟ್ಯ ಯಜತೆ ಕಹ, ರಾಜ ದೊರೆ ಮಾಡಬೇಕಾದ ಜಾಗ ಇದು. ಉದ್ದೇಶ ಏನು? ಇಮಾಂ ಜನತಾಂ ಸಂಗೃಹ್ಣಾನೀತಿ. ಈ ಜನತೆಯನ್ನು ನಾನು ಸಂಗ್ರಹ ಮಾಡ್ತೇನೆ, ಒಟ್ಟು ಸೇರಿಸ್ತೇನೆ, ಕಲ್ಚರಲ್ ಯೂನಿಟಿ ತರ್ತೇನೆ. ದೀನ್ ದಯಾಳ್ ಉಪಾಧ್ಯಾಯರ ಮಂತ್ರ ಇದು. ಕಲ್ಚರಲ್ ಯೂನಿಟಿ, ಸಾಂಸ್ಕೃತಿಕ ಏಕೀಕರಣ. ಬಂದೂಕಿನಿಂದ ಮಾಡುವುದಲ್ಲ, ಮತಾಂತರದಿಂದ ಮಾಡುವುದಲ್ಲ, ದಾಂಡಯಾತ್ರೆಯಿಂದ ಮಾಡುವುದಲ್ಲ. ಅದರಿಂದಲೇ ಇವತ್ತು ನೀವು ವಿಯೆಟ್ನಾಂ ಅಂತ ಹೆಸರು ಬದಲಿಸ್ಕೊಂಡಿದ್ರು. ಹಳೆ ಹೆಸರು ಇಂಡೋ ಚೀನಾ ಅಂತಿದ್ರು, ಇನ್ನೂ ಹಳೆ ಹೆಸರು ಹಿಂದೂ ಚೀನಾ. ಚೀನೀಯರು ಹೆದರ್ತಾರೆ ಅವ್ರನ್ನ ಕಂಡ್ರೆ. ಇವತ್ತು ಅಲ್ಲೆಲ್ಲ ಮೋಜು ಸಂಚಾರ ಮಾಡಿ ಬಂದಿದ್ದಾರೆ. ಹಿಂದೂ ಏಷ್ಯಾ ಇಂಡೋನೇಷ್ಯಾ, ಮಲಯ ಏಷ್ಯಾ, ಮಯ ಅಡಗಿಕೊಂಡಿದ್ದ ದೇಶ ಮಯನ್ಮಾರ್, ಬ್ರಹ್ಮದೇಶ, ಪೂರ್ವ ದಿಕ್ಕು, ಇಂದ್ರ ದಿಕ್ಕು. ಅವರು ಹೇಳಿದರು, ರಾಮ್ ಸ್ವರೂಪ್ ಅವರ ಒಂದು ಮಾತನ್ನು ನಾವೆಲ್ಲ ಸಂಕಲ್ಪ ಮಾಡುವಾಗ ಹೇಳ್ತೇವೆ, ಅರ್ಥ ಮರೆತಿದ್ದೇವೆ. ಭರತವರ್ಷೆ ಭರತಖಂಡೇ ಶಕಾದ್ಯೆ ಮೇರೋಹ ದಕ್ಷಿಣೇ ಪಾರ್ಶ್ವೇ. ಬೌದ್ಧಾವತಾರ ಎಲ್ಲ ಹೇಳ್ಕೊಂಡ್ಬರ್ತೇವಲ್ಲ, ಈ ಕಡೆ ಬೌದ್ಧಾವತಾರ ಆಮೇಲೆ ಹೇಳೋದಿಲ್ಲ ಅದನ್ನ. ಈ ಭಾರತ ವರ್ಷ ಅಂದರೆ ಭರತಖಂಡ ಅಂದ್ರೇನು? ಈ ಕಡೆ ಸಿಂಧು ಅಥವಾ ಬೆಲೂಚಿಸ್ತಾನದಿಂದ ಹಿಡಿದು ಪೂರ್ವದಲ್ಲಿ ಸಮುದ್ರವನ್ನು ಗಂಗಾ ನದಿ ಸೇರೋ ಜಾಗ ಆ ಕಡೆ ತನಕ, ಈ ಹಿಮಾಲಯದಿಂದ ಹಿಡಿದು ಮಹೋದಧಿ ರತ್ನಾಕರ ಸೇರೋ ಜಾಗದ ತನಕ, ರಾಮ್ ಸೇತು ತನಕ ಇರುವ ಈ ಉಪಖಂಡ, ಸಬ್ ಕಾಂಟಿನೆಂಟ್ ಅಂತ ಇವತ್ತೇನು ಕ್ಷುಲ್ಲಕ ಅರ್ಥದಲ್ಲಿ ಹೇಳ್ತೀರಿ, ಇದು ಭರತ ಖಂಡ. ಭಾರತ ವರ್ಷ ಈಸ್ ದ ಗ್ರೇಟರ್ ಇಂಡಿಯಾ. ಅವ್ರು ಹೇಳಿದ್ರಲ್ಲ, ಆಫ್ಘಾನಿಸ್ತಾನ ಅಂತ ಎಲ್ಲಿತ್ರಿ?
ಮಹಾಭಾರತದಲ್ಲಿದ್ದು ಪಶ್ಚಿಮ ಕಾಂಬೋಜ, ಕೇಕಯ, ಗಾಂಧಾರ, ಅದು 3 ದೇಶ ಆಯ್ತಲ್ಲಿ. ಕೇಕಯ ದೇಶ, ಆ ಸೋದರರು ಸಂಶಪ್ತಕರು ಅರ್ಜುನನ್ನು ಕೊಲ್ತೇವೆ, ಇಲ್ದಾರೆ ಆತ್ಮಾಹುತಿ ಮಾಡ್ಕೊಳ್ತೇವೆ. ಪ್ರಥಮ ಆತ್ಮಾಹುತಿ ದಳ ಸಂಶಪ್ತಕರು ಮಹಾಭಾರತದಲ್ಲಿ. ಅದು ಹುಟ್ಟಿದ ಮಹಾಭಾರತದಲ್ಲಿ. ಆತ್ಮಶ್ರಾದ್ದ ಮಾಡ್ಕೊಂಡು ಹೊರಟವರು. ಆ ದೇಶದವಳು ಕೈ ರಾಮಾಯಣ ಕಥೆ ಮಾಡಿದವಳು. ಗಾಂಧಾರ ಮಹಾಭಾರತ ಕಥೆ ಮಾಡಿದವನು ಶಕುನಿ ಬಂದದ್ದು ಆ ಕಡೆಯಿಂದ. ಪಶ್ಚಿಮ ಕಾಂಬೋಜ ಇನ್ನೂ ಆಚೆಗೆ, ಮೈನರ್, ಏಷ್ಯಾ ಮೈನರ್. ಅದಕ್ಕಾಗಿ ಪೂರ್ವದಲ್ಲಿ ಒಂದು ಕಾಂಬೋಜ ಉಂಟಾಯಿತು, ಕ್ಯಾಂಬೋಡಿಯಾ, ಈಗ ಕಂಪೋಚಿಯಾ ಅಂತಾಗಿದೆ. ನಮ್ಮ ಮಕ್ಕಳೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಇದು ಸಯಾಮ್ ಅಂತ ಹೇಳ್ತಿದ್ದ ದೇಶ, ಇವತ್ತು ಅದಕ್ಕೆ ಥೈಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿಯ ದೊರೆ ಇವತ್ತು ಇರುವವರು, ಅದು ಪ್ರಜಾಪ್ರಭುತ್ವ ಇದ್ದರೂ ಅಲ್ಲಿ ರಾಜಪ್ರಭುತ್ವ ಇದೆ. ಈಗ ಅಲ್ಲಿರುವವರು 9ನೇ ರಾಮ, ಶ್ರೀರಾಮನ ಹೆಸರು 9ನೇ ಶ್ರೀರಾಮ. ರಾಮನ ಪಾದಕೇಟ್ ಪೂಜೆ ಮಾಡ್ತಾರೆ. ಮಲೇಷ್ಯಾದಲ್ಲಿ ತಮಿಳು ದಿವ್ಯ ಪ್ರಬಂಧ ತಿರುಪ್ಪಾವೈ ಹೇಳಿಕೊಂಡು ವಚನ ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ. ಹಿಂದೂ ಏಷ್ಯಾದಲ್ಲಿ ಆ ಕಡೆ ಇನ್ನೂ ಕೇಳುವುದೇ ಬೇಡ. ಜಕಾರ್ತ, ಯೋಗ ಜಾಗೃತ, ಹೋಗಿ ಜಕಾರ್ತ ಆಯ್ತದು. ವಿಶ್ವದ ರಾಮಾಯಣ ಪ್ರಥಮ ಸಮ್ಮೇಳನ ನಡೆದದ್ದು ಅದೇ ಜಾಗದಲ್ಲಿ. ನೆಹರು ಇಲ್ಲಿ ಅವಕಾಶ ಕೊಡದೇ ಇದ್ದದ್ರಿಂದ ಅವರೆಲ್ಲ ಮುಸ್ಲಿಮರಾಗಿದ್ದಾರೆ. 90% ಹೇಳ್ತಾರೆ, ಅವರ್ ರಿಲಿಜನ್ ಮೇ ಬಿ ಇಸ್ಲಾಂ ಬಟ್ ಅವರ್ ಕಲ್ಚರ್ ಈಸ್ ಹಿಂದೂ. ಅವರು ತಮ್ಮ ರೂಪಾಯಿ ನೋಟಿನ ಮೇಲೆ ಗಣೇಶನನ್ನು ಮುದ್ರಿಸ್ತಾರೆ, ನಾವು ಗಾಂಧಿಯನ್ನು ಮುದ್ರಿಸ್ತೇವೆ. ಹಣದ ನೋಟಿನ ಮೇಲೆ ಅವರು ಗಣೇಶನ ಮುದ್ರಿಸ್ತಾರೆ. ವಿಮಾನಕ್ಕೆ ಗರುಡ ಅಂತ ಹೆಸರಿಟ್ಟಿದ್ದಾರೆ. ಆ ಗರುಡನ ಚಿಹ್ನೆ ಒಬ್ಬರು ಬಂಗಾರ ತಂದು ಕೊಟ್ಟರು ನನಗೆ ಅಲ್ಲಿಂದ. ಅದರ ಅನೇಕ ಪ್ರತಿಗಳನ್ನು ಮಾಡಿಸಿ ಬೆಳ್ಳಿಯಲ್ಲಿ ನಾನು ನನ್ನ ಮಿತ್ರರಿಗೆ ಹಂಚಿದ್ದೇನೆ. ಕೊಳ್ಳಲ್ಲಿ ಪೆಂಡೆಂಟ್ ಅಂತ ಹಾಕ್ಕೊಳ್ಳಿ, ಜ್ಞಾಪಕ ಬರಲಿ. ಗರುಡನ ಶಕ್ತಿ ಅದು. ಗಾರುಡ ದೇಶ, ಅದು ಗಾರುಡಿ ಮಾಡಿದ ದೇಶ. ಇದು ಗ್ರೇಟರ್ ಇಂಡಿಯಾ. ಭಾರತವರ್ಷ. ರಷ್ಯಾ ಅಂತ ಏನು ಹೇಳ್ತೀರ, ರೂಕ್ಷ ಕರಡಿಗಳು, ಜಾಂಬವಂತ, ರಾಮಾಯಣದ ಜಾಂಬವಂತ ಬಂದ ಜಾಗ. ನಾನು ರಾಮಾಯಣ ಪ್ರವಚನ ಮಾಡಿದರೆ ಇದೆಲ್ಲ ಮ್ಯಾಪನ್ನು ಹೇಳ್ತೇನೆ. ಕಿಷ್ಕಿಂಧಾಕಾಂಡದಲ್ಲಿ ಸುಗ್ರೀವ ವಾನರ ಸೇನೆ ಎಲ್ಲೆಲ್ಲಿ ಹೋಗಬೇಕು ನೋಡಿ, ಸಹಾರಾ ಮರುಭೂಮಿಯ ಚಿಹ್ನೆ ಕೊಡ್ತಾರೆ ರಾಮಾಯಣದಲ್ಲಿ. ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ಒಂದೊಂದೇ ಕಳ್ಕೊಂಡು ಬಂದು ನೀವು ಭಾಳ ದುಃಖದಿಂದ ಹೇಳಿದ್ರಿ ಗ್ರೇಟರ್ ಇಂಡಿಯಾ. ಆದರೆ ಕಲ್ಚರ್ ಉಳಿಯಿತು. 10ನೇ ಶತಮಾನ ತನಕ ಕಾಶ್ಮೀರದಲ್ಲಿಯೂ ನಮ್ಮ ದೊರೆಗಳಿದ್ದರು. ಮೊಹಮ್ಮದ್ ಬಿನ್ ಕಾಸಿಂ 7ನೇ ಶತಮಾನದ ಪುಂಡ, ಅಲ್ಲಿ ತನಕ ಹೋಗಿ ಆಕ್ರಮಣ ಮಾಡಿದ ಬಡ್ಡಿ ಮಗ. ಅದನ್ನು ಮಾಡಿದರೂ ಶ್ರೀನಗರ ಹೆಸರನ್ನು ಕೆಡಿಸೋದಕ್ಕಾಗಲಿಲ್ಲ. ಶ್ರೀನಗರ ಉಳಿದು ಬಿಡ್ತು. ಅನಂತನಾಗ್ ಜಿಲ್ಲೆ ಹೆಸರು, ಶೇಷನಾಗ್, ಅನಂತನಾಗ್. ಶಂಕರಾಚಾರ್ಯರು ತಪಸ್ಸು ಮಾಡಿದ ಜಾಗ ಇದೆ, ಅಲ್ಲಿ ಬೆಟ್ಟ ತೋರಿಸ್ತಾರೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ. ಕಾಶ್ಮೀರ ಶಾರದಾ ಪೀಠ ಎಷ್ಟು ಪ್ರಸಿದ್ಧ ಐತ್ರಿ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಭಾಷ್ಯಗಳನ್ನು ಬರೆದು ತೊಗೊಂಡೋಗಿ ಅಲ್ಲಿ ಪಂಡಿತರು ವಿದ್ವಾಂಸರಿಗೆ ತೋರಿಸಿ ಮೆಚ್ಚುಗೆ ಪಡ್ಕೊಂಡು ಬರ್ತಿದ್ರು. ಅಲ್ಲಿ ವಿದ್ವಾಂಸರ ಕುರುಹು ಏನು ಉಳ್ಕೊಂಡಿದೆ ಅಂದರೆ ಇಂಥದ್ದೊಂದು ಶಾಲು. ಇವತ್ತಿಗೂ ಕಾಶ್ಮೀರಿಗಳು ಇಂಥ ಶಾಲು ಧರಿಸ್ತಾರೆ. ವ್ಯಾಸಪೀಠ ಉಪಯೋಗ ಮಾಡ್ತಾರೆ. ವ್ಯಾಸಪೀಠ ಅಂತ ಗೊತ್ತಿಲ್ಲ ಅವರಿಗೆ. ಅದ್ರ ಮೇಲೆ ಕೊರಾನ್ ಬೇರೆ ಇಡ್ತಾರೆ. ಸಗಣಿ ನೀರು ಹಾಕಬೇಕು. ಬಹಳ ದುಃಖ ಆಗುತ್ತೆ. ಅದಕ್ಕೆ ಅಂದರೆ ನನಗೀಗ ಅನ್ನಿಸ್ತದೆ, ನಾನು ಸ್ವಲ್ಪ ಜಗತ್ತನ್ನು ಸುತ್ತಾಡಬೇಕಾಗಿತ್ತು ಅಂತ. ನಿಮಗೊಂದು ಗುಟ್ಟು ಹೇಳ್ತೇನೆ. ನನ್ನ 14ನೇ 15ನೇ ವರ್ಷದಲ್ಲಿ ನನಗೆ INA ರಾಮರಾಯರ ಕೈಯಲ್ಲಿ ಸುಭಾಷರ ಸೇನೆಯನ್ನು ಸೇರಿಕೊಳ್ಳುವ ಟ್ರೈನಿಂಗ್ ಕೊಡಲಾಗಿತ್ತು. ಐ ಶುಡ್ ಹ್ಯಾವ್ ಜಾಯಿಂಟ್ ಸುಭಾಷಸ್ ಆರ್ಮಿ. ಆ ರಾಮರಾಯರು ನಮ್ಮನ್ನು ಹೇಗೆ ತಯಾರು ಮಾಡಿದರು, ನಿಂತ್ಕೊಂಡ್ರೆ ಉಸಿರಾಟದಲ್ಲಿ ಎದೆ ಕಲ್ಲಾಗಿರಬೇಕು. ಕೊಟ್ಟು ನೋಡೋರು, ಸ್ವಲ್ಪ ಮೆತ್ತಗಿದ್ದರು ಒದ್ದು ತೊಳ್ಬಿಡೋರು, ಆಸೆಗೆ ನೀವು ಅನ್ಫಿಟ್ ಅಂತ. ಮುಖವನ್ನು ದಿಟ್ಟಿಸ್ ನೋಡು, ಹೆದರ್ತಾನೆ ಮಾಡ್ತಾನೆ ಅಂತ. 1 ವರ್ಷ ಟ್ರೈನಿಂಗ್ ಆಯಿತು. ಅಷ್ಟರಲ್ಲಿ ಸುಭಾಷರ ಯತ್ನ ವಿಫಲವಾಯಿತು. ಅವರ ತುಂಬ ಆಪ್ತ ನೆಚ್ಚಿನ ಅನುಯಾಯಿಗಳಿಬ್ಬರು, ಫಸಲಾಲಿ ಅಂತೊಬ್ಬರು, ರೆಹಮಾನ್ ಅಂತೊಬ್ಬರು ಲೆಫ್ಟಿನೆಂಟ್ಸ್ ಇದ್ದವರು, ಸುಭಾಷರ ಮ್ಯಾಪ್ಗಳನ್ನು ಎಲ್ಲೆಲ್ಲಿ ಮುಂದೆ ಆಕ್ರಮಣ ಮಾಡಬೇಕು ಅಂತ ಗುಟ್ಟುಗಳನ್ನೆಲ್ಲ ಅವರು ರಹಸ್ಯವಾಗಿ ನೆಹರೂಗೆ ರವಾನಿಸಿ, ನೆಹರು ಅದನ್ನು ಬ್ರಿಟಿಷರಿಗೆ ರವಾನಿಸಿ,
ಆ ಯತ್ನ ವಿಫಲವಾಯಿತು. ಸುಭಾಷರ ಕುರಿತು ನನ್ನ ಪುಸ್ತಕದಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ. ಈ ಫಜಲ್ ಅಲಿ ಭಾರತ ಸ್ವತಂತ್ರವಾದಾಗ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆದ. ಅವನಿಗೆ ದೊಡ್ಡ ಪದವಿಯನ್ನು ಕೊಟ್ಟರು. ನಡುವೆ ಎಷ್ಟೋ ಯಾಕೆ ಹೇಳ್ತೇವೆ ಅಂದರೆ, ನಾವು ಕಳ್ಕೊಳ್ತಾ ಬಂದಿದ್ದೇವೆ. ನಮ್ಮಲ್ಲಿ ವೀರ ಕ್ಷಾತ್ರ ಅನ್ನೋದು ಕಮ್ಮಿಯಾಗಿ ಹೋಯಿತು. ಕಣ್ವ, ಜಮದಗ್ನಿ, ಅತ್ರಿ ಈ ಮಹರ್ಷಿಗಳು, ಅಗಸ್ತ್ಯ, ಇವೆಲ್ಲ ಮಿಲಿಟೆಂಟ್ ಮಹರ್ಷಿಗಳು. ಬ್ರಹ್ಮವೇದವಿದಾಂ ಶ್ರೇಷ್ಠ ಕ್ಷತ್ರವೇದವಿದಾಮಪಿ. ರಾಮಾಯಣದಲ್ಲಿ ವಸಿಷ್ಠರನ್ನು ಕುರಿತು ವರ್ಣಿಸುವ ಶ್ಲೋಕದಲ್ಲಿ ಬ್ರಹ್ಮವಿದ್ಯೆಯನ್ನು ತಿಳಿದವರು, ಕ್ಷತ್ರವಿದ್ಯೆಯನ್ನು ತಿಳಿದವರು ಅವರಲ್ಲಿ ತುಂಬ ಶ್ರೇಷ್ಠರು ಅಂತ ವರ್ಣನೆ ಮಾಡ್ತಾರೆ. ಮೂಗು ಹಿಡ್ಕೊಂಡು ಒಂದು ಕಡೆ ಹೋಗ್ತಾ ಇದ್ದು ಮುನಿಗಳ ವ್ರತವಲ್ಲ ಇದು. ವೀರ ಸನ್ಯಾಸಿ ಅಂತ ನೀವು ವಿವೇಕಾನಂದರು ಹೇಳ್ತೀರಿ. ಈ ಪರಂಪರೆ ಅಗಸ್ತ್ಯರಿಂದ ಆರಂಭವಾಯಿತು. ಎಲೈ ಹುಳವೇ, ಭೂಮಿಯಲ್ಲಿ ಅಡಗಿದ್ದೀಯಲ್ಲ, ಹೊರಗೆ ಬಾ. ಅತ್ರಿ ಹೆಸರನ್ನು ಹೇಳಿ ನಿನ್ನನ್ನು ಕೊಲ್ತೇನೆ, ಕಣ್ಣೂರ ಹೆಸರನ್ನು ಹೇಳ್ತೇನೆ, ಜಮದಗ್ನಿ ಹೆಸರು. ಈ ಮಂತ್ರ ಅತ್ರಿಣಾತ್ವ ಕ್ರಮೇ ಹನ್ಮಿ ಕಣ್ವೇನ ಜಮದಗ್ನಿನ, ಅದು ವೀರ ಋಷಿ ಪರಂಪರೆ ಇದು. ಭದ್ರಂ ಕರ್ಣೇ ವಿಷ್ಣುನಯಾಮ ದೇವಾ ಭದ್ರಂ ಪಶ್ಯೇಮ. ವೇದವನ್ನು ಇಟ್ಕೊಂಡು ಬರೀ ಪಲಾಯನ ಮಾಡಿದ್ರೆ ಬಾಯಿಲೆಕ್ಕೆ ಕಾಳು ಹಾಕ್ಕೊಂಡು ಹೆಣಕ್ಕೂ ಹಾಕ್ತಾರೆ ಬಾಯಿಲೆಕ್ಕೆ ಕಾಳನ್ನು. ಆ ಕ್ಷಾತ್ರ ನಮ್ಮಲ್ಲಿ ಬರಬೇಕು. ಅದು ಬರೋದಕ್ಕೆ ಪಾಪ ವಿವೇಕಾನಂದರು ಶ್ರಮಿಸಿದ್ರು. ಚಿಕ್ಕ ವಯಸ್ಸಲ್ಲಿ ಅವರು ಅಸ್ತಂಗತರಾದರು. ಆ ಪರಂಪರೆ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಉಳ್ಕೊಂಡಿದೆ. ನೀವಿಬ್ಬರು, ನಿಮ್ಮ ತಮ್ಮಂದರೊಬ್ಬರು ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ಅದನ್ನು ಸಾಹಿತ್ಯ ಕೃಷಿ ರೂಪಕ ವೇದದಲ್ಲಿರುವುದನ್ನು ತೋರಿಸ್ತಾ ಇದ್ದೇನೆ. ರಾಮಾಯಣ ಮಹಾಭಾರತಗಳ ನನ್ನ ಪ್ರವಚನ ಬರೀ ಗೊಡ್ಡು ಪುರಾಣಗಳಾಗಿರುವುದಿಲ್ಲ. ನಮ್ಮ ದೇಶದ ಜಾಗ್ರಫಿ, ನಮ್ಮ ದೇಶದ ಹಿಸ್ಟ್ರಿ, ನಮ್ಮ ಕಲ್ಚರಲ್ ಪರಂಪರೆ, ನನ್ನ ಪುಸ್ತಕಗಳಲ್ಲಿ ಅದನ್ನೇ ಪ್ರತಿಪಾದನೆ ಮಾಡಿದ್ದೇನೆ. ವಿಜಯವಾಣಿಯಲ್ಲಿ ಹೊಸ ಅಂಕ ಬರ್ತಾ ಇದೆ, ನೋಡ್ತಾ ಇದ್ದೀರಿ ಅಂಕ. ರಾಮಾಯಣ ಪಾತ್ರ ಪ್ರಪಂಚ, ಅದರಲ್ಲಿ ಇದನ್ನೇ ಬರೆದಿದ್ದೇನೆ. ಅನೇಕ ವರ್ಷಗಳ ಹಿಂದೆ ಬರೆದಿದ್ದು. ಗ್ರೇಟರ್ ಇಂಡಿಯಾ. ನಾವು ಜಗತ್ತನ್ನು ಗೆದ್ದವು, ಸಂಸ್ಕೃತಿಯ ಮೂಲಕವಾಗಿ ಗೆದ್ದವು. ನನ್ನಂಥ ಒಬ್ಬ ಹಿಂದೂ ಅಮೆರಿಕೆಯಲ್ಲಿದ್ದರೆ ಅಲ್ಲಿ ಹೇಳ್ತಾರೆ, ಬನ್ನಿ ನೀವು ಅಂತ. ಈ ವಯಸ್ಸಲ್ಲಿ ಅಲ್ಲಿ ಹೋಗಲಿ, ನಾನು ಕಾಲು ಇಷ್ಟಪ್ಪಾಗಿ ವಿಮಾನದಲ್ಲಿ ಕೂತರೆ. ನಮ್ಮ ಮೊಮ್ಮಕ್ಕಳು 3 ಜನ ಅಲ್ಲಿದ್ದಾರೆ. ತಾತ ನೀ ಅಲ್ಲಿ ಬಂದುಬಿಡು, ಯು ವಿಲ್ ಬಿ ಮೋರ್ ಯೂಸ್ಫುಲ್ ದೇರ್, ಯು ಆರ್ ವೇಸ್ಟೆಡ್ ಹಿಯರ್. ಇಲ್ಲಪ್ಪ, ಇದು ನಮ್ಮ ತಾಯಿನಾಡು, ನಾನು ಇಲ್ಲೇ ಮಾಡಬೇಕು, ಇಲ್ಲೇ ಸಾಯಬೇಕು, ಕೊನೆಯ ತನಕ ಬರಬೇಕು. ಅಲ್ಲಿ ಹೋದ್ರೆ ಹೇಳ್ತಾರೆ, ನಾಮಧಾರಣೆ ಮಾಡಿಕೊಂಡು ಈ ಬೀದಿಯಲ್ಲಿ ಹೋದವ್ರನ್ನ ಕಂಡ್ರೆ ಕೈ ಮುಗಿತಾರೆ. ಮುಗ್ಧ ಅಮೇರಿಕರು. ಅಮೇರಿಕನ್ರ ತಲೆಯಲ್ಲಿ ವಿಷವಿಲ್ಲ, ವಿಷ ತುಂಬ್ತಾರೆ ಅವರು ಕ್ರಿಶ್ಚಿಯನ್ರು. ಆ ಕ್ರಿಶ್ಚಿಯನ್ರಿಗೆ ಇಸ್ಕಾನ್ ಮೇಲೆ ಕೇಸ್ ಹಾಕಿದ್ರು ಒಬ್ಬರು. ಫಿಲಡೆಲ್ಫಿಯಾನೋ ಯಾವುದೋ ಒಂದು ದೇಶದಲ್ಲಿ, ಸ್ಟೇಟಲ್ಲಿ. ಕೃಷ್ಣ ಅನ್ನೋದು ಅಶ್ಲೀಲವಾದ ವ್ಯಕ್ತಿ, ಪೌರಾಣಿಕ ವ್ಯಕ್ತಿ ಒಂದು ವೇಳೆ ಇದ್ದರೆ 16,000 ಸ್ತ್ರೀಯನ್ನು ಮದುವೆ ಮಾಡಿಕೊಂಡ ಅಂತ ಹೇಳ್ತಾರೆ. ಇವನನ್ನು ಕುರಿತಿಯವರು ಪೂಜೆ ಮಾಡ್ತಾರೆ, ಹಗಲು ರಾತ್ರಿ ಬೆಲ್ ಹೊಡಿತಾರೆ, ರಥವೀದಿಯಲ್ಲಿ ತೇರು ಎಳಿತಾರೆ. ಇದನ್ನು ಬ್ಯಾನ್ ಮಾಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕಿದರು. ವಾದ ವಿವಾದ ನಡೆಯಿತು. ಆ ಜಡ್ಜ್ ಸಾಹೇಬರು, ಅಮೇರಿಕನ್ ಜಡ್ಜು, ಅದು ಕೇಸ್ ಹಾಕಿದ್ದವಳು ಕ್ರಿಶ್ಚಿಯನ್ ನನ್, ಒಬ್ಬ ಸನ್ಯಾಸಿನಿ, ಕ್ರೈಸ್ತ ಸನ್ಯಾಸಿನಿ. ಅವಳನ್ನು ಕೇಳ್ದ, ಸರಿಯಮ್ಮ ಕಟ್ಕಟೆಯಲ್ಲಿ ನಿಂತ್ಕೊಂಡ್ಲು. ಏನು ನೀನು ಸನ್ಯಾಸಿನಿ ಆದಾಗ ಏನು ಪ್ರತಿಜ್ಞೆ ಮಾಡಿದೆ? ಏನು ಪ್ರತಿಜ್ಞೆ ಮಾಡಿದೆ? ನೀ ಹೇಳಬೇಕು. ಅದು ಅವಳು ಹೇಳಿದ್ರು, ಐ ಆಮ್ ದಿ ಬ್ರೈಡ್ ಆಫ್ ಕ್ರೈಸ್ಟ್, ನಾನು ಕ್ರೈಸ್ತನ ಹೆಂಡತಿ ಅಂತ ಹೇಳಿಕೊಂಡೆ ಅಂದವಳು. ಬ್ರೈಡ್ ಆಫ್ ಕ್ರೈಸ್ಟ್, ಕುಮಾರಿ ಅಲ್ಲ, ಬ್ರೈಡ್ ಆಫ್ ಕ್ರೈಸ್ಟ್. ಕೂತ್ಕೋ. ಹಾಗಿದ್ರೆ ನಿನ್ನ ತನಕ ಇಲ್ಲಿಯವರೆಗೆ ಎಷ್ಟು ಜನ ಕ್ರೈಸ್ತ ಸನ್ಯಾಸಿಯರಾಗಿದ್ದಾರೋ ಅವರೆಲ್ಲ ಕ್ರಿಸ್ತನ ಹೆಂಡತಿಯರಾದ ಪಕ್ಷದಲ್ಲಿ ಕೃಷ್ಣನ ಜ್ಞಾತಕಮ್ಮ ಬೇಕು. ಇದೆಲ್ಲ ದಾಖಲೆಯಲ್ಲಿದೆ ವಿಷಯಗಳು. ಸುತ್ತಾಡಬೇಕು, ನಾವು ಸುತ್ತಾಡಬೇಕು. ಯಾವುದೇ ರೂಪದಲ್ಲಿ ನಮ್ಮ ಧರ್ಮ ಜಗತ್ತಲ್ಲಿ ಇವತ್ತು ಪ್ರಭುಪಾದರು ಅಲ್ಲೆಲ್ಲ ಹೋದರು, ಸಾವಿರಾರು ದೇವಸ್ಥಾನ ರಷ್ಯಾದಲ್ಲಿ, ಚೀನಾದಲ್ಲಿ ಕಟ್ಕೊಂಡು ಬಂದರು. ಮತಪ್ರವರ್ತೆ ಫೋರ್ಡ್ ಕಂಪ್ನಿ ಯಜಮಾನರು ಸನ್ಯಾಸಿಯಾಗಿ ಇಸ್ಕಾನ್ ಪ್ರವರ್ತಕರಾದರು. ವಿವೇಕಾನಂದರ ಶಿಷ್ಯರು ಎಷ್ಟು ಜನ ಹೊರ ದೇಶದಲ್ಲಿ ಸನ್ಯಾಸಿಗಳಾಗಿದ್ದಾರೆ ಹೇಳ್ರಿ. ಕತ್ತಿಯಿಂದ ಮಾಡಲಿಲ್ಲ. ನಮ್ಮ ಜೀವನ ಕ್ರಮ ಆಗಿದೆ, ನಮ್ಮ ಜೀವನ ಕ್ರಮ ಆಗಿದೆ. ಸತ್ಯ, ತ್ಯಾಗ, ಹಿಂಸೆ. ನಾವು ಸತ್ಯಕ್ಕಾಗಿ ಹೋರಾಡ್ತೇವೆ. ಜನರನ್ನು ಗೆಲ್ಲುವುದು ಹೇಗೆ? ಸತ್ಯದಿಂದ, ಧರ್ಮದಿಂದ.
ರಾಕ್ಷಸ ಕ್ರಮದಿಂದ ನೀವು ಮನುಷ್ಯ ಕ್ರಮಕ್ಕೆ ಬನ್ನಿ, ಆಮೇಲೆ ದೈವ ಕ್ರಮಕ್ಕೆ ಹೋಗಿ ಅಂತ ತೋರಿಸುವುದರಿಂದ ಜಗತ್ತನ್ನು ಗೆಲ್ತೇವೆ, ಬಂದೂಕಿನಿಂದಲ್ಲ. ಮುಂದಿನ ವಾರ ಬರುವ ಲೇಖನದಲ್ಲಿ ಬರೆದಿದ್ದೇನೆ, ಯಾವ ಮತ ಪ್ರಣಾಳಿಯಲ್ಲಿ ನಾನು ಹೇಳುವುದೆಲ್ಲ ಸುಳ್ಳು, ಇದು ನಿಲ್ಲುವುದಿಲ್ಲ ಅನ್ನುವ ಸಂಶಯ ಇರ್ತದೆಯೋ ಕ್ರೈಸ್ತರಲ್ಲಿ, ಮುಸಲ್ಮಾನರಲ್ಲಿ, ಕಮ್ಯುನಿಸ್ಟರಲ್ಲಿ, ಇದು ಬಿದ್ದು ಹೋಗ್ತದೆ ಅನ್ನೋ ಭಯ ಇರುವವರು ಕತ್ತಿಯನ್ನು, ಬಂದೂಕವನ್ನು, ಸೇನೆಯನ್ನು ಆಶ್ರಯಿಸ್ತಾರೆ. ಕಮ್ಯುನಿಸಮ್ನಲ್ಲಿ ರಿವಿಷನಿಸಮ್ ಅಂತ ಶಬ್ದ ಬಂತು. ರಿವಿಷನ್ ಅಂದರೆ ಪರಿಶೀಲನೆ ಮಾಡುವುದು. ಮತ್ತೆ ಇದು ಹಾರ್ಮ್ಲೆಸ್ ವರ್ಡ್. ರಿವಿಷನಿಸಮ್ ಅಂತ ಯಾಕೆ ಮಾಡಿದರು? ನಾವು ಲೆನಿನ್, ಸ್ಟಾಲಿನ್ ಸೇರಿಕೊಂಡು ಒಂದು ಕ್ರಾಂತಿ ಮಾಡಿದ್ದೇವೆ, ಇದು ಬಿದ್ದು ಹೋಗ್ತದೆ, ಯಾವನು ಬೀಳುವುದಕ್ಕೆ ಯತ್ನ ಮಾಡ್ತಾನೆ ಅವನನ್ನು ಕೊಲ್ಲಬೇಕು, ಬೀಳುವ ಯತ್ನವನ್ನು, ಪ್ರತಿ ಯತ್ನವನ್ನು ಯಾರು ಮಾಡಬಾರ್ದು ಅಂತ ತುಳಿಯುವುದಕ್ಕೆ ದಮನ ಮಾಡಿದರು. ಹಿಟ್ಲರ್ ಕೊಂದದ್ದಕ್ಕೆ ಅಂತ ಹೆಚ್ಚು ಜನರನ್ನು ಕೊಂದವನು ಸ್ಟಾಲಿನ್. ಇದು ಸ್ಟಾಲಿನ್ ಮೇಲೆ ನನ್ನಲ್ಲಿ 2 ಪುಸ್ತಕ ಇದೆ ಸ್ಟಾಲಿನ್ ಬಗೆಗೆ. ನೀವೇನು ಓದಿದ್ದೀರಿ ಸ್ಟಾಲಿನ್ ಬಗೆಗೆ? ಮಾವೋತ್ಸವ ನನ್ನ 4 ಪುಸ್ತಕ ಇದೆ. ರಾಮಾಯಣವನ್ನು ಓದ್ತೇನೆ, ಆ ಗ್ರಂಥಗಳನ್ನು ಓದ್ತೇನೆ ನಾನು. ಆದ್ದರಿಂದ ಕ್ರೈಸ್ತರಲ್ಲಿ ಮತ್ತು ಮಹಮ್ಮದೀಯರಲ್ಲಿ ರಾಷ್ಟ್ರವೆಂಬ ಕಲ್ಪನೆಯೇ ಇಲ್ಲ. ಪಾಕಿಸ್ತಾನದ ವಿಷಯ ಅವರು ಸಾಕಷ್ಟು ಹೇಳಿದರು. ಒಬ್ಬರು ವರ್ಣನೆ ಮಾಡಿದರು, ಪಶ್ಚಿಮದ ಪತ್ರಿಕಾಕರ್ತರು, ಪಾಕಿಸ್ತಾನ್ ಇಸ್ ಎ ಕಂಟ್ರಿ ವಿತೌಟ್ ಎ ಸೆಂಟರ್ ಆ್ಯಂಡ್ ಎ ಪೆರಿಫೆರಿ ಅಂತ. ಒಂದು ಸರ್ಕಲ್ ಹಾಕಬೇಕಾದ್ರೆ ಕೇಂದ್ರ ಅಂತ ಹೊಂದಿರಬೇಕು, ಪರಿಧಿ ಅಂತ ಹೊಂದಿರಬೇಕು. ಕೇಂದ್ರವೂ ಪರಿಧಿಯೂ ಇಲ್ಲದೇ ಇರುವಂಥ ಒಂದು ಸರ್ಕಲ್ ಇದ್ದರೆ ಅದಕ್ಕೆ ಪಾಕಿಸ್ತಾನ ಅಂತ ಹೆಸರಿಟ್ಟು. ಅವರು ಪ್ರೆಸಿಡೆಂಟ್ರೆ ಎಷ್ಟು ಜನರನ್ನು ಕೊಂದರೆ ಅವರು. ನಮ್ಮಲ್ಲಿ ಹೋದರು, ತಾವು ಮಾಡಿದ ತಪ್ಪಿಗೆ ಹೋದರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ, ಈ ಹೆಸರು ಹೇಳಿದವರು ಒಬ್ಬರು ಉಳಿದಿಲ್ಲ. ಇನ್ನೆಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಈಗ ಒಬ್ಬ ಹುಟ್ಟಿದ್ದಾನೆ. ಸಾಫ್ಟ್ ಹಿಂದೂಯಿಸಮ್, ಹಾರ್ಡ್ ಹಿಂದೂಯಿಸಮ್ ಅಂತೇನು, ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಅಂದಾಗೆ ಏನು ಶಬ್ದ ರೀ ಇದು? ಮಂಗಳಾರತಿ ಮಾಡಿ ಬರೆದಿದ್ದೀನಿ ನೋಡಿ ಲೇಖನಗಳನ್ನು. ಪೇಪರ್ನಲ್ಲಿ, ಟಿ ವಿನಲ್ಲಿ ಒಂದು ನೋಡಿದ್ರೆ ರಕ್ತ ಕುದಿಯಿತ್ತು ನಮಗೆ. ಬರೀಬೇಕು ಲೇಖನಿ. ಈ ತೋಳು ನನಗೆ ದೊಡ್ಡ ಪ್ರಾಬ್ಲಮ್ ಇದೆ. ಪೆನ್ ಹಿಡಿದ್ರೆ ಹುಲಿ ಹಿಡಿದಾಗ ಆಗ್ತದೆ. ಈ ಜಾಗದಲ್ಲಿ ಸ್ಪಾಂಡಿಲೈಟಿಸ್ ತೊಂದರೆ, ಭಾಳ ಹೊತ್ತು ಕೂಡುವುದಾಗುವುದಿಲ್ಲ. ನಿನ್ನೆ 4 ಗಂಟೆ ಕಾಲ ಕೂರಿಸ್ಬಿಟ್ರು ಅವರು. ರಾತ್ರಿ ಎಲ್ಲ ಒದ್ದಾಡಿಬಿಟ್ಟೆ ನಾನು. ನೋಡಿ ಬೆನ್ನು ಹೊರ್ಕೊಂಡಿಲ್ಲ, ಹೊರಗಿದ್ರೆ ಮೇಲೆ ಕೇಳೋಕ್ಕಾಗಲ್ಲ. ರಾಹುಲ್ ಗಾಂಧಿ ಸಾಫ್ಟ್ ಹಿಂದೂಯಿಸಮ್ ಹಾಗಂದ್ರೇನು? ಅವ್ರ ಕಲ್ಪನೆ ಏನು ಹೇಳಿಬಿಡಲ್ಲ. ಒಂದು ನಿದರ್ಶನ ಕೊಡ್ತೇನೆ. ನಾನು 58ನೇ ಇಸ್ವಿಯಲ್ಲಿ ಬೆಂಗಳೂರಿನ APS ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡೆ, ಉಪಾಧ್ಯಾಯನಾಗಿ. 58ನೇ ಇಸ್ವಿಯಲ್ಲಿ ಐ ವಾಸ್ ಎ ಲೆಕ್ಚರರ್ ಇನ್ ಇಂಗ್ಲೀಷ್ ಅಟ್ APS ಕಾಲೇಜ್. ಅದು ಇದ್ದಿದ್ದಲ್ಲಿ ಬಸವನಗುಡಿ. ಮಲ್ಲೇಶ್ವರದಲ್ಲಿ ನಾವು ಸಾಹಿತ್ಯ ಸಂಘ ಮಾಡಿಕೊಂಡಿದ್ದು. ಟೈಮ್ ಸರಿಯಾಗಿ ಹೋಗಬೇಕು ಅಂತ ನಾನು ನಂಬರ್ 10 ಬಸ್ಸನ್ನು ಹಿಡಿದೆ. ಕ್ಲೋಸ್ ಕಾಲರ್ ಕೋಟು, ತಲೆಯಲ್ಲಿ ಟೋಪಿ, ಕಾಲಲ್ಲಿ ಬೂಟು ಹಾಕ್ಕೊಂಡಿದ್ದೆ. ನಡುವೆ ಒಬ್ಬ ಪ್ರಯಾಣಿಕ, ದಡೂತಿಯ ಪ್ರಯಾಣಿಕ, ಅವನು ಯಾವ ಜಾತಿಯೋ ಏನು ಕಥೆಯೋ, ಅವನು ನುಗ್ಗಿದವನೇ ನನ್ನ ಕಾಲ ಮೇಲೆ. ಅವನು ತನ್ನ ಕಾಲು ಬೂಟನ್ನು ಇಟ್ಟ. 10 ನಿಮಿಷ ಆಯಿತು, 5 ನಿಮಿಷ ಆಯಿತು. ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಎಲ್ಲೋ ಮರೆತಿಟ್ಟಿದ್ದಾನೆ. ಸರಿ ಮಾಡ್ಕೋತಾನೆ ಅಂತ ತಿಳ್ಕೊಂಡು 2 ಬಸ್ ಸ್ಟಾಪ್ ಬರೋ ಹೊತ್ತಿಗೆ, ಸ್ವಾಮಿ ನೀವು ನನ್ನ ಕಾಲ ಮೇಲೆ ನಿಂತಿದ್ದೀರಿ ಅಂತ ಹೇಳಿದೆ. ಅವನು ಹೇಳ್ದ, ನನಗೆ ಗೊತ್ತಿದೆ ಅಂದ. ಇದು ಸಾಫ್ಟ್ ಹಿಂದೂಯಿಸಮ್. ಅವನು ನಮ್ಮ ಮೇಲೆ ಕಾಲು ಇಡಬೇಕು, ನಾವು ಅದನ್ನು ಒಪ್ಕೋಬೇಕು. ಮೊಹಮ್ಮದ್ ಬಿನ್ ಕಾಸಿಮ್ನ ಕಾಲದಿಂದ ಸೋನಿಯಾ ಗಾಂಧಿ ತನಕ ಏನು ದಮನವನ್ನು ಮಾಡ್ತಾ ಇದ್ದಾರೆ, ತುಳಿತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ, ಬೆನ್ನು ಮುರಿತಾ ಇದ್ದಾರೆ, ಮೂಳೆ ಮುರಿತಾ ಇದ್ದಾರೆ, ಎಮರ್ಜೆನ್ಸಿ ಹೇರಿದ್ದಾರೆ, ದೇಶವನ್ನು ಮಾರಿದ್ದಾರೆ. ದೇಶದ ಅತ್ಯಂತ ಮೌಲ್ಯವಾದಂಥ ಆರ್ಟಿಫೈಸಸ್, ಕಲಾತ್ಮಕ ಕೃತಿಗಳೆಲ್ಲ ವಿದೇಶರಾಗಿ ಮಾರಿದ್ದಾರೆ, ಮಾರ್ಟ್ಗೇಜ್ ಮಾಡಿದ್ದಾರೆ, ಪೋಬರ್ಗೆ ಮಾರಿದ್ದಾರೆ. ಅದನ್ನು ಸಹಿಸ್ಕೊಂಡಿರುವುದು ಸಾಫ್ಟ್ ಹಿಂದೂಯಿಸಮ್. ನೀವು ತಲೆ ಎತ್ತಿ ನೀವು ಮಾಡಿದ್ದ ಅನ್ಯಾಯ ಅಂತಂದರೆ ಇದು ಹಾರ್ಡ್ ಹಿಂದೂಯಿಸಮ್. ಇದು ಮಂಗಳಾರತಿ ಮಾಡಬೇಡ್ಬೇಡ್ರಿ, ಕರ್ಪೂರ ಇದ್ದರೆ ಕೊಡಿ. ಒಬ್ಬರು ಹಿಂದಿನ ಸಂಯುಕ್ತ ಕರ್ನಾಟಕ ಪತ್ರಿಕಾ ಸಂಪಾದಕರು ಹೇಳಿದರು, ನಿಮ್ಮದು ಬರವಣಿಗೆ ಬೆಂಕಿ ಉಂಡಗಳಿದ್ದ ಹಾಗಿವೆ, ಬಾಲ್ಸ್ ಆಫ್ ಫೈರ್. ಇದು ಇಂಗ್ಲೀಷಿಗೆ ಬಂದುಬಿಟ್ಟಿದ್ರೆ ಸಾರ್ ಅಂದರು. ನಾಳೆ ಇಂಗ್ಲೀಷ್ ಪತ್ರಿಕಾಕಾರರು ಹೆದರುಪುಕ್ಕರಿದ್ದಾರೆ. ಎಲ್ಲ ವಿದೇಶಿ ಬಂಡವಾಳದಾರ ತಗೊಂಡಿದ್ದಾರೆ. ಎಲ್ಲೋ ಒಂದು ಇಂಡಿಯನ್ ಎಕ್ಸ್ಪ್ರೆಸ್, ರಾಮನಾಥ್ ಗೋಯಂಕ ಬಿಟ್ಟರೆ
ಉಳಿದಿದ್ದೆಲ್ಲ ಎಡಪಂಥೀಯರ ಕೈಲಿದೆ. ನಿಮ್ಮ ಟಿ ವಿಗಳೆಲ್ಲ ಎಡಪಂಥೀಯರ ಕೈಲಿದೆ. ಮೊತಾಲಿಕ್ ಅವರು ಟಿ ವಿ ಪ್ಯಾನಲ್ ಮಾತಾಡ್ಲಿಕ್ಕೆ ಹೋದರೆ ಮಾತಾಡಲಿಕ್ಕೆ ಬಿಡೋದಿಲ್ಲ ಅವರಿಗೆ. ಉಳಿದವ್ರು ಬಾಯಿ ಹಾಕಿ ಇವ್ರ ಬಾಯಿ ಮುಚ್ಚೋ ಪ್ರಯತ್ನ ಮಾಡ್ತಾರೆ. ನೋಡಿದ್ದಾರೆ. ಅದು ನನ್ನನ್ನು ಕರೆದ್ರು ಕೆಲವು ಟಿ ವಿಯವರು, ಈ ಚರ್ಚೆಗೆ ಬನ್ನಿ ಅಂತ. ಚರ್ಚೆಗೆ ಬರುವುದಾದರೆ ನಾನು ಮಾತಾಡುವಾಗ ನೀವು ಬ್ರೇಕ್ ಮಾಡಬಾರ್ದು ಅಂದೆ. ನಾನು ದಮ್ಮಯ್ಯ ಅಂದ್ರೆ ಹೋಗ್ಬಿಟ್ರೆ ಹಾಗೆ ಅವರು. ನೀವು ಹೇಳೋದು ನಾನ್ಸೆನ್ಸ್ ಎಲ್ಲ ನಾ ಕೇಳಿದ ಮೇಲೆ ನಾ ಹೇಳೋದೆಲ್ಲ ನೀವು ಕೇಳಬೇಕಲ್ಲ. ಸಿ ಪಿ ರಾಮಸ್ವಾಮಿಯರಂತ ಒಬ್ಬರಿದ್ದರು. ಅವರು ನನ್ನ 2ನೇ ಕಾನ್ವಿಕೇಷನ್ BA ಆನರ್ಸ್ ಡಿಗ್ರಿಯಲ್ಲಿ ಕಾನ್ವಿಕೇಷನ್ ಅಡ್ರೆಸ್ ಕೊಡುವುದಕ್ಕೆ ಬಂದರು. ಅವ್ರು ಹೇಳಿದರು, ನೀವು ಯಾತಕ್ಕೆ ಜಡ್ಜರಾಗಲಿಲ್ಲ, ಬರೀ ವಕೀಲರಾಗಿ ನಿಂತ್ರಿ ಅಂತ ಕೇಳಿದರೆ ಅವ್ರು ಹೇಳಿದರು, ಐ ಪ್ರಿಫರ್ ಟು ಸ್ಪೀಕ್ ನಾನ್ ಸೆನ್ಸ್ ರಾದರ್ ದ್ಯಾನ್ ಲಿಸನ್ ಟು ನಾನ್ ಸೆನ್ಸ್ ಅಂದರು. ಜಡ್ಜ್ ಆದಮೇಲೆ ಅಬದ್ಧವನ್ನು ಹೇಳಿದ್ರು ಕೇಳಬೇಕಾಗ್ತದೆ, ವಕೀಲರಾಗಿದ್ದರೆ ಅಬದ್ಧ ಹೇಳುವುದಷ್ಟೇ ಆಗ್ತದೆ. ನನಗಿದೇ ವಾಸೆ. ಈ ಪತ್ರಿಕೆಗಳ್ದ ನನಗೆ ಸಂಯುಕ್ತ ಕರ್ನಾಟಕಕ್ಕೆ ನಾನು 11 ವರ್ಷ ಲೇಖನವನ್ನು ಬರೆದು ಕೊಟ್ಟೆ. 11 years 10 ಸಂಪುಟ ಪ್ರಕಟ ಮಾಡಿದ್ದ. ರಾಷ್ಟ್ರೀಯ ಚಿಂತನೆಗಳು ಮತ್ತು ಪರಾಮರ್ಶೆಗಳು, ಅದರ ಜೊತೆ 2 ವಿವೇಕ ಮತ್ತು ವೈವಿಧ್ಯ. ಈಗ ವಿಜಯವಾಣಿಯ ಬರೀತಿರೋದು 1 ಸಂಪುಟ ಬಂದಿತ್ತು, ನಿನ್ನೆ 2ನೇದು ಬಂತು. 3ನೇ ಸಂಪುಟ ಶಿರಸಿಯಲ್ಲಿ 22ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ಹೋಗ್ತಾ ಇದ್ದೇನೆ. ರಾಜನೀತಿ ರಾಜಧರ್ಮ ಅನ್ನುವುದು ಎಷ್ಟಿದೆ ರೀ ನಮ್ಮಲ್ಲಿ ವಿಷಯಗಳು. ನಾವು ರಾಷ್ಟ್ರ ಬೇಕಂತೇವೆ, ರಾಷ್ಟ್ರಂ ಧಾರಯತಾಂ ಧ್ರುವಂ. ಉಳಿದವ್ರು ಹೇಳ್ತಾರೆ ಇದು ರಾಷ್ಟ್ರ ಅಲ್ಲ ನಮ್ಮದು, ಪ್ಯಾನ್ ಇಸ್ಲಾಮಿಕ್ ಸಮಥಿಂಗ್, ಇಡೀ ಜಗತ್ತು ನಮ್ಮದು, ನಿಮ್ಮದು ಬರೀ ಒಂದು ಅಂಶ, ಇಲಿಯ ಬಾಲ ಇದ್ದಾಗೆ ಅನ್ನೋ ಭಾವನೆ. ರಾಷ್ಟ್ರ ಬೇಕನ್ನುವರು, ರಾಷ್ಟ್ರ ಬೇಡ ಅನ್ನುವರು ಒಗ್ಗೂಡಿ ಬಾಳುವುದು ಹೇಗೆ? ಇಲ್ಲಿ ಜನ ಸಾಹೇಬರು ಮೋಸ ಮಾಡಿದ್ದಾರೆ ನಮಗೆ. ದ್ವಿರಾಷ್ಟ್ರ ಅಲ್ಲ, ರಾಷ್ಟ್ರವಾದಿಗಳು ಅರಾಜಕತಾವಾದಿಗಳು ಇವರಲ್ಲಿರೋ ದ್ವಂದ್ವ ಇದು. ಇದನ್ನು ಗುರುಮೂರ್ತಿ ಎತ್ತಿ ತೋರಿಸಿದರು. ಮುಗಿಸ್ಬಿಡ್ತೇನೆ ಬೇಗ, ಬೇಜಾರಾಗ್ತದಲ್ಲ. ಇನ್ನೊಂದು ವಿಷಯ ಹೇಳ್ತೇನೆ. ಈಗ ಭಾರತದ ಒಕ್ಕೂಟ ಇವತ್ತೇನಿದೆಯಲ್ಲ, ಗಣರಾಜ್ಯ ಅನ್ನೋದೇನು ಹೊಸಲ್ಲ. ಈ ಶಬ್ದ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿಯೇ ಇದೆ, ಮಹಾಭಾರತದಲ್ಲಿಯೇ ಇದೆ. ಗಣರಾಜ್ಯ ಅನ್ನೋ ಶಬ್ದವೇ ಇದೆ, ಕಲ್ಪನೆಯೇ ಇದೆ 16 ಶ್ಲೋಕದಲ್ಲಿ, ಶಾಂತಿ ಪರ್ವದಲ್ಲಿ. ಇದಕ್ಕೂ ಪಶ್ಚಿಮದ ಗಣರಾಜ್ಯಗಳಿಗೂ ವ್ಯತ್ಯಾಸವೇನು ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಐರೋಪ್ಯರಲ್ಲಿ ಜೋನ್ ಆಫ್ ಆರ್ಕ್ ಅಂತ ಒಬ್ಬ ಹೆಣ್ಮಗಳು ಹುಟ್ಟೋ ತನಕ ರಾಷ್ಟ್ರದ ಕಲ್ಪನೆಯೇ ಇರಲಿಲ್ಲ. ಕ್ರಿಸೆಂಡಮ್ ಅಂತ ಒಂದೇ ಇತ್ತು. ಪೋಪ್ ಅನ್ನೋ ಶಬ್ದವನ್ನು ಇಟಲಿ ಭಾಷೆಯಲ್ಲಿ ಹೇಗೆ ಉಚ್ಚಾರ ಮಾಡ್ತಾರೆ ಗೊತ್ತಾ? POPE ಶಬ್ದವನ್ನು, ಅದರ ಅರ್ಥ ತಂದೆ, ಪಾಪ ಅಂತ ಇಂಗ್ಲೀಷಲ್ಲಿ ಪಾಪ ಮಾಮ ಹೇಳ್ತಾರಲ್ಲ, ಈ ಶಬ್ದವನ್ನು ಇಟಲಿ ಭಾಷೆಯಲ್ಲಿ ಹೇಗೆ ಉಚ್ಚಾರ ಮಾಡ್ತಾರೆ ಗೊತ್ತಾ? ನಗಬೇಡಿ, ಪಾಪಿ ಅಂತ ಉಚ್ಚಾರ ಮಾಡ್ತಾರೆ. POPE ಪೋಪ್ ಶಬ್ದವನ್ನು ಅವರು ಪಾಪಿ ಅಂತ ಉಚ್ಚಾರ ಮಾಡಿ. ಕೇಳಿ, ಸೋನಿಯಾ ಗಾಂಧಿ ಹೋಗಿ ಕೇಳ್ರಿ. ಆಗ ಎಷ್ಟು ಪಾಪಿ ಪಾಪಿ ಪಾಪಿ. ಅವ್ರದ್ದು ಇಡೀ ಜಗತ್ತು ಸ್ವಾಮ್ಯ ಇರುವುದು ಕ್ರಿಶ್ಚಿಯನ್ ಡೊಮಿನಿಯನ್, ಕ್ರಿಸೆಂಡಮ್. ಅದರದ್ದು ಒಂದೊಂದು ಭಾಗ ಯಾವ್ಯಾವುದು ಅವರು ಎಲ್ಲೆಲ್ಲಿ ಗೆದ್ಕೊಂಬಂದಿದ್ದಾರೆ. ದಿ ಡಾರ್ಕರ್ ಸೈಡ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ಒಂದು ಪುಸ್ತಕ, ಹೆಲೆನ್ LRB ಅಂತ ಬರೆದಿದ್ದಾಳೆ ಪುಸ್ತಕ. ಓದಿದ್ದೀರಾ? ನನ್ನಲ್ಲಿದೆ, ನೀವು ಓದಬೇಕು. ನಾನು ಅದನ್ನು ಉಪಯೋಗ ಮಾಡಿಕೊಂಡು ಫಂಡಮೆಂಟಲಿಸಮ್ ವರ್ಸಸ್ ಹಿಂದೂಯಿಸಮ್ ಅಂತ ಒಂದು ಪುಸ್ತಕ ಬರೆದೆ. ಆ ಪುಸ್ತಕ ಅಲ್ಲಿ ಇಟ್ಟಿದ್ದೀರಿ, ಅವ್ರು ಗೊತ್ತಿಲ್ಲ, ಇದೆಯಾ? ದಯವಿಟ್ಟು ಓದಿ. ಫಂಡಮೆಂಟಲಿಸಮ್ ವರ್ಸಸ್ ಹಿಂದೂಯಿಸಮ್. ಆ ಹೆಲೆನ್ LRB ಹೇಳ್ತಾಳೆ, ಯಾವ್ಯಾವ ಪೋಪರು ಎಷ್ಟೊಂದು ರಕ್ತವನ್ನು ಹರಿಸಿ ಯಾವ್ಯಾವ ದೇಶಗಳನ್ನು ಹಿಡಿದರು. ಕುದುರೆಗಳು ಮಂಡಿಯವರೆಗೆ ರಕ್ತದಲ್ಲಿ ಹಾದು ಹೋದವು ಕೆಲವು ಊರುಗಳನ್ನು ಹಿಡಿಯುವುದಾಗ. ಆ ಚಿತ್ರ ಕೊಟ್ಟಿದ್ದಾಳೆ ಅವಳು, ಬರೆದವಳು ಕ್ರಿಶ್ಚಿಯನ್ ಅವಳು. ಡಾರ್ಕರ್ ಸೈಡ್ ಆಫ್ ಕ್ರಿಶ್ಚಿಯಾನಿಟಿ. ಬರೀ ಯುದ್ಧ ಯುದ್ಧ ಯುದ್ಧ, ಜನ ಹೆಣ್ಣು ಮಕ್ಕಳನ್ನು ಹಿಡಿದು ಮಾಟಗಾರ್ತಿಯರು ಅಂತ ಜೀವ ಸಹಿತ ಸುಟ್ಟರು, ಸ್ತ್ರೀಯರನ್ನು ಸುಟ್ಟರು. ಇಲ್ಲೇ ಗೋವಾದಲ್ಲಿ ಪೋರ್ಚುಗೀಸರ ಆಡಳಿತದಲ್ಲಿ ಸೆಂಟ್ ಝೇವಿಯರ್ ಅಂತ ಇಟ್ಟಿದ್ದಾರೆ ಒಬ್ಬನ ಹೆಣವನ್ನು. ಅವ ಬರದ ಪೋಪ್ಗೆ, ಭಾರತದಲ್ಲಿ ಹಿಂದೂಗಳು ಕ್ರಿಶ್ಚಿಯನ್ರಾಗ್ತಾ ಇಲ್ಲ, ನೀವು ಅವ್ರನ್ನ ಇನ್ಕ್ವಿಸಿಷನ್ ಮೂಲಕ ಸುಡುವುದಕ್ಕೆ ಪರ್ಮಿಷನ್ ಕೊಡದೇ ಇದ್ದರೆ ಕ್ರಿಶ್ಚಿಯಾನಿಟಿ ಹರಡುವುದು ಹೇಗೆ? ಪತ್ರವನ್ನು ಬರೆದ.
ಗೋವನ್ ಇನ್ಕ್ವಿಸಿಷನ್ ಪುಸ್ತಕ ಇದೆ, ಪ್ರಿಯೋಳ್ಕರ್ ಪುಸ್ತಕ ಬರೆದಿದ್ದಾರೆ ಇದನ್ನು. ಅದಕ್ಕಾಗಿ ಹಿಡಿದು ಸುಟ್ಟರು. ಎಷ್ಟೋ ಜನ ಜಾಗವನ್ನು ಬಿಟ್ಟರು, ಹೊರಗೆ ಬಂದರು. ಕೊಂಕಣಿ ಜನಗಳೆಲ್ಲ ಚದರಿ ಹೋದರು ಬೇರೆ ಬೇರೆ ಕಡೆಯಲ್ಲಿ. ಬಹಳ ಕಷ್ಟ. ಸಾರಸ್ವತರು ತುಂಬ ಅನುಭವಿಸಿದರು ಕಷ್ಟಗಳನ್ನು. ಎಲ್ಲ ಅತಿ ಕೆಡ್ತೇವೆ ಅಂದರೆ ಆ ಪೋಪ್ ಮಹಾಶಯ ಅವರು ಆ ಚರಿತ್ರೆ ಇಂಗ್ಲೆಂಡನ್ನು ಹಿಡ್ಕೊಂಡಿದ್ದು ಸ್ವಲ್ಪ ಮಟ್ಟಿಗೆ. ಅದು 2ನೇ ಜೇಮ್ಸ್ ಕಾಲದಲ್ಲಿ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬೇರ್ಪಟ್ಟು ಆಂಗ್ಲೋ ಕ್ಯಾಥಾಲಿಸಿಸಮ್ ಅಂತ ಅದು ಬೇರೆ ಆಯಿತು. ಫ್ರಾನ್ಸಿನ ಭಾಳಷ್ಟು ಭಾಗಗಳು ಇಂಗ್ಲೆಂಡಿನ ವಶದಲ್ಲಿದ್ದು, ಬರ್ಗಂಡಿ ಮೊದಲಾದ ಪ್ರಾಂತಗಳು. ಸೇಂಟ್ ಜೋನ್ ಅಂತ ಒಂದು ನಾಟಕ ಬರ್ನಾರ್ಡ್ ಶಾ ಬರೆದಿದ್ದು. ನನಗೆ BSc ಟೆಕ್ಸ್ಟ್ ಇತ್ತು, ಆನರ್ಸಲ್ಲಿ ಟೆಕ್ಸ್ಟ್ ಇತ್ತು, MA ಟೆಕ್ಸ್ಟ್ ಇತ್ತು. ಆಮೇಲೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಅದನ್ನು 2 ಟರ್ಮ್ 4 8 ವರ್ಷ ಪಾಠ ಮಾಡಿದ ನಾಟಕವನ್ನು. ಬರ್ನಾರ್ಡ್ ಶಾ ಬರೆದದ್ದು ಒಂದೇ ಒಂದು ಟ್ರ್ಯಾಜಿಡಿ, ಜೋನ್ ಆಫ್ ಆರ್ಕ್, ಸೇಂಟ್ ಜೋನ್. ಕ್ರೈಸ್ತರ ಪದ್ಧತಿ ಏನು, ಜೋನ್ ಎಂಬ ಹುಡುಗಿಯನ್ನು ಮೊದಲು ಸುಟ್ಟರು, ಆಮೇಲೆ ಸೈಂಟ್ ಅಂತ ಮಾಡಿದ್ರು. ಮದರ್ ತೆರೇಸಾ ಮಾಡಿದಾಗೆ ಮೊದಲು ಸುಡುವುದು, ಆಮೇಲೆ ಸೈಂಟ್ ಅನ್ನುವುದು. ಆ ಹುಡುಗಿ ಏನು ಮಾಡಿದ್ಲು, 13 ವರ್ಷದ ಹುಡುಗಿ ಕಂಡ್ರೆ ಅವಳು, ಡಾಮರಮಿ, ಸಣ್ಣ ಹಳ್ಳಿಯವಳು. ನನ್ನ ದೇಶ ಇದು, ಫ್ರೆಂಚ್ ಮಾತಾಡುವವರು, ಫ್ರಾನ್ಸ್ ದೇಶದವರು. ಭಾಷೆ ಆಧಾರಿತವಾದಂತಹ ರಾಜ್ಯದ ಕಲ್ಪನೆಯಿಂದ ನನ್ನ ದೇಶದಲ್ಲಿ ಬ್ರಿಟಿಷರು ಆಳುವುದಂದರೆ ಏನು ಅಂತ ಹೇಳಿ ಕತ್ತಿಯನ್ನು ಹಿಡಿದು ಹೋರಾಟವನ್ನು ಮಾಡಿದ್ಲು. ಆ ಹೋರಾಟದಲ್ಲಿ ಫ್ರೆಂಚ್ ದೊರೆಯೇ ಅವಳನ್ನು ಹಿಡಿದು ಬ್ರಿಟಿಷರಿಗೆ ಒಪ್ಪಿಸಿದ. ಅವಳನ್ನು ಜೀವಂತ ಸುಟ್ಟರು ಅವರು ಕಟ್ಟಿಗೆಯಲ್ಲಿ. ಅದಾದಮೇಲೆ ಜ್ಞಾನೋದಯ ಆಯಿತು. ಇಡೀ ಯುರೋಪ್ ಛಿದ್ರವಾಯಿತು. ಪೋಪರ ವಶದಿಂದ ಬಿಡುಗಡೆ ಹೊಂದಿ ಜರ್ಮನಿ ಭಾಷೆ ಜರ್ಮನ್ ಮಾತಾಡೋರಿಗೆ ಜರ್ಮನಿ, ಫ್ರೆಂಚ್ ಮಾತಾಡೋರಿಗೆ ಫ್ರಾನ್ಸು, ಪೋರ್ಚುಗೀಸ್ ಮಾತಾಡೋರಿಗೆ ಪೋರ್ಚುಗಲ್, ಸ್ಪ್ಯಾನಿಷ್ ಮಾತಾಡೋರಿಗೆ ಸ್ಪೈನ್. ಭಾಷಾಧಾರಿತ ರಾಷ್ಟ್ರದ ಕಲ್ಪನೆ ಬಂದದ್ದು ಜೋನ್ ಆಫ್ ಆರ್ಕ್ 14ನೇ ಶತಮಾನದಿಂದ ಈಚೆಗೆ. ಪ್ಲೀಸ್ ನೋಟ್, ಪತ್ರಿಕಾಕರ್ತರು, ಭಾರತದಲ್ಲಿ ಭಾಷಾಧಾರಿತ ರಾಷ್ಟ್ರ ಕಲ್ಪನೆ ಇಲ್ಲ. ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಕಲ್ಪನೆಯಲ್ಲಿ ಒಂದೇನಿದೆ ಅಂದರೆ, ಅನೇಕ ಭಾಷೆ ಮಾತನಾಡ್ತಕ್ಕ ಜನರು ಒಂದೇ ಸಂಸ್ಕೃತಿ ಅಡಿಯಲ್ಲಿ ಇದ್ದು ಒಂದು ರಾಷ್ಟ್ರ ಆಗಬಲ್ಲರು ಅಂತ ತೋರಿಸಿಕೊಟ್ಟ ಏಕಮೇವ ರಾಷ್ಟ್ರ ಭಾರತ ರಾಷ್ಟ್ರ. ಇದು ಎಲ್ಲಿ ಫೇಲ್ ಆಯಿತು? ಐರೋಪ್ಯರಲ್ಲಿ ರಷ್ಯಾ ದೇಶ, ಸೋವಿಯತ್ ಯೂನಿಯನ್ ಅಂತ ಒಂದು ಮಾಡಿಕೊಂಡ್ರು, ಆಕ್ರಮಿಸಿದರು ಜೆಕೋಸ್ಲೋವಾಕಿಯಾ, ಹಂಗೇರಿ, ಇನ್ನೂ ಅನೇಕ ಭಾಗಗಳನ್ನು, ಕಜಕಿಸ್ತಾನು, ಇನ್ನು ಈ ಕಡೆ ಪೋಲೆಂಡ್, ಯುಕ್ರೇನ್ ಎಲ್ಲವನ್ನ ಗೆದ್ದರು ಮಿಲಿಟರಿ ಮೂಲಕವಾಗಿ. ಅನೇಕ ಭಾಷಿಕರು ಕೂಡಿ ಕಮ್ಯುನಿಸಮ್ ಎಂಬ ಪ್ರಣಾಳಿಯ ಅಡಿಯಲ್ಲಿ ಸೇರಿಸೋದು ಪ್ರಯತ್ನ ಪಟ್ಟರು. ಕಮ್ಯುನಿಸಮ್ನಲ್ಲಿ ರಾಷ್ಟ್ರವನ್ನು ಮಾಡುವ ಶಕ್ತಿ ಇರಲಿಲ್ಲವಾದ್ದರಿಂದ ಅದು ಬ್ರೇಕಪ್ ಆಯಿತು. ಹಿಂದೂ ಧರ್ಮದಲ್ಲಿ ಕೂಡಿಸೋ ಶಕ್ತಿ ಇದೆ, ಕ್ರೈಸ್ತರಲ್ಲಿ ಒಡೆಯೋ ಶಕ್ತಿ ಇದೆ, ಮುಸಲ್ಮಾನರು ಸಾಯಿಸೋ ಶಕ್ತಿ ಇದೆ. ನನಗೆ ಈ ಸ್ಪಿರಿಟ್ ಕೊಟ್ಟವರು ಹರೀಶ್ ಅವರು. ಇಷ್ಟು ಧೈರ್ಯ ಹೇಳ್ಬೋದಾ ಬೇಡವೇ? ಜನ ಕೇಳ್ತಾರೆಯೇ ಇಲ್ವೇ? ತುಂಬ ಸಂಕಟವಾಗ್ತದೆ, ಯಾರಿಗೆ ಹೇಳ್ಕೊಳ್ಳಿ ನಾನು ಈ ವಯಸ್ಸಲ್ಲಿ. ಹಾಗೆ ಅಮೆರಿಕೆ ಇವತ್ತು ಒಂದು ಒಕ್ಕೂಟ ಆಗಿದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೀರಿ. ಅದರ ಟ್ರ್ಯಾಜಿಡಿ ಏನು? ಅನೇಕ ಇಂಗ್ಲೀಷ್ ಕಾದಂಬರಿಕಾರರು, ಅಮೆರಿಕಾದ ಕಾದಂಬರಿಕಾರರು ಬರೀತಾರೆ, ಅಮೆರಿಕನ್ ಕಲ್ಚರ್ ಅಂತ ಒಂದು ಇಲ್ಲವೇ ಇಲ್ಲ. ಇದೆಯಾ? ಬರೀ 400 ವರ್ಷ ಇತಿಹಾಸದಲ್ಲಿ ಮೂಲ ನಿವಾಸಿಗಳನ್ನೆಲ್ಲ ಕೊಂದು ಅವರು ಅಲ್ಲದೇ ಇದ್ದ ಭೂಮಿಯನ್ನು ಐರೋಪ್ಯರು ಬಂದು ಹಿಡ್ಕೊಂಡು, ಇತ್ತಾಗ ಐರೋಪ್ಯರು ಅಲ್ಲ, ಅತ್ಲಾಗೆ ಅಮೆರಿಕ ನೆಲದವರು ಅಲ್ಲ, ಅವರಿಗೆ ಪರ್ಸಿಕ್ಯೂಷನ್ ಕಾಂಪ್ಲೆಕ್ಸ್, ನಾವು ಅಪರಾಧ ಮಾಡಿ ಜಾಗ ಹಿಡಿದಿದ್ದೇವೆ ಎನ್ನುವಂಥ ಸುಪ್ತ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋದನ್ನು ಹೆನ್ರಿ ಜೇಮ್ಸ್ ಮೊದಲಾದ ಕಾದಂಬರಿಕಾರರು ತಮ್ಮ ಕಾದಂಬರಿಗಳಲ್ಲಿ ನಿರೂಪಿಸಿದ್ದಾರೆ. ನನಗಿದೆಲ್ಲ ಪಠ್ಯ ಆಗಿದೆ MA ಕ್ಲಾಸ್ನಲ್ಲಿ. ಪಿಶಾಚಿ ಪ್ರಜ್ಞೆ ಅವರಿಗೆ. ಭಾರತೀಯರನ್ನ ಕಂಡ್ರೆ ಯಾಕೆ ಅಸೂಯೆ ಪಡ್ತಾರೆ ಅಂದರೆ, ನೀವು ಸಾವಿರಾರು ವರ್ಷದ ಕಲ್ಚರ್ ಹೊಂದಿದ್ದೀರಪ್ಪ, ನಮ್ಮಲ್ಲಿ ಕಲ್ಚರ್ ಇಲ್ಲವಲ್ಲ ಅಂತಾರೆ. ಇಲ್ಲಿಂದ ಹೋದ ಯಾವನೇ ಒಬ್ಬ ಹಿಂದೂವನ್ನು ಯಾತಕ್ಕೆ ಗೌರವಿಸ್ತಾರೆ ಅಂದರೆ, ಇವನು ಸಂಸ್ಕೃತಿ ಇದೆ, ಇವನಿಗೆ ಪರಂಪರೆ ಇದೆ, ಇವನ ಹಿಂದೆ ಬಹಳ ದೊಡ್ಡದಾದಂಥ ಒಂದು ಮೌಲ್ಯ ಆಧಾರಿತವಾದಂಥ ವಿಚಾರ ಪ್ರಣಾಳಿ ಇದೆ, ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ.
ಆದರೆ ಅದನ್ನು ಒಗ್ಗೂಡಿಸ್ಬೇಕು ಅಂತ ಕ್ರೈಸ್ತರು ಪ್ರಯತ್ನ ಪಟ್ಟು ಎಷ್ಟೋ ವಿಷಯಗಳನ್ನು ಅವರು ಎಷ್ಟೋ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ. ಜನ ಚರ್ಚಿಗೆ ಹೋಗುವುದನ್ನು ನಿಲ್ಲಿಸಿದ್ದಾರೆ. ಚರ್ಚುಗಳನ್ನು ಬಿಲ್ಡಿಂಗ್ ಮಾರಾಟ ಮಾಡ್ತಿದ್ದಾರೆ. ನಮ್ಮ ಉಡುಪಿ ಮಠದ ಸುಗುಣೇಂದ್ರ ತೀರ್ಥರು 3 ಚರ್ಚ್ ಬಿಲ್ಡಿಂಗ್ಗಳನ್ನು ಕೊಂಡುಕೊಂಡಿದ್ದಾರೆ. ಅಲ್ಲಿ ಹನುಮಂತ ಪ್ರಾಣದೇವರ ವಿಗ್ರಹ ಇಟ್ಟು ಪೂಜೆ ಮಾಡಿ ಅದು ಸಾಲದು ಅಂತ ಕುಂಭಕೋಣದಿಂದ ರಾಮ ಸೀತೆ ಲಕ್ಷ್ಮಣ ವಿಗ್ರಹಗಳನ್ನು ಮಾಡಿಸಿ ಅದನ್ನು ಅಲ್ಲಿಂದ ತಂದು ಸದ್ಯ ಇದು ಸ್ಮಗಲ್ಡ್ ಅಂತ ಹಿಡಿಬಾರ್ದಲ್ಲ ಅಂತ ಸಹಾಯಕ್ಕಾಗಿ ನಮ್ಮ ಮಿತ್ರ MLC ಗೋ ಮನ್ಸೂದ್ನವ್ರ ಸಹಾಯದಿಂದ ವಿಮಾನದ ಮೂಲಕ ಅಲ್ಲಿಗೆ ಲಾಸ್ ಏಂಜಲೀಸ್ ಕಳಿಸ್ಕೊಟ್ರು. ಇಂಗ್ಲೆಂಡಲ್ಲಿ ಕ್ರೈಸ್ತಕ್ಕೆ ಹೋಗೋದಿಲ್ಲ ಜನ. ಇಂಗ್ಲೆಂಡಿನ ಒಂದು ಚರ್ಚು ಮಾರಾಟವಾಗಿ ಅದನ್ನು ಭಾರತೀಯ ವಿದ್ಯಾಭವನ ತಗೊಂಡು ನಮ್ಮ ಮತ್ತೂರು ಕೃಷ್ಣಮೂರ್ತಿಯವರು ಭಾರತೀಯ ವಿದ್ಯಾಭವನ ಸ್ಥಾಪಿಸಿದರು. ನೀವು ತಯಾರಾಗಿ, ಯುರೋಪ್ದಲ್ಲಿ ಚರ್ಚ್ಗಳೆಲ್ಲ ಮಾರಾಟಕ್ಕಿವೆ. ಕ್ರೈಸ್ತ ಮತ ಸಾಯ್ತಾ ಇದೆ. ಜನಗಳಿಗೆ ಅದು ಬೇಡವಾಗಿದೆ. ಅದರಲ್ಲಿ ಏನಿಲ್ಲ, ಬರೀ ಪೊಳ್ಳುಕಥೆಗಳು, ತತ್ವವೇ ಇಲ್ಲ ಅದರಲ್ಲಿ. ನಮ್ಮಲ್ಲಿರುವ ತತ್ವಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಪ್ರತಿಪಾದನೆ ಮಾಡಬೇಕು. ನೀವೆಲ್ಲ ಮಾಡ್ತಾ ಇದ್ದೀರಿ, ಮಾಡಿಸ್ತಾ ಇದ್ದೀರಿ, ಶಿಷ್ಯರಿಗೆ ಹೇಳ್ತಾ ಇದ್ದೀರಿ, ಅಧ್ಯಯನ ಮಾಡಬೇಕು ಚೆನ್ನಾಗಿ. ತಪಶ್ಚ ಸ್ವಾಧ್ಯಾಯ ಪ್ರವಚನೇಚ. ಆ ಸ್ವಾಧ್ಯಾಯ ಅನ್ನೋದು ನಿಮ್ಮ ಭಾಗಕ್ಕೆ ಋಷಿಗಳು ಕೊಟ್ಟಿರ್ತಕ್ಕಂಥ ವೇದ, ಉಪನಿಷತ್ತು, ಗೀತೆ, ರಾಮಾಯಣ ಮುಂತ ಚೆನ್ನಾಗಿ ಓದ್ಕೊಂಡು ಈ ತತ್ವಗಳನ್ನ ವಿಶಾಲ ದೃಷ್ಟಿಯಲ್ಲಿ ಹಚ್ಚಬೇಕು. ಮತಗಳ ಜಗಳದಲ್ಲಿ ಬೀಳದೆ ವಿಶಾಲ ಧರ್ಮದಡಿಯಲ್ಲಿ ವ್ಯಾಪ್ತಿಯಲ್ಲಿ ಇದನ್ನು ನಾವು ಮಾಡಿದರೆ ಜಗತ್ತಿಗೆ ಉಪಕಾರವಾಗ್ತದೆ. W.B. Yeats ಅಂತ ಒಬ್ಬ ಆಂಗ್ಲ ಕವಿ, ನಾನು ಅವನ ಮೇಲೆ ಥೀಸಿಸ್ ಬರೆದೆ. ಮಹಾರಾಷ್ಟ್ರದಿಂದ ಹೋಗಿದ್ದ ಒಬ್ಬ ಸಂತ ಪುರೋಹಿತ್ ಸ್ವಾಮಿಯವ್ರ ಸಹಾಯದಿಂದ ದಶೋಪನಿಷತ್ತುಗಳನ್ನು ಇಂಗ್ಲೀಷ್ ಭಾಷಾಂತರ ಮಾಡಿದ. ಮಾಂಡೂಕ್ಯ ಉಪನಿಷತ್ತು ಅವನಿಗೆ ತುಂಬ ಹಿಡಿಯಿತು. ಯಾಜ್ಞವಲ್ಕ್ಯರ ಅವಸ್ಥಾತ್ರಯ ಬೃಹದಾರಣ್ಯಕ ತುಂಬ ಹಿಡಿಯಿತು. ಅವನು ರವೀಂದ್ರನಾಥ ಕವಿ ರವೀಂದ್ರಗೆ ತುಂಬ ಸ್ನೇಹಿತನಾಗಿ ಗೀತಾಂಜಲಿಯನ್ನು ಮೆಚ್ಚಿಕೊಂಡು ಇದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಶಿಫಾರಸು ಮಾಡಿದವನು W.B. Yeats. ಇಲ್ಲಿಂದ ಅರ್ಜಿ ಹಾಕ್ಕೊಂಡು ತಗೊಳ್ಳೋದಲ್ಲ. ಆದರೆ ನಮ್ಮ ಸಂಸ್ಕೃತಿ ಇಟ್ ಈಸ್ ಕಲ್ಚರ್ ಬೇಸ್ಡ್, ಇಟ್ ಈಸ್ ನಾಟ್ ರಿಲಿಜನ್ ಬೇಸ್ಡ್, ಇಟ್ ಇಸ್ ನಾಟ್ ಆರ್ಮಿ ಬೇಸ್ಡ್. ಅವ್ರು ಹೇಳಿದಾಗೆ ಕ್ರೈಸ್ತ ಮತ್ತು ಮುಸಲ್ಮಾನ ಈ ಮತಗಳು ಸೇನಾ ನಿರ್ಮಾಣ ರೀತಿಯಲ್ಲಿ ರೆಜಿಮೆಂಟೇಷನ್, ಬ್ಯಾರಕ್ ಕಲ್ಚರ್, ಮುಬಾರಕ್ ಅಲ್ಲ ಬ್ಯಾರಕ್ ಕಲ್ಚರ್, ಸೇನಾ ಸಿದ್ಧತೆಯಲ್ಲಿ. ಅದಕ್ಕೆ ಅವರು ಚರ್ಚಲ್ಲಿ ಗಂಟೆ ಬಡಿತಾರೆ, ಆಯಿತು ಟೈಮ್ ಆಯಿತು, ಬನ್ನಿ 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 ಬರಬೇಕು, ಅಸೆಂಬ್ಲಿ ಪ್ರತಿವಾರು ತಲೆಗೆ ತುರುಕಬೇಕು ಕೆಲವು ವಿಷಯಗಳನ್ನು. ಇವು ಕಿವಿಗೆ ಬೆರಳಿಟ್ಕೊಂಡು ಅಲ್ಲ ಕೇಳಿಸ್ಕೋಬೇಕು. ನಾನಕ್ ಸಾಹೇಬರು ಒಬ್ಬರು ಮುಸ್ಲಿಮನ್ ಕೇಳಿದ್ರಂತೆ, ನಿಮ್ಮ ದೇವರು ಕಿವುಡ್ನೆ ಅಂತ. ನೀವು ಹೇಳೋದು ಅವ್ನು ಕೇಳಿಸೋದಿಲ್ವೇ ಅಂತ. ನಮ್ಮ ಸ್ನೇಹಿತರು ಕರ್ಮಡಿ ಅಂತ ಒಬ್ಬರಿದ್ದರು. ನಾನು ಇವ್ರನ್ನ ಕೇಳಿದೆ, ಇದೆಲ್ಲ ಅವ್ರು ಮಾಡಿದ್ದು ಸರ್, ನಾವೆಲ್ಲ ನಮ್ಮ ಜನ ಕೇಳಲಿ ಅಂತ ನಾವು ಮಾಡ್ತೇವೆ, ಮತ್ತು ಕಿವಿಗೆ ಯಾಕೆ ಬೆರಳಿಟ್ಕೊಳ್ತೀರಿ ನೀವು? ಅದು ಯಾವನು ಹೇಳ್ತಾನೆ ಅವನಿಗೆ ಕಿರುಚಿ ಕಂಟ್ಲು ಕೆರೆದೇ ಇರಲಿ ಅಂತ ಇನ್ನೊಬ್ಬರಿಗೆ ಬನ್ನಿ 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 ಎನ್ನುವುದು ಮತಬೋಧೆ. ವಾರ 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 ದ್ವೇಷವನ್ನು ಬೋಧಿಸುವುದು ಜಿಹಾದ್ ಕಲ್ಚರ್. ಅವ್ರು ಹೇಳಿದ್ರಾಗಲೇ ಒಬ್ಬನೇ ಒಬ್ಬ ಅವರ ಮತಕ್ಕೆ ವಿರುದ್ಧವಾಗಿದ್ದವನ್ನ ಕೊಳದೆ ಇದ್ದರೆ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಗ್ರಂಥಗಳಲ್ಲಿ ಬರೆದಿದೆ. ಸೀತಾರಾಮ್ ಗೋಯಲಿಂದೆಲ್ಲ ಕಲ್ಕತ್ತಾ ಕುರಾನ್ ಪಟಿಷನ್ ಕೇಸ್ನಲ್ಲಿ ಯಾಕೆ ತೋರಿಸಿದ್ದಾರೆ. ಅಕ್ಬರ್ ತಕ್ಕಮಟ್ಟಿಗೆ ಸಹಿಷ್ಣುವಾಗಿದ್ದವನು ಕೂಡ ತನ್ನ ಗುರುವಾಗಿದ್ದವನನ್ನು ಕತ್ತಿಯಿಂದ ಕೊನೆಯಲ್ಲಿ ಕೊಂದು ಮೋಕ್ಷಕ್ಕೆ ಹೋಗಬೇಕಿದ್ರೆ ತಪ್ಪು ಹೋಗ್ಬಿಡ್ತೀವಲ್ಲ ಅನ್ನುವ ಭಾವನೆಯಿಂದ ಮಾಡಿದ್ದು. ಇದು ಚಿಕ್ಕ ಹುಡುಗರಿಗೆ ತಲೆಯಲ್ಲಿ ಟೊಪ್ಪೆ ಹಾಕಿ ಎದುರುಗಡೆ ವ್ಯಾಸಪೀಠ ಹಾಕಿ ನೀವು ಮದ್ರಸಾಗಳಲ್ಲಿ ಕೂರಿಸೋರು ಹೀಗೆ 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 ಆಡ್ತಾ ಇರ್ತಾರೆ. ಅದು ಆ ತಲೆ ತುಂಬ ನೀವು ಬರೀ ಇಂಡಾಕ್ಟ್ರಿನೇಷನ್, ಚಿಕ್ಕ ವಯಸ್ಸಿನಲ್ಲಿ ವಿಷವನ್ನು ಬಿತ್ತು ಈ ಥರ ದ್ವೇಷ ಮಾಡೋನು ಕಲಿಸ್ಬಿಟ್ರೆ ಹರಿಹರ ಬ್ರಹ್ಮ ಬಂದರೂ ಆಮೇಲೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ವಿವೇಕಾನಂದ ಹೇಳಿದ ಒಂದು ಮಾತು ನೀವು ಕೊಟ್ಟ 7 ಸಂಪುಟದಲ್ಲಿ ಎಲ್ಲೋ ಒಂದು ಕಡೆ ಓದಿದ ನೆನಪಿದೆ. ಎವ್ರಿ ಹಿಂದೂ ಕನ್ವರ್ಟೆಡ್ ಈಸ್ ನಾಟ್ ಓನ್ಲಿ ಎ ಹಿಂದೂ ಲಾಸ್ಟ್ ಬಟ್ ಎ ಮುಸ್ಲಿಂ ಗೈನ್ಡ್. ಒಬ್ಬ ಹಿಂದೂ ಮತಾಂತರ ಹೊಂದಿದವನಾದರೆ ಹಿಂದೂ ಕಮ್ಮಿ ಆಗೋದು ಮಾತ್ರವಲ್ಲ, ಒಬ್ಬ ಹಿಂದೂ ವಿರೋಧಿ ಸೃಷ್ಟಿಯಾಗ್ತಾನೆ. ಎಚ್ಚರಿಕೆ ಇರಲಿ ಅನ್ನೋ ಮಾತನ್ನು ಹೇಳಿದರು. ಇದನ್ನೆಲ್ಲ ನಾವು ನೆನಪಿಡಬೇಕು. ಆದ್ದರಿಂದ
ಇವತ್ತು ನಾವು ಹೋರಾಡ್ತಾ ಇರೋದು ಬರೀ ಒಂದು ಸ್ಟೇಟ್ ಪಾಕಿಸ್ತಾನ. ಕರಣ್ ಸಿಂಗ್ ಸಾಹೇಬರು ಇಷ್ಟು ಬಡ್ಕೊಳ್ತಾರೆ, ಕಾಶ್ಮೀರ ಕೊಟ್ಟುಬಿಡ್ರಿ ಅಂದರು. ಅವರಪ್ಪ ಡೋಂಗ್ರೆ ಮಹಾರಾಜರು ಕಾಶ್ಮೀರದ ದೊರೆಗಳಾಗಿದ್ದವರು, ಹರಿಸಿಂಗು. ಇವನು ಫೌಂಡ್ಲಿಂಗ್, ರಸ್ತೆ ಬದಿಯಲ್ಲಿ ಸಿಕ್ಕಿ ಶಿಶು, ಈ ಕಥೆಯೆಲ್ಲ ಇದೆ. ಕರಣ್ ಸಿಂಗ್ ಹೇಳಿದ್ರು ಕೊಟ್ಟುಬಿಡ್ರಿ ಅಂತ. ಕೊಟ್ಟರೆ ನಿಲ್ಲುವುದಿಲ್ಲ ಮಹಾರಾಜರೇ. ಇಲ್ಲಿ ಎಷ್ಟೊಂದು ಪಾಕಿಸ್ತಾನ, ಹುಬ್ಬಳ್ಳಿಯಲ್ಲೇ ಪಾಕಿಸ್ತಾನ ಇದೆ, ನಿಮಗೆಲ್ಲ ಗೊತ್ತಿದೆ. ಭಟ್ಕಳದಲ್ಲಿ ಪಾಕಿಸ್ತಾನ ಇದೆ ಗೊತ್ತಿದೆ. ಬೆಂಗಳೂರಲ್ಲಿ 5-6 ಪಾಕಿಸ್ತಾನ ಇದೆ ಗೊತ್ತಿದೆ. ತಮಿಳುನಾಡು ಈ ಸಮುದ್ರ ತೀರದ ಗುಂಟ ಪಾಕಿಸ್ತಾನಗಳಿವೆ. ಗುಜರಾತರ ಸಮುದ್ರ ತೀರದಲ್ಲೆಲ್ಲ ಪಾಕಿಸ್ತಾನ ಇದೆ. ಎಲ್ಲೆಲ್ಲ ಅವರಿಬ್ಬರು ಎಷ್ಟೋ ದೇವಸ್ಥಾನಗಳನ್ನು ಕೊಂಡುಕೊಂಡಿದ್ದಾರೆ ಬೆಲೆಗೆ ಭಾರತದಲ್ಲಿ. ತೇರಡಂದೂರು, ಆಳ್ವಾರಪಾಡಲ್ ಕ್ಷೇತ್ರ, 108 ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಇಡೀ ಅಯ್ಯಂಗಾರರ ಬೀದಿ ಮುಸಲ್ಮಾನರು ತಗೊಂಡಿದ್ದಾರೆ. ಇವರು ದಡ್ರು ಮಾರ್ತಾರೆ, 1ಕ್ಕೆ 4 ಬೆಲೆ ಬಂತು ಅಂತ ಅವ್ರು ತಗೊಳ್ತಾರೆ. ಅವ್ರು ಹೇಳಿದ್ರು ಇಲ್ಲಿ ಹೂಡಿದ್ರು ಅಂದರೆ ಮುಗೀತು, ಆ ದೇವಸ್ಥಾನ ಹೋಯಿತು, ಕ್ಷೇತ್ರನೂ ಹೋಯಿತು, ಜನನೂ ಹೋಯಿತು ಮಾಡ್ತಾರೆ ಅಂತ. ಹೇಮಾವತಿ ತೀರದ ಒಂದು ಹಳ್ಳಿ, ದೊಡ್ಡ ಕ್ಷೇತ್ರ, ವೈಷ್ಣವ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅಗ್ರಹಾರದಲ್ಲಿ 2 ಮುಸಲ್ಮಾನರ ಮನೆಗಳು. ನಮ್ಮವರು ಬುದ್ಧಿ ಇಲ್ಲ. ಈಶ್ವರ ಅಲ್ಲಾ ತೇರೆ ನಾಮ್, ಅವ್ರು ಹೇಳಿದರು ಈಶ್ವರ ಅಲ್ಲಾ ತೇರೆ ನಾಮ್ ಅಂತೇನದು. ಸಬಕೋ ಸನ್ಮತಿ. ಇವರು ನಾವು ಹೇಳ್ತೇವೆ, ಗಾಂಧಿಯವರು ನಮಗೆ ಮೋಸ ಮಾಡಿ ಹಿಂದೂಗಳ ಕೈಲಿ ಹೇಳಿಸಿದ್ರು. ಎಲ್ಲಿ ಒಬ್ಬ ಮುಸಲ್ಮಾನ ಈ ಮಾತನ್ನು ಹೇಳೋದು ತೋರಿಸ್ರಿ. ಈಶ್ವರ ಅಲ್ಲಾ ತೇರೆ ನಾಮ್ ಈ ಮಾತನ್ನು ಒಬ್ಬ ಮುಸಲ್ಮಾನ್ ಹೇಳೋದನ್ನು ಹೇಳ್ರಿ, ತೋರಿಸ್ರಿ. ನಾವು ಮಾತಾಡೋದು ನಿಲ್ಲಿಸ್ಬಿಡ್ತೇನೆ. ದೇ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಬಿಡುತ್ತೆ ಅದು. ಹಿಂದೂಗಳನ್ನು ಹೇಗಾದರೂ ಮಾಡಿ ಒಲಿಸಿ ಇಸ್ಲಾಂ ಧರ್ಮಕ್ಕೆ ಒಡ್ಡಬೇಕು, ಅವ್ರನ್ನ ಒಲಿಸಿ ತರುವುದಲ್ಲ. ಈ ಸಮೀಕರಣ ಆಗಲಿಲ್ಲ. ಅದೇ ದಾರಿಯನ್ನು ಕಾಂಗ್ರೆಸ್ ಹಿಡಿಯಿತು. ಅವರು ಸೆಕ್ಯುಲರಿಸಮ್ ಕಥೆಯನ್ನು ಹೇಳಿದರು. ಸೆಕ್ಯುಲರಿಸಮ್ ಅಂದರೆ ಅವರೇನು ಅಟ್ರಾಸಿಟಿ ಮಾಡಿದ್ರು ನಾವು ಸಹಿಸ್ಕೊಳ್ಬೇಕು. ಕ್ರೈಸ್ತರು ಅಷ್ಟೇ ಅಲ್ಲ, ಮುಸಲ್ಮಾನರು ಅಷ್ಟೇ ಅಲ್ಲ, ಕಮ್ಯುನಿಸ್ಟರ ತನಕ ಹೋಯಿತು. ಇವತ್ತು ಕಮ್ಯುನಿಸ್ಟರು 2 ಭಾಗ ಆಯಿತು. ನಾವು ರಷ್ಯಾಕ್ಕೆ ನಿಷ್ಠೆ ತೋರಿಸ್ಬೇಕೋ, ಚೈನಾಕ್ಕೆ ನಿಷ್ಠೆ ತೋರಿಸ್ಬೇಕೋ, ಭಾರತಕ್ಕಂತೂ ಅಲ್ಲ. ಈ ಎಡಬಿಡಿಗೆಯಲ್ಲಿ ಚೈನಾ ನಿಷ್ಠರು ಮಾವೋವಾದಿಗಳಾದರು, ನಕ್ಸಲ್ವಾದಿಗಳಾದರು. ಎಷ್ಟು ಕಡೆ ಪೀಡಿಸ್ತಾ ಇದ್ದಾರೆ. ಹಳಿಯಾಳದಲ್ಲಿ ಟ್ರೈನಿಂಗ್ ಆಗ್ತಿತ್ತು ಅವ್ರದ್ದೆಲ್ಲ. ಬಟಕುರ್ಕಿಯಲ್ಲಿ ಅವ್ರದ್ದು ಟ್ರೈನಿಂಗ್ ಇತ್ತು. ದೀನಿಲಾ ಯಾವುದೋ ಸಂಸ್ಥೆಯಲ್ಲಿ ಇಲ್ಲಿಂದ ವೈಲೆನ್ಸ್ ಮಾಡ್ತಿದ್ರು. ನಮ್ಮ ದೇಶದಲ್ಲೇ ನಮ್ಮ ಜನಗಳೇ ದೇಶದ್ರೋಹಿಗಳಾಗಿ ನಾವು ಇದನ್ನು ಎಚ್ಚೆತ್ತುಕೊಳ್ತಾ ಇಲ್ಲ. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಇದು ಕಮ್ಯುನಿಸಮ್ ಇದ್ದ ಹಾಗೆ, ಅದು ಒಂದು ಇಂಟರ್ನ್ಯಾಷನಲ್ ಒಂದು ಪ್ರಣಾಳಿ. ಇಟ್ಸ್ ಎ ಕ್ರೀಡ್, ಇಟ್ಸ್ ಎ ಮಿಲಿಟರಿ ಕ್ರೀಡ್. ಸಾಮ್ರಾಜ್ಯಶಾಹಿ ಶಬ್ದವನ್ನು ಅವರು ಹಾಕಿದರು. ಇಸ್ಲಾಂ ಶಬ್ದದ ಬಗ್ಗೆ ಬೇರೇನೇ ಅರ್ಥ ಇದೆ. ಮಾರ್ಗೋಲಿಯತ್ ಅಂತ ಒಬ್ಬ ವಿದ್ವಾಂಸರು ಓದಿದ್ದಿರಲ್ಲ, ಅರೇಬಿಕ್ ವಿದ್ವಾಂಸರು, ಪರ್ಷಿಯನ್ ಅರೇಬಿಕ್ ವಿದ್ವಾಂಸರು 40 ವರ್ಷ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಸ್ಲಾಂ ಅರೇಬಿಕ್ ಬೋಧಿಸಿದವರು. ಅವರು ಈ ಶಬ್ದಕ್ಕೆ ಮೂಲದಲ್ಲಿದ್ದ ಅರ್ಥವೇ ಬೇರೆ ಅಂತ ಬರೆದಿದ್ದಾರೆ. ಆ ಶಬ್ದ ಹೇಳಿದ್ರೆ ಮತ್ತೆ ನಿಮಗೆ ಗಾಬರಿ ಆಗ್ತದೆ. ಈ ಪತ್ರಿಕೆಯಲ್ಲಿ ಹಾಕಿದ್ರೆ ಅದು ಘೋರವಾಗ್ತದೆ. ನಾ ಕೆಳಗಿಳಿದ ಮೇಲೆ ಕೇಳ್ರಿ ಮತ್ತೆ ಹೇಳ್ತೀನಿ ಆ ಶಬ್ದವನ್ನು. ಇನ್ನೊಂದು ನೀವು ಹೇಳಿದ್ರಿ, ಈ ಪುಸ್ತಕ ಇರೋ ತನಕ ಜಗತ್ತಲ್ಲಿ ಶಾಂತಿ ಇರೋದಿಲ್ಲ ಅಂತ. ಯಾರು ಹೇಳಿದ್ರಿ ಮಾತನ್ನು? ಇದನ್ನು ಮೊದಲು ಹೇಳಿದವರು ಯಾರು ಗೊತ್ತಾ? ನೋಡ್ರಿ, ಗೊತ್ತಿಲ್ಲ. ನಾನು 33 ವರ್ಷ ಪಾಠ ಹೇಳಿದ್ದು ಕರ್ನಾಟಕ ಕಾಲೇಜಿನಲ್ಲಿ. ಅದಾದಮೇಲೆ 13 ವರ್ಷ ಧಾರವಾಡದಲ್ಲಿ, 44 ವರ್ಷ ಇದ್ದೆ. ಕರ್ನಾಟಕ ಕಾಲೇಜು ಫೌಂಡೇಶನ್ ಹಾಕಿದವನು ಯಾರು? ಸರ್ ಲಾಯ್ಡ್ ಜಾರ್ಜ್. ಮುಂಬೈ ಪ್ರೆಸಿಡೆನ್ಸಿ ಗವರ್ನರ್ ಆಗಿದ್ದವನು ಸರ್ ಲಾಯ್ಡ್ ಜಾರ್ಜ್, LLOYD, ಸರ್ ಲಾಯ್ಡ್ ಜಾರ್ಜ್. ಕರ್ನಾಟಕ ಕಾಲೇಜು ಫೌಂಡೇಶನ್ ರೈಲ್ವೆ ಕಟ್ಟಡ ಆಗಿದ್ದವು. ಅವನು ಮುಂದೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಪ್ರಧಾನಿಯಾದಾಗ ಆ ಒಂದು ಭಾಷಣದಲ್ಲಿ ಪುಸ್ತಕವನ್ನು ತೆಗೆದು ತೋರಿಸಿ, ಕುರಾನ್ನ, ಈ ಪುಸ್ತಕ ಇರೋ ತನಕ ಜಗತ್ತಲ್ಲಿ ಶಾಂತಿ ಇರುವುದಿಲ್ಲ ಅಂತ ಮೊದಲು ಹೇಳಿದವನು ಸರ್ ಲಾಯ್ಡ್ ಜಾರ್ಜ್. ಅದು ನಾವೇ ಹೇಳಿದವನು ಪುಟಿನ್ ಸಾಹೇಬರು, ರಷ್ಯಾದ ಈಗಿನ ಅಧ್ಯಕ್ಷರು, ವೆರಿ ಮಿಲಿಟೆಂಟ್, ವೆರಿ ಏಬಲ್ ಫೆಲೋ. ಅವರು ಮುಸ್ಲಿಮರಿಗೆ ಹೇಳಿದರು, ರಷ್ಯಾದವರಿಗೆ, ನೀವು ಕೊಯ್ ಅಂದರೆ ನಿಮ್ಮ ಆಟ ಅಲ್ಲಿ ನಡೆಯೋದಿಲ್ಲ.
Russia does not need you. You may need Russia. But if you want to be in Russia, you have to learn Russian and respect our flag and our culture. Otherwise, other countries are open to you. ಪಾರ್ಲಿಮೆಂಟಲ್ಲಿ ಹೇಳಿದೆ ಆ ಮಾತನ್ನು ಅವನು, ಪುಟಿನ್ ಅವನು. ಇದನ್ನು ಹೇಳುವಂಥ ಒಬ್ಬ ಗಂಡು ಬರಬೇಕು. ಪ್ರಾಯಶಃ ಈಗ ಕಾಶ್ಮೀರದಲ್ಲಿ ಬೇರೆ ಕಡೆ ನಡೀತಾ ಇರೋ ವಿದ್ಯಮಾನಗಳನ್ನು ನೋಡಿದರೆ ಮೋದಿಯವರ ಬಾಯಲ್ಲಿ ದೇವರ ಮಾತನ್ನು ಹೇಳಿಸುವುದು ಅಸಾಧ್ಯವೇನಲ್ಲ. ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋರು, ನೀವು ಬನ್ನಿ ಭಾರತಕ್ಕೆ, ನಿಮಗೆ ಭಾರತೀಯ ಪ್ರಜಾ ಹಕ್ಕನ್ನು ಕೊಡಿಸ್ತೇವೆ ಅಂತ ಮೋದಿ ಹೇಳಿದ್ದು, ಇದು ಬರೀ ಒಂದು ಸೂಚನೆ. ಮುಂದಿನ ಸೂಚನೆ ಏನು ಗೊತ್ತಾ? ಹೈಲೈಟ್ ಮಾಡಿ ಇದರ ಸೂಚನೆ. ಈಗಾಗಲೇ ಭಾರತದಲ್ಲಿದ್ದು ಪೌರತ್ವವನ್ನು ಪಡೆದುಕೊಂಡಂಥ ಡಲೈ ಲಾಮಾ ಮತ್ತು ಬೌದ್ಧರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಟಿಬೆಟ್ ನಿಮ್ಮದಾಗೋ ದಿನ ದೂರ ಇಲ್ಲ ಅಂತ. ಎಷ್ಟು ದೂರ ಯೋಚನೆ ಮಾಡಿ. ಟಿಬೆಟನ್ನು ದಡ್ಡ ನೆಹರು ಬಿಟ್ಟುಕೊಟ್ಟು ಚೈನೀಯರಿಗೆ ಈ ಅಕ್ಸಾಯ್ ಚೀನ್ ಪ್ರಾಂತ ಹೋಯಿತು, ಅರುಣಾಚಲ ಪ್ರದೇಶ, ಈ ಗಲಾಟೆ ಎಲ್ಲ ಬರೋದು ಕಾರಣ ಅವ್ರಿಗೆ ಬಾಗಲ್ ತನಕ ಬಂದುಬಿಟ್ರು. ಈಗ ಮತ್ತೆ ಡಲೈ ಲಾಮಾ ಅಲ್ಲಿ ಹೋಗ್ಬೇಕು. ಡಲೈ ಲಾಮಾ ಇಸ್ ವೇಟಿಂಗ್, ಅಮೆರಿಕಾ ಇಸ್ ವೇಟಿಂಗ್, ಪುಟಿನ್ ಈಸ್ ವೇಟಿಂಗ್. ಈಗ ಪಾಕಿಸ್ತಾನ ಮತ್ತು ಚೈನಾ ಒಂದಾಗದೇ ಇರುವಂತೆ ಇವರನ್ನು ಈ ಕಡೆ ಆಫ್ಘಾನಿಸ್ತಾನದಿಂದಲೂ ಬೇರೆ ಬೇರೆ ಕಡೆಯಿಂದಲೂ ಅಮೆರಿಕ ಸಹಾಯದಿಂದಲೂ ಬಂಧಿಸಿ ಇವರನ್ನ ಒಂದು ಕಡೆ ಒಂದು ಜೂಲ್ನಾಯಿ ಬಿಟ್ಟಾಗಿ ಮಾಡಿ, ಈ ಕಡೆ ಚೀನೀಯರನ್ನು ವಿಯೆಟ್ನಾಂ ಮೂಲಕ, ಸೌತ್ ಚೈನಾ ಸಿ ಈ ಸಮುದ್ರ ಮೂಲಕ, ನ್ಯೂಜಿಲೆಂಡ್, ಇಂಡೋನೇಷ್ಯಾ ಮೂಲಕ ಚೈನೀಯರನ್ನು ಬಂಧಿಸಿದರೆ ಹೇಳಿದ ದಾರಿಗೆ ಬರೀತಾರೆ. ಕೋತಿ ಸರ್ಕಸಲ್ಲಿ ಕುಣಿದಾಗೆ ಟಿಬೆಟ್ ವಿಮೋಚನಾ ದಿನ ದೂರ ಇಲ್ಲ, ಬಲೂಚಿಸ್ತಾನ ವಿಮೋಚನಾ ದೂರ ಇಲ್ಲ. ಐದು ಭಾಗ ಆಗ್ತದೆ, ಖಂಡಿತ ಆಗುತ್ತೆ. ಅರವಿಂದರ ಭವಿಷ್ಯವಾಣಿ ನಿಜ ಆಗ್ತದೆ. ಪಾಕಿಸ್ತಾನ ಒಡೆದು 5 ಶೋರ್ ಆಗ್ತದೆ. ಬಾಲ್ಟಿಸ್ತಾನ್, ಗಿಲ್ಗಿಟ್, ಪಂಜಾಬ್ ಅಂತೂ ಸರಿಯೇ, ಅವ್ರದ್ದೇ ದಬ್ಬಾಳಿಕೆ ಇಷ್ಟೆಲ್ಲ, ಬಲೂಚಿಸ್ತಾನ್ ಮತ್ತು ಸಿಂಧ್. ಇದು ಬೇರೆ ಆದರೆ ನಾವು ಅವರನ್ನು, ಮೋದಿಯವರಿಗೆ ನನಗೆ ಭೇಟಿ ಆಗೋ ಪ್ರಸಂಗ ಇದ್ದರೆ ಹೇಳ್ತೇನೆ, ದಯವಿಟ್ಟು ಅವ್ರನ್ನ ಭಾರತದ ಒಕ್ಕೂಟದ ಒಳಗಡೆ ಸೇರಿಸ್ಕೊಳ್ಬೇಡಿ. ಗ್ರೇಟರ್ ಇಂಡಿಯಾ ಆಗಿರಲಿ, ನಾವು ಅವರು ಒಳ್ಳೆಯ ಸ್ನೇಹದಲ್ಲಿರೋಣ. ಒಳಗೆ ಸೇರಿದರೆ ತಿರುಗಿ ಅವ್ರ ಬುದ್ಧಿ ಎಲ್ಲಿ ಹಬ್ಬಿಸ್ತಾರೆಯೋ ನಮಗದು ಗೊತ್ತಾಗೋದಿಲ್ಲ. ಅವ್ರನ್ನೆಂದೂ ನಂಬ್ತಕ್ಕದ್ದಲ್ಲ. ಅವ್ರು ಈಗ ಬಾಂಗ್ಲಾದೇಶವನ್ನು ಬೇರ್ಪಡಿಸಿದ್ವು. ಬಾಂಗ್ಲಾದೇಶದ ನಮಗೇನು ಉಪಕಾರ ಆಯಿತು? ಹಿಂದೂಗಳನ್ನು ದಬ್ತಾ ಇದ್ದಾರೆ, ನಿರಾಶ್ರಿತರು ಮಾಡ್ತಾ ಇದ್ದಾರೆ, ಕಿರಿಕಿರಿ ಕೊಡ್ತಾ ಇದ್ದಾರೆ, ಫರಕ್ಕಾ ಡ್ಯಾಮ್ ತೊಂದರೆ ಮಾಡ್ತಿದ್ದಾರೆ. 2 ಕಡೆ ಶತ್ರು ಮಾಡಿಕೊಂಡು, ಒಂದು ಕಡೆ ಇದ್ದು 2 ಕಡೆ ಶತ್ರು ಮಾಡ್ಕೊಂಡಾಗಾಯಿತು. ಪಾಕಿಸ್ತಾನ ಒಡೆಯೋದ್ರಿಂದ ನಾವು ಲಾಭ ಏನು ಅಂದರೆ, ಆ ಸೈನ್ಯ ಶಕ್ತಿ, ಮಿಲಿಟರಿ ಪವರ್ ಕಮ್ಮಿ ಆಗಬೇಕು, ಅಲ್ಲ ಶಕ್ತಿ ಕಮ್ಮಿ ಆಗಬೇಕು. ಅಮೆರಿಕ ದೂರವಾಯಿತು, ಅಲ್ಲ ಅಮೆರಿಕ ಆರ್ಮಿ, ಇದು 3A ಅಮೆರಿಕಾನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಅದ್ರಲ್ಲಿ ಅಮೆರಿಕ ದೂರವಾಯಿತು, ಅಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ನು ಆ ಸೇನೆಯನ್ನು ಪುಡಿ ಮಾಡಬೇಕು. ಆ ಸೇನೆ ಪುಡಿ ಮಾಡಲಿಕ್ಕೆ ಪರಿಕರ್ ಅವರು, ಸಮರ್ಥವಾದಂತಹ ನಮ್ಮ ರಕ್ಷಣಾ ಮಂತ್ರಿ, ಬಹಳಷ್ಟು ಹಣವನ್ನು ಸುರಿದು ಬೇಕಾದಷ್ಟು ಯುದ್ಧ ಸಾಮಗ್ರಿಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಮಿತ್ರ ಸಂಗ್ರಹ, ಪಂಚತಂತ್ರ ಮಿತ್ರ ಸಂಗ್ರಹ, ಮಿತ್ರ ಭೇದ. ಮೋದಿ ಒಳ್ಳೆ ಚಾಣಾಕ್ಷ, ಅವನಿಗೆ ಕೌಟಿಲ್ಯ ಅಂಶ ಅವನಲ್ಲಿರುವುದರಿಂದ ಮಿತ್ರ ಸಂಗ್ರಹ ಮಾಡ್ತಾ ಇದ್ದಾರೆ. ಚೈನಾಕ್ಕೆ ಹೋಗೋದಕ್ಕೆ ಮುಂಚೆ ವಿಯೆಟ್ನಾಂಗೆ ಯಾತಕ್ಕೆ ಹೋದರು ಅಂದರೆ, ನೀವು ಅವರ ಶತ್ರುಗಳು, ನಾವಿಲ್ಲಿದ್ದೇವೆ ಅಂತ ಆ ಚೈನಾದವರು ಗಂಟೆ ಬಾರಿಸೋದಕ್ಕೋಸ್ಕರ ಅಲ್ಲಿ ಹೋದರು. ತಮಾಷೆ ನೋಡ್ಲಿಕ್ಕೆ ಹೋಗಲಿಲ್ಲ. ಅದು ಇವರೆಲ್ಲ ಬಂದೋಬಸ್ತ್ ಮಾಡಿದರೆ, ಟಿಬೆಟ್ ಅನ್ನೋದು ಮತ್ತೆ ಡಲೈ ಲಾಮಾ ಪ್ರತಿಷ್ಠೆ ಆದರೆ ಅವ್ರಿಗೂ ಕ್ಷೇಮ, ಬೌದ್ಧ ಧರ್ಮ ಇದ್ದರೆ ನಮಗೂ ಕ್ಷೇಮ, ಭಾರತಕ್ಕೆ ತುಂಬ ಕ್ಷೇಮ. ಚೀನೀಯರ ಸೊಕ್ಕು ಅಡಗ್ತದೆ, ಅವರು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡುವ ಸ್ಥಿತಿಯಲ್ಲಿ ಬರುವುದಿಲ್ಲ. ಪಾಕಿಸ್ತಾನ ಪುಡಿ ಆದರೆ ಜಗತ್ತು ನಗ್ತದೆ, ಚಪ್ಪಾಳೆ ಹೊಡೆಯುತ್ತೆ. ನೀವು ಹೊಡೆದ್ರೆ ಹೊಡ್ರಿ, ಬಿಟ್ರಿ ಬಂದು. ಮೋದಿಯವರ 100 ಸಣ್ಣ ಪುಟ್ಟ ವ್ಯತ್ಯಾಸ, ಕೆಲವರು ಆಕ್ಷೇಪ ಮಾಡ್ತಾರೆ, ಭಾರತ ಒಳಾಡಳಿತ ವಿಷಯದಲ್ಲಿ ಅವರು ಗಮನ ಹರಿಸ್ತಾ ಇಲ್ವಲ್ಲ ಅಂತ. ಮೋದಿ ಸಂಧಾನ ಮಾಡಲಿಲ್ಲ ಕಾವೇರಿ ವಿಷಯದಲ್ಲಿ. ನೆನ್ನೆ ಹೇಳಿದೆ, ಈ ಕಾವೇರಿ ಗಲಾಟೆ ಮಾಡಿಸ್ತವನು ಇಬ್ರಾಹಿಂ ದಾವೂದ, ಅವನ ಏಜೆಂಟ್ರು. ಪತ್ರಿಕೆಯಲ್ಲಿ ಹಾಕಿದ್ರಿ, ಚೆನ್ನಾಗಿ ಹಾಕಿದ್ರಿ. ಮಧ್ಯಪ್ರವೇಶ ಮಾಡೋದೇನು ದೊಡ್ಡದಲ್ಲ, ಔಟ್ ಸೈಡ್ ದಿ ಕೋರ್ಟ್ ಡಿಸೈಡ್ ಮಾಡ್ಕೊಳ್ತೀವಿ ಅಂತ ಜಯಲಲಿತಾ ಅವನು ಸಿದ್ದರಾಮಯ್ಯನವನು ಕರೆದು 5 ನಿಮಿಷದಲ್ಲಿ ಮೋದಿ ಹೇಳಿದ್ರೆ ದಾರಿಗೆ ಬರ್ತಾರೆ. ಆದರೆ ತಮಿಳುನಾಡಿನ 40 ವೋಟ್ಗಳು ರಾಜ್ಯಸಭಾದಲ್ಲಿ, ಲೋಕಸಭೆಯಲ್ಲಿ ಏನಿವೆ, ಇದು ಮೋದಿಯವರಿಗೆ ಕಳೆದು ಹೋಗ್ತದೆ.
ಇಲ್ಲಿರೋದು ಸುಡುಗಾಡು ಡೆಮಾಕ್ರಸಿ. ನಮ್ಮ ಎಲ್ಲ ವೀಕ್ನೆಸ್ ಇರುವುದು ಇದರಿಂದ. ಸ್ವತಂತ್ರ ನಿರ್ಣಯವನ್ನು ಒಬ್ಬರೇ ತಗೊಳ್ಳಿಕ್ಕೆ ಬರುವುದಿಲ್ಲ ಇಲ್ಲಿ. ನಮ್ಮಲ್ಲಿ 28 ಇದ್ರೂ ಇಲ್ಲಿರುವ MP ಗಳು ಒಡೆದು 3-4 ಪಕ್ಷ ಒಬ್ಬರ ಮೇಲೊಬ್ಬರು ಕಚ್ಚಾಡೋದ್ರಿಂದ ಕರ್ನಾಟಕ ಈಸ್ ನೆಗ್ಲೆಕ್ಟೆಡ್, ಟೇಕನ್ ಫಾರ್ ಗ್ರಾಂಟೆಡ್. ತಮಿಳ್ನಾಡು ಹ್ಯಾಸ್ ನಂಬರ್ 1 ಪ್ರಯಾರಿಟಿ ಆನ್ ಮೋದಿಸ್ ಲಿಸ್ಟ್. ಅದನ್ನ ಹೇಗೆ ತಪ್ಪಿಸ್ತೀರಿ? ನಾರಿಮನ್ ಬಂದರು ಅಷ್ಟೇ, ಪುರುಷಮನ್ ಬಂದರು ಅಷ್ಟೇ, ಏನು ಮಾಡೋಕ್ಕೆ ಬರೋದಿಲ್ಲ. ಇದು ಪಾಲಿಟಿಕ್ಸ್. ಇದು ದುಡ್ಡು ತಗೊಳ್ತಾನೆ, ಹೊಟ್ಟೆ ಬೆಳೆಸ್ಕೊಳ್ತಾನೆ. ಕರ್ನಾಟಕದಲ್ಲಿ ಒಳ್ಳೆ ಸಮರ್ಥರಾದ ವಕೀಲರಿದ್ದಾರೆ, ವಾದ ಮಾಡೋರಿದ್ದಾರೆ. ಯು ಡೋಂಟ್ ಟ್ರಸ್ಟ್ ಯುವರ್ ಓನ್ ಪೀಪಲ್. ನಿಮ್ಮ ಜನ ನೀವೇ ನಂಬ್ತಾ ಇದ್ರೆ ಯಾರನ್ನೇ ನಂಬ್ತೀರಿ ನೀವು? ಬಹಳ ದುರ್ದೈವ ಕರ್ನಾಟಕ ಸ್ಥಿತಿ. ಆದ್ದರಿಂದ ನಾನು ಹೇಳ್ತೇನೆ, ಮೋದಿ ಖಂಡಿತವಾಗಿಯೂ ಈ ಕಾವೇರಿ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಅವರಿಗೆ ಸುಭದ್ರವಾದ ಸರ್ಕಾರ ಮೊದಲು ಬರಬೇಕು. 28 ಸಾಲಿಡ್ ವೋಟ್ಗಳು, MP ವೋಟ್ಗಳು ದೆಹಲಿಯಲ್ಲಿ ಬರುವಂತೆ ಕಾಂಗ್ರೆಸ್ ಮುಕ್ತ ಸರ್ಕಾರ ಇಲ್ಲಿ ಬಂದ ಹೊರತು ಕರ್ನಾಟಕಕ್ಕೆ ಕ್ಷೇಮ ಇಲ್ಲ. ಹಾಗೆ ಹಿಂದೆ ಭರತ ಚಕ್ರವರ್ತಿ ದುಷ್ಯಂತನ ಮಗ ದೇಶವನ್ನು ಏಕೀಕರಣ ಮಾಡಿ, ಸಾಂಸ್ಕೃತಿಕ ಏಕೀಕರಣ ಮಾಡಿ ಒಂದು ಮಹಾ ಸಂಸ್ಥಾನ ಮಾಡಿದ. ಇಡೀ ಜಗತ್ತನ್ನು ಭಾರತ ವರ್ಷ ಮಾಡಿದವನು ದುಷ್ಯಂತನ ಮಗ, ಶಕುಂತಲೆಯ ಮಗ. ಅವನಿಂದ ಇದು ಭಾರತ ವರ್ಷ ಆಯಿತು. ರಾಮಾಯಣದ ಭರತನಿಗೂ ಜೈನ ಧರ್ಮದಲ್ಲಿ ಬರುವಂತಹ ಭರತ ಚಕ್ರವರ್ತಿಗೂ ಸಂಬಂಧ ಇಲ್ಲ. ಹೆಸರಿರ್ಬೋದು, ಜಡಭರತ ಅಂತ ಒಬ್ಬ ಬರ್ತಾನೆ ವಿಷ್ಣು ಪುರಾಣದಲ್ಲಿ, ಅವ್ರ ಸಂಬಂಧ ಇಲ್ಲ. ಇದು ಅವನು ಸರ್ವದಮನ ಅಂತ ಹೆಸರಿಟ್ಕೊಂಡ ಮಗು, ಸಿಂಹವನ್ನು ಬಾಯಿ ಹರಿತಾ ಇದ್ದವನು ದುಷ್ಯಂತನ ಮಗ ಈ ನಾಡನ್ನು ಕಟ್ಟಿದ. ಇದೆಲ್ಲ ಮಹಾಭಾರತದಲ್ಲಿದೆ. ಭೂಮಿ ಆವಾಗ ಸಸ್ಯ ಮಾಲಿನ್ಯ ಆಗಬೇಕಾದವಳು ನೀರನ್ನು, ನೆರಳನ್ನು, ಗಿಡಮರಗಳನ್ನು, ಹಣ್ಣು ಧಾನ್ಯಗಳನ್ನು ಕೊಡಲಿಲ್ವೋ ಪೃಥು ಮಹಾರಾಜ ಭೂಮಿಯನ್ನು ಒದ್ದು ಬಿಲ್ಲನ್ನು ಹೂಡಿ ನಿನ್ನನ್ನು ಕೊಂದು ಬಿಡ್ತೇನೆ ಭೂಮಿಯೇ, ಕೊಡದೆಯೋ ಕೊಳ್ಳಲು ಹೇಳಿದಾಗ ಭೂಮಿ ಬಾಯಿ ತೆರೆದು ನೀರನ್ನು ಕೊಟ್ಟಳು, ಸಮೃದ್ಧಿ ಆಯಿತು. ಭೂಮಿಗೆ ಪೃಥ್ವಿ ಅಂತ ಹೆಸರಾಯಿತು. ಇದು ಮಹಾಭಾರತದಲ್ಲಿದೆ ಚರಿತ್ರೆ. ಶಾಂತಿ ಬರೋ ಕಥೆ ಇದು. ನೀರು ಬರಲಿಲ್ಲ, ನೀರು ಬರೋ ಕೆಲಸ ನೀವು ಮಾಡಬೇಕಿಲ್ಲಿ, ಕಣ್ಣಲ್ಲಿ ನೀರು ತರಿಸೋದಲ್ಲ. ವಾಟರ್ ರಿಸೋರ್ಸಸ್ ಭಾಳ ಇದೆ ಇಲ್ಲಿ, ಮಾಡಬೇಕಿದನ್ನು. ಆದ್ದರಿಂದ ರಾಷ್ಟ್ರಭಕ್ತಿ ಕೊನೆ ಮಾತು. ರಾಷ್ಟ್ರಭಕ್ತಿ ಎಲ್ಲಿ ಇರ್ತದೆ ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಹೈಲೈಟ್ ಮಾಡಿ. ರಾಷ್ಟ್ರಭಕ್ತಿ ಇದ್ದಲ್ಲಿ ದೇಶಕ್ಕೆ ಅರ್ಪಣೆ ಮಾಡಿಕೊಳ್ಳುವ ತ್ಯಾಗಬುದ್ಧಿ ಇರ್ತದೆ. ಎಲ್ಲಿ ತ್ಯಾಗಬುದ್ಧಿ ಇರುವುದಿಲ್ಲ ಅಲ್ಲಿ ರಾಷ್ಟ್ರಭಕ್ತಿ ಇರುವುದಿಲ್ಲ. ಬಾಯಿ ಮಾತಲ್ಲಿ ರಾಷ್ಟ್ರ ಅಂತ ಹೇಳುವುದು, ಧ್ವಜ ಹಾರಿಸುವುದು, ರಾಷ್ಟ್ರಗೀತೆ ಹಾಡುವುದು, ಮಾಡಿದ್ದೇ ಮಾಡುವುದು, ಹಣಕ್ಕೆ ನಿಷ್ಠರಾಗಿರುವುದು ಇರೋ ತನಕ ಕರ್ನಾಟಕದ ಅಪ್ಪನಾಣೆ ಕರ್ನಾಟಕ ಉದ್ಧಾರ ಆಗೋದಿಲ್ಲ, ಭಾರತ ಉದ್ಧಾರ ಆಗೋದಿಲ್ಲ. ಗಾಂಧಿಯುಗ ಅಂತ ಹೇಳೋ ಜಾಗದಲ್ಲಿ ಹೇಗೆ ಸಾವಿರಾರು ಜನ ಗುಂಡೇಟ್ಗೆ ಎದೆಯನ್ನು ಕೊಟ್ಟು ವೀರಾಗ್ರಣಿಗಳ ಪ್ರಾಣವನ್ನು ಬಿಟ್ಟರು, ಅಂಥ ಪ್ರತಿಯೊಬ್ಬರು ನೋಡ್ರಿ. ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಒಂದು ಆಶ್ಚರ್ಯ ಸಮಾಚಾರ ಓದಿದೆ. ನಮಗೆ ತುಂಬ ಗೌರವಾರ್ಹರು ವೀರೇಂದ್ರ ಹೆಗಡೆ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ. ಒಂದು ಮಠ ಇದ್ದಾಗ ಅವರೊಂದು ಧರ್ಮಪೀಠದ ಅಧ್ಯಕ್ಷರು, ಅವರು ಜೈನರು ಧರ್ಮದಲ್ಲಿ. ಅವರು ಹೇಳಿದರು, ಮಾತೆಯರೇ, ನಿಮ್ಮ ಮಕ್ಕಳನ್ನು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೈನ್ಸಿಗೆ ಕಳಿಸ್ಬೇಡ್ರಿ, ಸೈನ್ಯಕ್ಕೆ ಕಳುಹಿಸಿರಿ. ಜೈನರು ಇವತ್ತು ಆ ಸೇನಾನಿಷ್ಠ ಅವನು ರಸ್ಕಿನ್ ಅಂತ ಒಬ್ಬ ಮಹಾ ವಿದ್ವಾಂಸ, ಅವನು ಹೇಳ್ತಾನೆ, ಯುದ್ಧವೆಂಬುದು ಕೆಟ್ಟದ್ದು, ಯುದ್ಧ ಭೀತಿ ಒಳ್ಳೆಯದು. ಯಾಕೆ ಯುದ್ಧ ಅನ್ನೋದು ಹಾಳು ಮಾಡ್ತದೆ, ಯುದ್ಧ ಬರ್ತದಲ್ಲ ಅನ್ನೋ ಭಯ. ಆದರೆ ಜನ ಸಣ್ಣತನವನ್ನು ಮರೀತಾರೆ, ಒಗ್ಗೂಡ್ತಾರೆ. ಯುದ್ಧದ ಭೀತಿ ಒಗ್ಗೂಡಿಸೋ ಶಕ್ತಿಯನ್ನು ಹೊಂದುತ್ತೆ. ನಾವು ನೋಡಿದ್ದೇವೆ, ಚೀನಾ ಆಕ್ರಮಣ ಮಾಡಿದಾಗ, ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ಜನ ಎಲ್ಲ ಪ್ರಾಣವನ್ನು ಕೊಟ್ಟರು. ಎಮರ್ಜೆನ್ಸಿಯಲ್ಲಿ ಎಷ್ಟು ಜನ ಇವೆಲ್ಲ ಪ್ರಾಣ ಕೊಡೋಕ್ಕೆ ತಯಾರಾಗಿದ್ರಿ. ಪ್ರಾಣ ಕೊಡುವ ಯಾರು ತಯಾರಾಗಿರ್ತಾರೆ ಅವರು ಮಾತ್ರ ದೇಶವನ್ನು ಕಟ್ಟಬಲ್ಲರು. ಯಾರು ಇತರ ಪ್ರಾಣವನ್ನು ತೆಗಿತಾರೆ ಅವರು ಅಸುರರಾಗಬಲ್ಲರು. ಆದ್ದರಿಂದ ರಾಷ್ಟ್ರ ಅನ್ನೋದು ಒಣಕಲ್ಪನೆಯಲ್ಲ. ನಮ್ಮ ಎಲ್ಲ ಮತತ್ರಯಾಚಾರ್ಯರ ಗ್ರಂಥಗಳಿಗಿಂತ, ಮತಗಳಿಗಿಂತ, ಉಪನಿಷತ್ ವಾಕ್ಯಗಳಿಗಿಂತ ಇವತ್ತು ಮುಖ್ಯವಾದದ್ದು ಬೋಧೆ ಅಂದರೆ ರಾಷ್ಟ್ರಭಕ್ತಿ, ರಾಷ್ಟ್ರಭಕ್ತಿ, ರಾಷ್ಟ್ರಭಕ್ತಿ. ರಾಷ್ಟ್ರದೇವೋಭವ ರಾಷ್ಟ್ರಂ ಧಾರಯತಾನ್ ಧ್ರುವಂ. ಶ್ರೀ ಸೂಕ್ತ ಅಂತ ಒಂದು ಋಗ್ವೇದದಲ್ಲಿ ಭಾಗ 10ನೇ ಮಂಡಕ್ಕೆ ಸೇರಿದ್ದು. ಅದರಲ್ಲಿ ಒಂದು ಮಂತ್ರ ಹೇಳುತ್ತೆ, ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ವೃದ್ಧಿಂ ದದಾತು ಮೇ ಕ್ಷುತ್ಯಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀರ್ನಾಶಯಾಮ್ಯಹಂ ಅಭೂತಮಸವೃದ್ಧಿಂಚ ಸರ್ವಾನ್ ನಿರ್ಣುತ ಮೇ ಗೃಹಾತ್. ಎಲೈ ರಾಷ್ಟ್ರವೆಂಬ ಲಕ್ಷ್ಮಿಯೇ, ನಾನು ನಿನ್ನಲ್ಲಿ ಹುಟ್ಟಿದ್ದೇನೆ. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್
ಕೀರ್ತಿ ವೃದ್ಧಿನ್ ದದಾತು ಮೇ. ಈ ದೇಶ ನನಗೆ ಕೀರ್ತಿಯನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ. ನನ್ನ ಮನೆಯಲ್ಲಿರುವ ಅಭೂತಿಮ್ಮ ಸಮೃದ್ಧಿಂಚ, ಅನಿಷ್ಟಗಳನ್ನು, ಅಸಮೃದ್ಧಿಯನ್ನು, ಹಸಿವನ್ನು, ಬಾಯಾರಿಕೆಯನ್ನು ತೊಡೆದು ಹಾಕಲಿ ತಾಯಿ ಭಾರತಿ. ಈ ದೇಶದಲ್ಲಿ ಹುಟ್ಟಿದ್ದೇನಮ್ಮ, ನನ್ನ ಮೂಲಕ ಒಳ್ಳೆಯ ಕೆಲಸ ಮಾಡುವುದು ಶ್ರೀ ಸೂಕ್ತದಲ್ಲಿ ಅಂತ ಅರ್ಥ. ಎಷ್ಟನ್ನು ಓದಿದ್ದೀರಿ ನೀವು ಅದನ್ನು? ಶ್ರೀ ಸೂಕ್ತ ಹೋಮ ಮಾಡ್ತೇವೆ, ವೇದವನ್ನು ಓದಬೇಕು, ವೇದ ದೃಷ್ಟಿಯಲ್ಲಿ ಓದಬೇಕು. ಆದ್ದರಿಂದ ಇವತ್ತು ರಾಷ್ಟ್ರ ಚಿಂತನ, ರಾಷ್ಟ್ರ ಜಾಗೃತಿ ಏನು ಹೇಳಿದ್ದಾರೆ, ಎರಡೂ ವಿಷಯಗಳಲ್ಲಿ ತುಂಬ ದೊಡ್ಡ ಗ್ರಂಥಗಳನ್ನು ಬರೆಯುವಷ್ಟು ವಿಷಯ ಇದೆ. ನಾನು ಎಷ್ಟೊತ್ತು ಮಾತಾಡಿದ್ನೋ ಗೊತ್ತಿಲ್ಲ. ಇನ್ನೆಷ್ಟೊತ್ತು ಮಾತನಾಡಿದ್ರು ಯಾರಿಗೂ ಬೇಸರ ಇಲ್ಲ. ನಾರಾಯಣ, ತುಂಬ ಹೊತ್ತಾಯಿತು, ಕ್ಷಮಿಸಬೇಕು. ಇನ್ನು ಮುಂದೆ ಸ್ವಾಮಿಗಳು ಮಾತನಾಡುವರಿದ್ದಾರೆ. ಬೇಸರ ಆಗಿದ್ದರೆ ಕ್ಷಮಿಸಿ. ಪತ್ರಿಕೆಗಳಲ್ಲಿ ಪ್ರಚೋದನಾತ್ಮಕವಾದ ವಿಷಯಗಳನ್ನು ಪ್ರಕಟ ಮಾಡಿದೆ. ಇವತ್ತು ತುಂಬ ಗಂಭೀರವಾಗಿ ಚೆನ್ನಾಗಿ ಪ್ರಕಟ ಮಾಡಿದ್ದೀರಿ, ಅಭಿನಂದನೆಗಳು. ದೇಶಕ್ಕೆ ಒಳ್ಳೆಯ ಮಾಡುವ ದೃಷ್ಟಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಪ್ರಕಟಣೆ ಆಗಬೇಕು ಅಂತ ತಮ್ಮೆಲ್ಲರಲ್ಲಿ ಸಹನೆಯಿಂದ ಕೇಳಿದ್ದಕ್ಕಾಗಿ ನಮ್ರತೆಯಿಂದ ನಮಸ್ಕಾರ ಮಾಡಿ ವಿಶ್ರಮಿಸ್ತೀನಿ. ಪ್ರೊಫೆಸರ್ KS ನಾರಾಯಣಾಚಾರ್ಯರಿಗೆ ಕೃತಜ್ಞತೆಗಳು. ಅಧ್ಯಕ್ಷೀಯ ಮಾತುಗಳು ಶ್ರೀ ಶ್ರೀಕಾಂತ್ ದೇಸಾಯರು. 4 ಜೈಲು 14 ತಿಂಗಳು ಅಂಥೇಳಿ ಎಮರ್ಜೆನ್ಸಿ ಕಥನವನ್ನು ಅವರು ಬರೆದು ಇತ್ತೀಚೆಗೆ ಬಹಳ ವಿಶಾಲವಾದ ಓದುಗ ವ್ಯಾಪ್ತಿಯನ್ನು ಪಡೆದ ಲೇಖಕರು ಕೂಡ ಅವರು. ಈ ಹಿಂದೆ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಅಂಥೇಳಿ ಈದ್ಗಾ ಕಥಾನಕವನ್ನು ಬರೆದು, ಈದ್ಗಾ ಮೈದಾನದ್ದು. ಅದು ಈದ್ಗಾ ಮೈದಾನದ ಕಥೆ ಎಲ್ಲಿಂದೋ ಆರಂಭ ಆಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿತ್ತು, ಅದ್ರ ಬಗ್ಗೆ ಕೂಡ ಅವರು ಒಂದು ಪುಸ್ತಕ ಬರೆದರು. ಇವತ್ತು ಅವರು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಂದ ಅಧ್ಯಕ್ಷೀಯ ಮಾತುಗಳು ಶ್ರೀ ಶ್ರೀಕಾಂತ್ ದೇಸಾಯ್. ವೇದಿಕೆಯ ಮೇಲಿರುವ ಸ್ವಾಮೀಜಿಯವರೇ, ಆಚಾರ್ಯರ ಪಾದಾರವಿಂದಗಳಲ್ಲಿ ಅರ್ಪಿಸಿ ಅಧ್ಯಕ್ಷಂತೆಯಲ್ಲಿ ಮೇಳಿ ಕೂತದ್ರ ಸಲುವಾಗಿ ಅನಿವಾರ್ಯವಾಗಿ 2 ಮಾತುಗಳನ್ನು ಹೇಳಬೇಕಾಗ್ತದೆ ವಿನಃ ಮೇರು ಸದೃಶವಾಗಿ ಹಿಮಾಲಯ ಸದೃಶದ ಒಂದು ಜ್ಞಾನ, ಬುದ್ಧಿ, ಸಂಸ್ಕಾರ, ಓದು, ದೇಶಕ್ಕಾಗಿ ಎಲ್ಲವನ್ನು ಕೊಡ್ತಕ್ಕಂಥದ್ದು ಮತ್ತು ದೇಶದ ಚಿತ್ರವನ್ನು ನಮ್ಮದು ಕೊಡ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಅವರು ಭಾಷಣ ಮಾಡಿದ ಮೇಲೆ ನಾನು ಏನಾದರೂ ಹೇಳ್ತೇನೆ ಅಂದರೆ ಅದು ಅತ್ಯಂತ ನನ್ನ ಮಟ್ಟಿಗೆ ಮಾತ್ರ ಸರಿಯಾದ ಕ್ರಮ ಅಲ್ಲ. ಆದರೂ ಒಂದು ಸಂಸ್ಕಾರ ಅಂತಿರ್ತದೆ, ಒಂದು ಎಟಿಕೇಟ್ಸ್ ಅಂತಿರ್ತದೆ, ಒಂದು ಸಭೆ ಮರ್ಯಾದೆ ಅಂತಿರ್ತದೆ. ಅದಕ್ಕಾಗಿ 2 ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ ವಿನ ಬೇರೆ ಏನಿಲ್ಲ. ನನಗಿಂತ ಮೊದಲು ಮಾತನಾಡಿದವರು ಒಂದು ವಿಷಯ ಹೇಳಿದರು, ನೇಷನ್ ಮತ್ತು ಸ್ಟೇಟ್ ಇದರಲ್ಲಿ ವ್ಯತ್ಯಾಸ ಏನು ಅಂಥೇಳಿ ಭಾಳ ಚೆನ್ನಾಗಿ ಹೇಳಿದರು. ಅದನ್ನು ಇವತ್ತಿನವರೆಗೂ ನಾವೇನು ನೋಡ್ತೇವೆ ಅಂದರೆ, ಬ್ರಿಟಿಷರ ಕಾಲದಿಂದ ಇವತ್ತಿನ ತನಕನೂ ನಮ್ಮನ್ನು ಏನು ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟೇಟ್ ಅಂತಲೇ ಟ್ರೀಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ದೇಶದಲ್ಲಿಯೇ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಂದು ಆ್ಯಕ್ಟ್, ದಿಟ್ ಇಸ್ ದ ಮದರ್ ಆ್ಯಕ್ಟ್, ಇಂಡಿಯನ್ ಪೀನಲ್ ಕೋಡ್ ಅಂಥೇಳಿ. ಆ ಇಂಡಿಯನ್ ಪೀನಲ್ ಕೋಡ್ನೊಳಗೆ ಇವತ್ತಿಗೂ 1860ನೇ ಇಸ್ವಿಯಲ್ಲಿ ಬ್ರಿಟಿಷರು ತಮ್ಮ ರಾಜ್ಯಭಾರ ಈ ರಾಷ್ಟ್ರದಲ್ಲಿ ಸುರಕ್ಷಿತವಾಗಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕಾನೂನನ್ನೇ ಇವತ್ತಿನವರೆಗೂ ನಾವು ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆ ಕಾನೂನಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇವತ್ತು ನಾನು ಹೇಳಬೇಕಾಗ್ತದೆ, ರಾಷ್ಟ್ರದ ಬಗ್ಗೆ ಇಲ್ಲಿ ಚಿಂತನೆ ನಡೆದವರಿಂದ ಹೇಳಬೇಕಾಗ್ತದೆ. ಆ ಇಡೀ ಕಾನೂನಿನಲ್ಲಿ ದೇಶ ವಿರೋಧಿ ಕೃತ್ಯ ಅಂದರೆ ಏನು ಅನ್ನೋದನ್ನು ಇವತ್ತಿನವರೆಗೂ ಅಲ್ಲಿ ಡೆಫಿನೇಷನ್ ಇಲ್ಲ. ಅದರಲ್ಲಿ ಯಾವುದು ದೇಶ ವಿರೋಧಿ ಕೃತ್ಯ ಅನ್ನೋದನ್ನೇ ಡೆಫಿನೇಷನ್ ಇಲ್ಲ. ಅದರ ಪರಿಣಾಮ ಇವತ್ತಿಗೇನಾಗ್ತದೆ ಅಂತಂದರೆ, ಅದಕ್ಕೆ ರಾಜದ್ರೋಹ ಅಂತ ಹೇಳ್ತಾರೆ, ದೇಶದ್ರೋಹನ ರಾಜದ್ರೋಹದ ಜೊತೆಗೆ ಇಕ್ವೇಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲ. ಅದು ಬ್ರಿಟಿಷರ ಒಂದು ವ್ಯವಸ್ಥೆ ಒಳಗೆ ಏನಿದೆ ಅಂದರೆ ರಾಜನಿಗೆ ಮಹತ್ವ ಇದೆ ಅಲ್ಲಿ. ಹೀಗಾಗಿ ಅದನ್ನು ಕಿಂಗ್ಸ್ ಸುದ್ದಿಲ್ ಅಂತ ಮಾಡಿ ರಾಜದ್ರೋಹ ಅಂತ ಮಾಡಿದರು ಅವರು. ಇವತ್ತಿಗೂ ನಮ್ಮ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಅದೇ ನಡ್ಕೊಂಡು ಬರ್ತಾ ಇದೆ. ಇಂಡಿಯನ್ ಪೀನಲ್ ಕೋಡಿನ 6ನೇ ಚಾಪ್ಟರ್ನಲ್ಲಿ 121ರಿಂದ 131ವರೆಗೆ ಸೆಕ್ಷನ್ ಇರ್ತಕ್ಕಂಥದ್ದು ಈ ಥರದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ ಅದನ್ನು ಯಾವ ರೀತಿಯಿಂದ ಡಿಫೈನ್ ಮಾಡಬೇಕು, ಯಾವ ರೀತಿಯಿಂದ ಕಂಟ್ರೋಲ್ ಮಾಡಬೇಕು ಅನ್ನೋದೊಂದಿದೆ.
ನಾನು ನಿಮಗೆ ಓದಿ ಹೇಳಬೇಕಾಗಿರೋದಂದ್ರೆ ಅದಕ್ಕೆ ಹೆಡಿಂಗ್ ಏನಿದೆ ಅಂತಂದ್ರೆ ಆಫೆನ್ಸಿಸ್ ಅಗೇನ್ಸ್ಟ್ ದ ಸ್ಟೇಟ್ ಅಂತಿದೆ. ದಯವಿಟ್ಟು ಅದನ್ನು ನೋಡಿ. ಆಫೆನ್ಸಿಸ್ ಅಗೇನ್ಸ್ಟ್ ದ ಸ್ಟೇಟ್, ನೇಷನ್ ಅಂತಿಲ್ಲ. ಅಂದರೆ ಆಚಾರ್ಯರು ಹೇಳಿದಂಗೆ ಈ ದೇಶವನ್ನು ಅವರು ಏನಂತ ತಿಳ್ಕೊಂಡು ಮಾಡಿದರೆ ಒಂದು ಸ್ಟೇಟ್ ಅಂತಲೇ ಕನ್ಸಿಡರ್ ಮಾಡಿದ್ರು ಆನ್ ದ ಪ್ಯಾಟರ್ನ್ ಆಫ್ ಇಂಗ್ಲೆಂಡ್. ಹೀಗಾಗಿ ಇವತ್ತಿಗೆ ನಮ್ಮಲ್ಲಿ ಪಾಕಿಸ್ತಾನದ ಧ್ವಜ ನಮ್ಮ ದೇಶದಲ್ಲಿ ಹಾರಿಸಿದರೂ ಕೂಡ ಅನ್ನಿಸೋದಕ್ಕೆ ಅದನ್ನು ಇಟ್ ಈಸ್ ಆಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ವಿನ ಇಟ್ ಈಸ್ ನಾಟ್ ಬೀಯಿಂಗ್ ಟ್ರೀಟೆಡ್ ಎಸ್ ಅನ್ ಆಫೆನ್ಸ್ ಅಗೇನ್ಸ್ಟ್ ಅ ನೇಷನ್. ದೇಶದ್ರೋಹದ ಆಪಾದನೆ ಮೇಲೆ ಈ ದೇಶದಲ್ಲಿ ಇವತ್ತಿನವರೆಗೂ ಒಬ್ಬೊಬ್ಬರಿಗೂ ಒಂದೊಂದು ಶಿಕ್ಷೆ ಆಗಿಲ್ಲ. ಇದು ದೇಶಕ್ಕೆ ಸ್ವಾತಂತ್ರ್ಯ ಬಂದ 70 ವರ್ಷಗಳ ನಂತರ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಅಂಥದ್ದು ಶಾಸನ ಅಧಿಕಾರವನ್ನು ಯಾರು ನಡೆಸ್ತಾರೆ ಅವರಿಗೆ ವಿರೋಧ ಮಾಡಿದರೆ ಅವ್ರನ್ನ ಒಳಗಡೆ ಹಾಕ್ತಕ್ಕಂಥ ಕೆಲಸ ಸುಸೂತ್ರವಾಗಿ ನಡೀತಾ ಇದೆ. ಈ ವಿಷಯ ಇವತ್ತು ಯಾಕೆ ನಾನು ಹೇಳಬೇಕಾಯಿತು ಅಂತಂತಂದರೆ, ದೇಶಭಕ್ತಿ, ಈ ರಾಷ್ಟ್ರದಲ್ಲಿ ಹುಟ್ಟಿದವ ನಾನು, ಈ ರಾಷ್ಟ್ರಕ್ಕೆ ನಂದು ಋಣ ಇದೆ. ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಪಂಚಭೂತಗಳಲ್ಲಿ ವಿಲೀನವಾಗತಕ್ಕಂಥ ನಾನು ಏನೇ ಬಂದರೂ ಸುದಕ್ಕೆ ರಾಷ್ಟ್ರಕ್ಕೆ ವಿಧೇಯನಾಗಿ ಇರಬೇಕು ಅನ್ನತಕ್ಕಂಥ ಒಂದು ರಾಷ್ಟ್ರಭಕ್ತಿಯ ಪರಿಕಲ್ಪನೆಯನ್ನು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮಗೆ ಕೊಡಲಿಲ್ಲ. ಪರಿಣಾಮ ಏನಾಯ್ತು ಅಂದರೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ದೇಶದ ಪುನರುತ್ಥಾನವನ್ನು, ಈ ರಾಷ್ಟ್ರದ ಪುನರ್ನಿರ್ಮಾಣವನ್ನು, ರೀಕನ್ಸ್ಟ್ರಕ್ಷನ್ ಆಫ್ ಎ ನೇಷನ್ ಯಾವ ಆಧಾರದ ಮೇಲೆ ಮಾಡಬೇಕಂತಕ್ಕಂಥ ಒಂದು ಬ್ಲೂ ಪ್ರಿಂಟು ಯಾರು ಅಧಿಕಾರವನ್ನು ವಹಿಸಿಕೊಂಡ್ರು ಅವರು ದೇಶದ ಮೇಲೆ ಇಡಲಿಲ್ಲ. ಪರಿಣಾಮವಾಗಿ ಬ್ರಿಟಿಷರಿಂದ ಬಂದಿರತಕ್ಕಂಥ ಶಿಕ್ಷಣವನ್ನು ನಮ್ಮ ಮೇಲೆ ಹೇರಿದ್ರ ಸಲುವಾಗಿ ಇವತ್ತಿಗೆ ಆಚಾರ್ಯರಂಥವ್ರು 84 ವರ್ಷದ ಒಂದು ವಯಸ್ಸಿನಲ್ಲಿಯೂ ಕೂಡ ಶ್ರಮ ತೆಗೆದುಕೊಂಡು ನಮಗೆ ದೇಶ ಅಂದ್ರೇನು, ದೇಶಭಕ್ತಿ ಅಂದರೆ ಏನು ಅನ್ನೋದನ್ನು ಊರು ತಿರುಗಿ ಅವ್ರು ಹೇಳಬೇಕಂತ ಪರಿಸ್ಥಿತಿ ಬಂತು. ಇದನ್ನು ನಾವು ನೋಡಬೇಕಾಗಿದೆ. ಅದಕ್ಕೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇದಕ್ಕೆ ನಾವು ಹೇಳ್ತೇವೆ ಸಂಸ್ಕಾರ ಅಂಥೇಳಿ. ಮಗುವಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ. ದೇಶಭಕ್ತಿ ಹುಟ್ಟಿದ ಕೂಡಲೇ ಬರ್ತಕ್ಕಂಥದ್ದಲ್ಲ. ನಮ್ಮ ಹಿಂದೂ ಧರ್ಮದ ಶಾಸ್ತ್ರದ ಪ್ರಕಾರ 16 ಸಂಸ್ಕಾರಗಳು ಮನುಷ್ಯನಿಗೆ ಹುಟ್ಟಿನಿಂದ ಕೊಡ್ತೇವೆ ನಾವು. ಆ ಮಗುವಿನ ಕೈ ಹಿಡ್ಕೊಂಡು ಅದನ್ನು ನಡೆದಾಡಲಿಕ್ಕೆ ತಿಳಿಸ್ತೇವೆ. ತುತ್ತನ್ನು ಬಾಯಲ್ಲಿ ಹಾಕಿ ಬಾಯಲ್ಲಿ ತುತ್ತನ್ನು ಕೊಟ್ಟು ಅದಕ್ಕೆ ಆಹಾರವನ್ನು ಯಾವ ರೀತಿ ಜೀರ್ಣಗೊಳಿಸಬೇಕು ಅನ್ನೋದನ್ನು ಕಲಿಸ್ತೇವೆ. ಆ ರೀತಿಯೇ ಮಗುವಿಗೆ ನೀನು ಈ ದೇಶದಲ್ಲಿ ಹುಟ್ಟಿದಿ, ಈ ದೇಶದಲ್ಲಿ ಬೆಳೀತಿ, ಈ ದೇಶದಲ್ಲಿ ನೀನು ಹೋಗ್ತಿ, ಅದಕ್ಕೆ ಈ ದೇಶದ ಬಗ್ಗೆ ನೀನೊಂದು ಪ್ರೇಮವನ್ನು ಬೆಳೆಸಿಕೊಳ್ಬೇಕು ಅಂತಕ್ಕಂಥ ಒಂದು ಸಂಸ್ಕಾರ ಏನಿದೆ, ಆ ಸಂಸ್ಕಾರ ನಮಗೆ ಇವತ್ತಿನವರೆಗೆ ಸಿಕ್ಕಿಲ್ಲ. ಇವತ್ತಿಗೆ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಯಾವುದಾಗಿದೆ ಅಂದರೆ, ಆಚಾರ್ಯರು ಓದಿ ಅದನ್ನು ಹೇಳಿದ ಕೂಡಲೇ ಆಚಾರ್ಯರು ಏನು ಹೇಳ್ತಾ ಇದ್ದಾರಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ನಾವು ಶಾಲೆ ಒಳಗೆ ಕಲಿಸಿಲ್ಲ, ಮನೆಯೊಳಗೆ ನಮ್ಗೆ ಗೊತ್ತಿಲ್ಲ ಸಂಸ್ಕಾರ. ಅದು ಈ ಸಂಸ್ಕಾರ ನಮಗೆ ಎಲ್ಲಿವರೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ದೇಶದಲ್ಲಿ ಬರುವುದಿಲ್ಲ, ಅಲ್ಲಿವರೆಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂಥೇಳಿ ನಾವು ಅತಿ ಸ್ಪಷ್ಟವಾಗಿ ಹೇಳ್ಬೋದು. ಬ್ರಿಟಿಷರಿಂದ ಎಲ್ಲವನ್ನೂ ಕಲ್ತೇವೆ ನಾವು. ಸೂಟ್ ಹಾಕ್ಕೊಂಡೆವು, ಬೂಟ್ ಹಾಕ್ಕೊಂಡೆವು, ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲ್ತೇವೆ, ಮತ್ತೊಂದು ಮಾಡಿದೆವು, ಅವರ ಪದ್ಧತಿಗಳನ್ನೆಲ್ಲನೂ ಕಲ್ತ್ಕೊಂಡೆವು. ಆದರೆ ಬ್ರಿಟಿಷರಿಂದ ದೇಶಭಕ್ತಿಯನ್ನು ನಾವು ಕಲ್ತ್ಕೊಳ್ಳಿಲ್ಲ. ಇವತ್ತಿನವರೆಗೂ ಬ್ರಿಟಿಷರ ಶಾಲೆಗಳು ನೋಡ್ರಿ, ಇಂಗ್ಲೆಂಡ್ದ ಶಾಲೆಗಳಲ್ಲಿ ಮಗುವ LKG ಹೋದ ತಕ್ಷಣ ಅದಕ್ಕೆ ಮೊದಲು ಕಲಿಸ್ತಕ್ಕಂಥ ಪಾಠ ಅಂದ್ರೆ ಇಂಗ್ಲೆಂಡ್ ಐ ಲವ್ ಯು ವಿತ್ ಆಲ್ ದೈ ಫಾಲ್ಟ್ ಅಂಥೇಳಿ. ಆ ಮಗುವಿಗೆ ಕೊಡ್ತಕ್ಕಂಥ ಮೊದಲ ಸಂಸ್ಕಾರ ಅದು. ಈ ದೇಶವನ್ನು ನೀನು ಮೆಚ್ಚಬೇಕು. ದೇಶದಲ್ಲಿ ಏನೋ ತಪ್ಪಿರಲಿ, ಇರ್ಬೋದು, ದೇಶದಲ್ಲಿ ತಪ್ಪಿರ್ತವೆ, ಆದರೆ ಮಗುವಿಗೆ ಕೊಡ್ತಕ್ಕಂಥ ಶಿಕ್ಷಣ ಇಂಗ್ಲೆಂಡ್ ಐ ಲವ್ ಯು ವಿತ್ ಆಲ್ ದೈ ಫಾಲ್ಟ್. ಆದರೆ ನಮ್ಮಲ್ಲೇ ಒಂದೇ ಮಾತ್ರ ಹೇಳಬೇಕು ಅಂತ ನಾವು ಹೇಳುವುದಿಲ್ಲ ಅಂತಂಥ ಸಂಸ್ಕಾರ ನಾವು ಕೊಡ್ತೇವೆ. ತಪ್ಪು ಯಾರ್ದಿದು? ಜಪಾನ್ ದೇಶದಲ್ಲಿ ಮಗು ಶಾಲೆಗೆ ಬಂದ ತಕ್ಷಣ ಒಬ್ಬ ಪರಿಪೂರ್ಣವಾಗಿರ್ತಕ್ಕಂಥ ಪ್ರಜೆಯಲ್ಲಿ ಏನು ಗುಣಗಳನ್ನಿರಬೇಕು ಆ ಗುಣಗಳ ಸಂಸ್ಕಾರ ಆ ಬಾಲ್ಯದ 5ನೇ ವರ್ಗದಿಂದ ಆ ಮಗುವಿಗೆ ಕೊಡ್ತಾರೆ. ನಮ್ಮಲ್ಲಿ ಏನು ಸಂಸ್ಕಾರ ಇದೆ, ನಮ್ಮಲ್ಲಿ ಅವ್ರು ಹೇಳಿದ ಗುರುಗಳು ಹೇಳಿದಾಗೆ ಏನೇನೋ ನಮ್ಮನ್ನು ಕಲಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ನಮ್ಮಿಂದ ಬೇವಿನ ಗಿಡವನ್ನು ಹಚ್ಚಿ ಅದರಲ್ಲಿ ಮಾವಿನ ಹಣ್ಣನ್ನು ಕೇಳ್ತಕ್ಕಂಥ ಪ್ರಯತ್ನ ನಾವು ಮಾಡಿದರೆ ಯಾವಾಗಾದರೂ ಇದು ಸಾಧ್ಯ ಆಗ್ತದನ? ಇದು ಆಗೋದಿಲ್ಲ. ಅದಕ್ಕಾಗಿ 84 ವಯಸ್ಸು ಆದರೂ ಕೂಡ ನಾವು ಇವತ್ತಿಗೆ ತಿರುಗಾಡಬೇಕಾಗಿದೆ, ನಮಗೆ ಹೇಳಬೇಕಾಗಿದೆ, ಹೀಗಲ್ಲರೋ ಹುಚ್ಚರ, ಇದು ಹೀಗಿದೆ, ನಮ್ಮ ದೇಶ ಅಂದರೆ ಏನು, ನಮ್ಮ ರಾಷ್ಟ್ರ ಅಂದರೆ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಪರಂಪರೆ ಏನು ಅಂಥೇಳಿ. 10,000 ವರ್ಷಗಳ ಒಂದು ಮಹಾನ್ ಸಂಸ್ಕೃತಿಯ ವಾರಸುದಾರರು ನಾವಿದ್ದೇವೆ. ಆದರೆ ಅದನ್ನೇ ನಮಗೆ ಕಲಿಸ್ತಾ ಇಲ್ಲ. ಇಂಥ ಒಂದು ಮಹಾನ್ ಸಂಸ್ಕೃತಿಯ ವಾರಸುದಾರರು ನೀವು ಅಂತಕ್ಕಂಥ ವಿಷಯವನ್ನು ನಮಗೆ ಕಲಿಸದೇ ಇರೋದ್ರಿಂದ ನಾವಿವತ್ತಿಗೆ ಏನು ಮಾಡ್ತೇವೆ ಅಂತಂದರೆ, JNU ಪ್ರಕರಣ ದೇಶದಲ್ಲಿ ಆಗ್ತಾ ಇದ್ದಾವೆ. 1954 ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳ್ತೇನೆ. ಆಚಾರ್ಯರು ಇತಿಹಾಸದ ಬಗ್ಗೆ ಬಹಳಷ್ಟು ಹೇಳ್ತಾರೆ, ಬಹಳಷ್ಟು ಓದಿದ್ದಾರೆ. ನನಗೆ ನಿಜಕ್ಕೂ ಖುಷಿ ಆಗ್ತದೆ ಅವ್ರನ್ನ ಕೇಳಬೇಕಂತಂದರೆ. ಯಾವ ರೀತಿಯ ಒಂದು ಕಲ್ಪನೆ ನಮ್ಮಲ್ಲಿದೆ ಅಂತ ಹೇಳ್ತೇನೆ. 1953 ಅಥವಾ 54 ಇಸ್ವಿ ಇರಬೇಕು, ಅಂದರೆ ಸುಮಾರು 67 ವರ್ಷಗಳ ಹಿಂದಿನ ಇದೊಂದು ಕಥೆ. ಇದು ನನಗೆ ಮೊನ್ನೆ ಒಂದು ಪುಸ್ತಕ ಓದೋಕೆ ಸಿಕ್ತು, ಮೈ ಡೇಸ್ ವಿತ್ ನೆಹರೂಸ್ ಅಂಥೇಳಿ. M.O. ಮಥಾಯಿ ಅಂಥೇಳಿ
ನೆಹರು ಅವರ ನೆಚ್ಚಿನ ಸಿಬ್ಬಂದಿ ಮತ್ತು ಅವರ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಂದು ಆಪ್ತ ಅವನು ಎಂಬ ಮಥಾಯಿ ಅಂಥೇಳಿ. ಅವನು ಈ ಪುಸ್ತಕ ಬರೆದಾನೆ, ಮೈ ಡೇಸ್ ವಿತ್ ನೆಹರು ಅಂಥೇಳಿ. ಆ ಪುಸ್ತಕದ 241 ಮತ್ತು 242ನೇ ಪುಟದಲ್ಲಿ ಒಂದು ಘಟನೆಯನ್ನು ಬರಿತಾನೆ ಅವನು. ಆ ಘಟನೆ ಏನು ಅಂತಂದ್ರೆ ಯಾವ ರೀತಿ ನಮ್ಮದು ಇದೆ ಅಂಥೇಳಿ. ಭಾರತ ದೇಶದಿಂದ, ಆವಾಗ ದೇಶ ಸ್ವತಂತ್ರ ಆಗಿತ್ತು, ಭಾರತ ದೇಶದಿಂದ ಹೊರಗಡೆ ಹೋಗಬೇಕು ಅಂತಂದರೆ ಒಂದು ರಹದಾರಿ ಬೇಕಾಗ್ತದೆ, ಅದಕ್ಕೆ ನಾವು ಪಾಸ್ಪೋರ್ಟ್ ಅಂತ ಹೇಳ್ತೇವೆ. ಆ ಪಾಸ್ಪೋರ್ಟಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ಅಪ್ಲಿಕೇಶನ್ ಕೊಟ್ಟು ಅದನ್ನು ನಾವು ತೊಗೊಳ್ಬೇಕಾಗ್ತದೆ. ಆ ಪಾಸ್ಪೋರ್ಟ್ಗೆ ಕೊಡ್ತಕ್ಕಂಥ ಅಪ್ಲಿಕೇಶನ್ದಲ್ಲಿ ದರ್ ಇಸ್ ಎ ಕಾಲಮ್ ಏನಂತಂದರೆ ನ್ಯಾಷನ್ಯಾಲಿಟಿ ಅಂತಿದೆ ಅಲ್ಲಿ. ಅದು ನಿನ್ನ ರಾಷ್ಟ್ರೀಯತೆ ಯಾವುದು ಅಂತ ಒಂದು ಕಾಲಮ್ ಇದೆ. ಶೇಖ್ ಅಬ್ದುಲ್ಲಾ ಅವ್ರ ಹೆಸರು ಕೇಳಿರಬೇಕು. ಈಗೇನು ಉಮರ್ ಅಬ್ದುಲ್ಲಾ ಇದ್ದಾನೆ, ಉಮರ್ ಅಬ್ದುಲ್ಲಾ ಅಂತಂದು ಫಾರೂಕ್ ಅಬ್ದುಲ್ಲಾ ಅಂತಂದು ಶೇಖ್ ಅಬ್ದುಲ್ಲಾ. ಹಿ ವಾಸ್ ನೋನ್ ಆಸ್ ಎ ಟೈಗರ್ ಆಫ್ ಎ ಕಾಶ್ಮೀರ್ ಅಂತೇಳಿ. ಅವನ ಬಗ್ಗೆ ನಾನು ಭಾಳ ಹೇಳಬೇಕಾಗಿಲ್ಲ, ಆಚಾರ್ಯ ಈಗಾಗಲೇ ಹೇಳಿಬಿಟ್ಟಾರೆ. ನೆಹರು ಮಂತನ ಶೇಖ್ ಅಬ್ದುಲ್ಲಾ ಹೇಳಿದ್ದಾರೆ ಅವರು. ಆ ಶೇಖ್ ಅಬ್ದುಲ್ಲಾ ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದಾಗ ಆ ಕಾಲಮ್ನಲ್ಲಿ ನ್ಯಾಷನ್ಯಾಲಿಟಿ ಅಂತಕ್ಕಂಥ, ನ್ಯಾಷನ್ಯಾಲಿಟಿ ಅಂದರೆ ಬೇರೆ ಅದ್ರ ಇದನ್ನು ಮಾಡುವ, ರಾಷ್ಟ್ರೀಯತೆ ಅಂತಕ್ಕಂಥ ಶಬ್ದಕ್ಕೆ ಪರ್ಯಾಯ ಕಲ್ಪನೆ ನ್ಯಾಷನ್ಯಾಲಿಟಿ ಆಗೋದಿಲ್ಲ, ರಾಷ್ಟ್ರೀಯತೆನೇ ಅನ್ನೋದು. ಆದರೂ ಸದ್ಯಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ಭಾಷಾಂತರ ಮಾಡಿದ್ರಿಂದ ನ್ಯಾಷನ್ಯಾಲಿಟಿ ಅಂತ ಅದಕ್ಕೆ ಇದ್ದದ್ದಕ್ಕೆ ಶೇಖ್ ಅಬ್ದುಲ್ಲಾ ಏನನ್ನು ಬರೆದಿರಬೇಕು ಸ್ವಲ್ಪ ವಿಚಾರ ಮಾಡ್ತೀರಾ ನೀವು? ಅದೇ ವಾಟ್ ಹಿ ಮೈಟ್ ಹ್ಯಾವ್ ಶೋನ್ ಆಸ್ ಇಸ್ ನ್ಯಾಷನ್ಯಾಲಿಟಿ ಅಂತೇಳಿ ಶೇಖ್ ಅಬ್ದುಲ್ಲಾ ಕಾಲಮ್ನಲ್ಲಿ ಬರೆದ್ರು. ನ್ಯಾಷನ್ಯಾಲಿಟಿ ಅಂತಂದ್ರೆ ಕಾಶ್ಮೀರ ಅಂಥೇಳಿ ಬರೆದ್ರು. ಅದಕ್ಕೆ ಈಗ ಆಚಾರ್ಯ ಹೇಳಿದ್ದು ಸ್ಟೇಟ್ ಆ್ಯಂಡ್ ನೇಷನ್ ಅದರ ಡಿಫರೆನ್ಸು ಆಯಿತು ಬರೆದ್ರಲ್ಲ. ಆದರೆ ಸುದೈವನೋ ದುರ್ದೈವನೋ ಆ ಮಥಾಯಿ ಮುಂದೆ ಆ ಪುಸ್ತಕದಲ್ಲಿ ಅದರ ಮೇಲೆ ಏನಾಯ್ತು ಅನ್ನೋದು ಬರೀಲಿಲ್ಲ. ವೆದರ್ ದಟ್ ಆಫೆನ್ಸ್ ಹ್ಯಾಸ್ ಬಿನ್ ಆ್ಯಕ್ಟೆಡ್ ಅಪಾನ್ ಆರ್ ಎನಿ ಆ್ಯಕ್ಷನ್ ವಾಸ್ ಟೇಕನ್. ಆ್ಯಕ್ಷನ್ ತೊಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ತೊಗೊಳ್ಳಿಲ್ಲ. ಯಾಕಂದರೆ ಮುಂದೆ ಅವನೇ ಆ ಕಾಶ್ಮೀರದ ಮುಖ್ಯಮಂತ್ರಿ ಆದ ಶೇಖ್ ಅಬ್ದುಲ್ಲಾ. ಅಂದರೆ ಯಾವ ರೀತಿ ದೇಶದ ಬಗೆಗಿನ ಒಂದು ವಿದ್ವೇಷ ನಮ್ಮಲ್ಲಿ ಬರ್ತಾ ಇದೆ. ಇದು ಶೇಖ್ ಅಬ್ದುಲ್ಲಾನಿಗೆ ಮಾತ್ರ ಮುಗಿಲಿಲ್ಲ. ಮುಂದೆ ಒಂದು 6-7 ವರ್ಷದ ಮೇಲೆ ನಾವು ದಕ್ಷಿಣಕ್ಕೆ ಬಂದರೆ ಕರುಣಾನಿಧಿ ಆವಾಗ ಇನ್ನೂ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ. ಒಂದು ನಾಟಕದ ಯಾವುದೋ ಒಂದು ಶೂಟಿಂಗಿಗನೋ ಅಥವಾ ಒಂದು ಸ್ಕ್ರಿಪ್ಟನ್ನು ಬರೆಯೋ ಸಲುವಾಗಿ ಒಂದು ಹೋಟೆಲಿಗೆ ತಮಿಳುನಾಡಿನಲ್ಲಿ ಒಂದು ಲಕ್ಸುರಿ ಹೋಟೆಲಿಗೆ ಬಂದಿದ್ದರು. ಆ ಲಕ್ಸುರಿ ಹೋಟೆಲಿಗೆ ಬಂದಾಗಲ್ಲಿ ಎಂಟ್ರಿ ಮಾಡೋ ಮುಂದೆ ಆ ರಿಜಿಸ್ಟ್ರೇಷನ್ ಬರೀಬೇಕಾಗ್ತದೆ. ಆ ರಿಜಿಸ್ಟ್ರೇಷನ್ದಾಗೂ ಕೂಡ ಆಗಲೇ ಮೇಲೆ ಹೇಳಿದಂಥ ಒಂದು ಕಾಲಮ್ ಇತ್ತು, ವಾಟ್ ಈಸ್ ಯುವರ್ ನ್ಯಾಷನ್ಯಾಲಿಟಿ ಅಂತೇಳಿ. ಏನು ಬರೆದಿರಬೇಕು? ಕರುಣಾನಿಧಿಯಲ್ಲಿ ಬರೆದ್ರು ದ್ರವಿಡಿಯನ್ ಅಂತ ಬರೆದ್ರು. ಅಂದರೆ ದೇಶವನ್ನು ವಿಘಟನೆ ಮಾಡತಕ್ಕಂಥ ಕೆಲಸ ಯಾವ ರೀತಿ ದೇಶದಲ್ಲಿ ನಡೀತಾ ಇದೆ ಅಂತೇಳಿ. ಹೀಗಾಗಿ ಈಗ ಆಚಾರ್ಯ ಏನಾದರೂ ಒಂದು ಹೇಳಿದ್ರಂತಂದರೆ ನಾಳೆ ಪತ್ರಿಕೆಗಳಲ್ಲಿ ಏನಾಯ್ತು ಹೈಲೈಟ್ ಆಗ್ತಂದರೆ ಕೇಸರೀಕರಣ ಅಂತ ಆಗ್ತದೆ. ಅಂದರೆ ದೇಶಭಕ್ತಿ ದೇಶದಲ್ಲಿ ಪ್ರೊಪಗೇಟ್ ಮಾಡೋದಾಗಲಿ, ಪ್ರೀಚ್ ಮಾಡೋದಾಗಲಿ, ಪ್ರಾಕ್ಟೀಸ್ ಮಾಡೋದಾಗಲಿ ಬೇಡವಾಗಿರ್ತಕ್ಕಂಥ ಒಂದು ಸೆಕ್ಷನ್ನು ಈ ದೇಶದಲ್ಲಿ ಸದಾಕಾಲಕ್ಕೂ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಇದು ಇವತ್ತಿನ ಈ ಮಂಚದಿಂದ ಇವತ್ತು ನಾವು ಮಾಡಬೇಕಾಗಿರ್ತ ಕಾರ್ಯಕ್ರಮ. ಅಂದರೆ ರಾಜಕೀಯದಿಂದ ದೂರ ಇದ್ದಿದ್ದೇವೆ ನಾವ್ಯಾರು. ನಮಗ್ಯಾರಿಗಾರು ಇಲೆಕ್ಷನ್ ಚುನಾವಣೆ ನಿಂತು ಆರಿಸಿ ಬರಬೇಕಂತಕ್ಕಂಥ ಇಚ್ಛೆ ಈ ಸ್ಟೇಜ್ ಮೇಲೆ ಇರ್ತಕ್ಕಂಥ ನಮಗೆ ಯಾರು ಅವರಂತೀವಿ ಸ್ವಾಮೀಜಿಯವರು. ನಾನಂತೀಯ ಆ ರಾಜಕೀಯದಿಂದ ದೂರ ಸರ್ಕೊಂಡು ಬಿಟ್ಟಿದ್ದೀನಿ, ಅದರ ಪ್ರಶ್ನೆನೇ ಇಲ್ಲ. ನಮಗಿವತ್ತು ಏನಾಗಿದ್ದರೆ ಈ ದೇಶಕ್ಕೊಂದು ಬುನಾದಿ ಒಂದು ಉಳಿಬೇಕು. ಇದೊಂದು ದೇಶ ಯಾವುದು ಸುಫಲಾಮ್ ಅಂತ ನಾವು ಹೇಳ್ತೇವೆ, ಆ ದೇಶ ಇದು ಆಗಬೇಕು ಅಂದ್ರೆ ಈ ದೇಶದ ಜನರಲ್ಲಿ ಈ ದೇಶದ ಬಗ್ಗೆ ಪ್ರೀತಿ, ಸಂಸ್ಕಾರ, ಪರಂಪರೆ, ರೂಢಿ ಮತ್ತು ನಾವೊಂದು 10,000 ವರ್ಷದ ಒಂದು ಮಹಾನ್ ಸಂಸ್ಕೃತಿಯ ಒಂದು ಪ್ರತಿಪಾದಕರು, ಅದರ ಗುರುಗಳು ನಾವು ಅಂತಕ್ಕಂಥದ್ದನ್ನು ನಮ್ಮ ದೇಶದ ಜನರ ಮನಸ್ಸಿನಲ್ಲಿ ನಾವು ಇದನ್ನು ಹಾಕಬೇಕಾಗಿದೆ. ಇದನ್ನು ಹಾಕ್ತಕ್ಕಂಥ ಕೆಲಸ ಮಾಡೋಣ. ಯಾಕಂದರೆ ರಾಜಕೀಯ ಪಕ್ಷಗಳು ಏನು ಮಾಡಿದ್ದಾರೆ ಅಂದರೆ ಈ ದೇಶಭಕ್ತಿ ಅನ್ನೋದೇನಿದೆ ಇದನ್ನೇ ಒಂದು ಕಮರ್ಷಿಯಲ್ ಒಂದು ಐಡೆಂಟಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬನಿದು ದೇಶಭಕ್ತಿ ಅಲ್ಲ ಅಂತಾನೆ, ಇನ್ನೊಬ್ಬನ ಇದಕ್ಕೆ ದೇಶಭಕ್ತಿ ಅಂತಾನೆ. ಅದರ ಮ್ಯಾಗನೇ ಅವರು ಮತ ಬ್ಯಾಂಕ್ ಮಾಡೋಕ್ಕೆ ಹೋಗ್ತಾರೆ. ನಮಗೆ ಮತ ಬ್ಯಾಂಕಿನ ಪ್ರಶ್ನೆ ಇಲ್ಲ, ನಮಗೆ ನಿಜವಾಗಿ ರಾಷ್ಟ್ರಭಕ್ತಿ ಅನ್ನೋದು ಏನು ಅನ್ನೋದನ್ನು ಜನಕ್ಕೆ ತಿಳಿ ಹೇಳಿ ಅದನ್ನು ನಾವು ಬೆಳೆಸೋಣ ಅಂತ ಒಂದು ಪ್ರಯತ್ನದಿಂದ ಇದನ್ನು ಕರೆದದ್ದೇ ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಮತ್ತೊಂದು ಮುಗಿದೊಂದಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನನಗೆ ನೆನಪಾಗ್ತದೆ, ಅದನ್ನು ನನಗೆ ಹೇಳದೆ ಹೋದರೆ ಗೊತ್ತಾಗ್ತದೆ. ಯಾಕಂದರೆ ಆಚಾರ್ಯರಾಗಿ ನನಗೂ ಒಂದು ಇದು ಪುಸ್ತಕ ಇತಿಹಾಸ ಓದಬೇಕು ಅಂಥೇಳಿ. ಅಂದರೆ ಈ ಇಫ್ರಾನ್ ಹಬೀಬ್ ಆಗಲಿ, ರೊಮೆಲೋ ಥಾಪರ್ ಆಗಲಿ, ಇವರು ಹರೀಶ್ ಅವರು ಹೇಳಿದಂಥ ಅವ್ರು ಬರೆದಕ್ಕಂಥ ಇತಿಹಾಸ ಅಲ್ಲ, ಅಧಿಕಾರದಲ್ಲಿ ಇದ್ದವರ ಜೊತೆಗೆ ಇದ್ದಂಥವ್ರು ಬರೆದಿರ್ತಕ್ಕಂಥ ಇತಿಹಾಸದಲ್ಲಿ ಅನೇಕ ಸಂಗತಿಗಳು ಈ ದೇಶದ ಬಗ್ಗೆ ಇವತ್ತಿಗೆ ನಮಗೆ ಸಾಗ್ತಾ ಇದ್ದಾವೆ. ಅಂಥದ್ದೇ ಒಂದು ಸಂಗತಿಯನ್ನು ನಾನು ನಿಮ್ಮ ಎತ್ತರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. 1962ನೇ ಇಸ್ವಿಯಲ್ಲಿ ಭಾರತದ ಮೇಲೆ ಚೈನಾದ ದಾಳಿ ಆಯಿತು. ಚೈನಾದ ದಾಳಿ ಆದಾಗ ಆ ದಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಬೇಟು ಪಾರ್ಲಿಮೆಂಟಿನಲ್ಲಿ ನಡೀತಾ ಇತ್ತು.
ಪಾರ್ಲಿಮೆಂಟ್ನಲ್ಲಿ ಆವಾಗ ದೇಶದ ಮಹಾನ್ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರಿದ್ದರು. ಹೇಳ್ತಾ ಇದ್ರು ಅವರು ಹಾಗೆ ಆಕ್ಸಾಯ್ ಚೈನಾ ಬಗ್ಗೆ ಮಾತನಾಡ್ತಾ ಅವ್ರು ಏನು ಹೇಳಿದ್ರು ಅಂತಂದರೆ 40,000 ಚದರ ಅಡಿ 40,000 ಚದರ ಮೈಲು ಆಕ್ಸಾಯ್ ಚೈನಾ ಇವತ್ತಿಗೆ ನಮ್ಮ ಕೈಯಲ್ಲಿಲ್ಲ, ಅದು ನಮ್ಮ ದೇಶದ ಭಾಗ ಇವತ್ತಿಗೆ ಹೋಗಿದೆ. ಅದರ ಬಗ್ಗೆ ಮಾತನಾಡ್ತಾ ನೆಹರು ಹೇಳಿದರು ಏನಂತಂತಾರೆ, ನಾಟ್ ಎ ಸಿಂಗಲ್ ಬ್ಲೇಡ್ ಆಫ್ ಗ್ರೋಸ್ ದೇರ್ ಅಂಥೇಳಿ, ಅಂದರೆ ಒಂದು ಹುಲ್ಲಿ ನೆಸಳು ಕೂಡ ಅಲ್ಲಿ ಬೆಳೆಯುವುದಿಲ್ಲ, ಅಂದರೆ ಅದು ನಮ್ಮ ದೇಶ ಅಲ್ಲ ಅಂತ. ಇಷ್ಟು ನಾಚಿಕೆಗೆಟ್ಟ ನಾಲಾಯಕ ನನ್ನ ಮಕ್ಕಳು ಇವರು. ಯಾವ ದೇಶದ ಒಂದು ಇಂಚಿನ ಸಲುವಾಗಿ ಇವತ್ತಿಗೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾರೆ, ಆ ದೇಶವನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥ 40,000 ಚದರ ಮೈಲು ಅಲ್ಲಿ ನಾಟ್ ಎ ಸಿಂಗಲ್ ಬ್ಲೇಡ್ ಆಫ್ ಗ್ರೋಸ್ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದ್ಯಾಟ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್ ಕಂಟ್ರಿ ಅಂತೇಳಿ. ನಾಚಿಕೆ ಇಲ್ವಾ ಇವರಿಗೆ? ಇಂಥ ಜನ ಈ ದೇಶದಲ್ಲಿದ್ದಾರೆ. ಆದರೆ ಅದಕ್ಕೆ ಅಲ್ಲಿ ಅವನಿಗೆ ಪಾರ್ಲಿಮೆಂಟ್ನಲ್ಲಿ ಆ ನೆಹರುವಿಗೆ ಆ ಕಾಂಗ್ರೆಸ್ ಪಾರ್ಟಿಯವರೇ ಒಂದು ಉತ್ತರ ಕೊಟ್ಟರು, ಅದು ಬಹಳ ಮಹತ್ವದ್ದಿದೆ. ಮಹಾವೀರ ತ್ಯಾಗಿ ಅಂಥೇಳಿ ಎ ಮೋಸ್ಟ್ ರೆಸ್ಪೆಕ್ಟೆಡ್ ಗಾಂಧಿಯನ್. ಈ ನೆಹರು ಹೇಳ್ತಾ ಇದ್ದಾಗ ಅವರು ಜಸ್ಟ್ ಸ್ಪೀಕರ್ ಪರ್ಮಿಷನ್ ತೊಗೊಂಡ್ರು, ಐ ವುಡ್ ಲೈಕ್ ಟು ಇಂಟರ್ವ್ಯೂನ್ ಫಾರ್ ಎ ಸಿಂಗಲ್ ಸೆಕೆಂಡ್ ಅಂತ ಹೇಳಿದರು. ಅವರು ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟಾಗ ಮಹಾವೀರ ತ್ಯಾಗಿ ಎದ್ದು ನಿಂತು ತಲೆ ಮೇಲೆ ಹಾಕಿಕೊಂಡಿರ್ತಕ್ಕಂಥ ಗಾಂಧಿ ಟೋಪಿಯನ್ನು ತೆಗೆದ್ರು. ತೆಗೆದು ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಐ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಹಿಯರ್ ಅಂತಂತಂದರು. ನೆಹರು ಒಂದು ನಿಮಿಷ ಆ ಕಡೆ ಈ ಕಡೆ ನೋಡಿದರು. ಏನು ಅಂಥೇಳಿ, ಹಿಯರ್ ಸಿಂಗಲ್ ಹೇರ್ ಈಸ್ ನಾಟ್ ಗ್ರೋಯಿಂಗ್ ಆನ್ ಮೈ ಹೆಡ್. ನನ್ನ ತಲೆ ಮೇಲೆ ಒಂದೊಂದು ಕೂದಲು ಕೂಡ ಇಲ್ಲ, ಅಂದಾಗಿ ತಲೆಯನ್ನು ಕತ್ತರಿಸ್ಬೇಕಂತ ನಿಮ್ಮ ಅರ್ಥನಾ ಅಂಥೇಳಿ ನೆಹರು ಕೇಳಿದಾಗ ನೆಹರು ವಾಸ್ ಡಮ್ ಫೌಂಡ್. ನೆಹರುನ ಹತ್ರ ಯಾವುದೂ ಉತ್ತರ ಇರಲಿಲ್ಲ. ನೆಹರು ಸುಮ್ಮನೆ ಕೂಡಬೇಕಾಯ್ತು. ಅಂದರೆ ದೇಶಭಕ್ತಿ ನಮ್ಮಲ್ಲಿ ಇಲ್ಲ ಅಂತಿಲ್ಲ, ಆದರೆ ಇರ್ತಕ್ಕಂಥ ದೇಶಭಕ್ತಿಯನ್ನು ಪ್ರಜ್ವಲ ಮಾಡಬೇಕಾಗಿದೆ. ಎಲ್ಲಿ ಬರ್ತದೆ ಹೇಳ್ರಿ? ಯಾವ ಟೆಕ್ಸ್ಟ್ನೊಳಗೆ ಬರ್ತದೆ ಹೇಳ್ರಿ? ಮಹಾವೀರ ತ್ಯಾಗಿ ಮಾತಾಡಿದ್ದು ನೆಹರುವಿನ ಜೊತೆ ಕಾನ್ಫ್ರಂಟೇಷನ್ ಮಾಡಿದ್ದು ಗೊತ್ತಿಲ್ಲ. ಹೀಗಾಗಿ ನಮಗೆ ಏನಾಗ್ತದೆ ಅಂದರೆ ದೇಶಭಕ್ತಿ ಅಂತಂದಾಗ ಪಾಕಿಸ್ತಾನ ಸಂಗತಿ ಮ್ಯಾಚ್ ಆತಂದ್ರೆ ಜೈ ಅಂತೇವೆ, ಅದು ಒಂದೇ ನಮಗೆ ದೇಶಭಕ್ತಿ. ಯಾವನಾದರೂ ಒಬ್ಬ ನಮ್ಮ ಯೋಧ ಸತ್ತ ಅಂತಂದರೆ ಅವನು ಕರ್ಕೊಂಡು ಬಂದು ಮೆರವಣಿಗೆ ಮಾಡಿ ಅವನ ಬಗ್ಗೆ ಹೇಳ್ತೀವಿ. ಅದು ಅಂದರೆ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗಾದರೂ ನಮ್ಮಲ್ಲಿ ದೇಶಭಕ್ತಿ ಉಳಿದಿದ್ದಿಲ್ಲ ಅನ್ನೋದನ್ನೇ ನಮಗೆ ಒಂದಿರತಕ್ಕಂಥ ಒಂದು ಹೆಮ್ಮೆ. ಅದಕ್ಕಾಗಿ ಈ ದೇಶಭಕ್ತಿಯ ಪುನರುತ್ಥಾನ ನಮ್ಮಲ್ಲಿ ಆಗಬೇಕು ಹೇಳಿದ್ರು. ನಿನ್ನೆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಮಾತನಾಡ್ತಾ ಆಚಾರ್ಯ ಹೇಳಿದರು. ಅದನ್ನು ಕೇಳಿದಾಗ ನಮಗೆ ಅನಿಸ್ತು, ಹೌದಲ್ಲ, ಹೀಗಾದರೂ ಆಗಬಹುದಾ ಅಂಥೇಳಿ. ಇಲ್ಲಿ ತಮಿಳರು ಮತ್ತು ಕರ್ನಾಟಕದ ಜನ ಬಡದಾಡ್ತಾ ಇಲ್ಲ. ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ತಮಿಳು ಮತ್ತು ಕರ್ನಾಟಕದ ಜನ ಬಡದಾಡ್ತಾ ಇಲ್ಲ. ನಮ್ಮನ್ನು ಹೋರಾಟ ಮಾಡೋಕ್ಕೆ ಹಚ್ತಾ ಇದ್ದಾರೆ ಹೊರಗಿನ ಫೋರ್ಸಸ್. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಥರದ ಒಂದು ಪ್ರವೃತ್ತಿ ದೇಶದಲ್ಲಿ ಯಾಕೆ ನಡೀತಾ ಇದೆ? JNUದಲ್ಲಿ ಆಗ್ತಕ್ಕಂಥ ವಿಷಯ ಬೆಂಗಳೂರಿನಲ್ಲಿ ಆಗ್ತದೆ, ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಗ್ತದೆ. ಇದ್ರ ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ದೇಶಭಕ್ತಿಯಿಂದ ಪ್ರೇರಿತವಾಗಿರ್ತಕ್ಕಂಥ ಶಕ್ತಿಗಳು ಈ ದೇಶದಲ್ಲಿ ಬಲಶಾಲಿ ಆಗಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಇಂಟರ್ನ್ಯಾಷನಲ್ ಫೋರ್ಸಸ್ ಆರ್ ಪ್ಲೇಯಿಂಗ್ ಇನ್ ದ ಕಂಟ್ರಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ತೇನೆ, ಭಾಳ ಸಮಯ ತೆಗೆದುಕೊಳ್ಳೋದಲ್ಲ ನಾನು. ಯಾಕಂದರೆ ನಿನ್ನೆ ಗುರುಗಳು ಒಂದು ಮಾತಲ್ಲೇ ಸಾಹಿತ್ಯ ಭಂಡಾರದ ಕಾರ್ಯಕ್ರಮದಾಗ ಹೇಳಿದರು, ಕೊನೆಯದಾಗಿ ಮಾತನಾಡೋರಿಗೆ, ಅದರಾಗಿ ವಿಶೇಷವಾಗಿ ಅಧ್ಯಕ್ಷ ಸ್ಥಾನದಾಗ ಇರೋಗೆ ಬಹಳಷ್ಟು ಸಂಗತಿ ನೋಡಬೇಕಾಗ್ತದೆ ಅಂತ 4K ಅನ್ನೋದು ಹೇಳಿದರು. ಒಂದು ಬೇಸರಿಕೆ, ಒಂದು ಆಕಳಿಕೆ, ಒಂದು ತೂಕಡಿಕೆ, ಒಂದು ಗೋರಿಕೆ ಅಂತೇಳಿ 4 ಸಂಗತಿಗಳನ್ನು ಹೇಳಿದ್ರವರು. ಆದರೆ ಇಲ್ಲಿ ನೋಡಿದಾಗ ಅವು ಯಾವುದೂ 4 ಸಂಗತಿ ನಿಮ್ಮಲ್ಲಿ ಗೋಚರ ಆಗಲಿಲ್ಲ. ಇನ್ನು ಆಮೇಲೆ ಆಚಾರ್ಯರು ಒಂದು ಸಂಗತಿಯನ್ನು ಹೇಳಿದ್ರು ನಿನ್ನೆಲೆ, ಕೊನೆಯದೊಂದು ವಾಕರಿಕೆ ಅಂಥೇಳಿ. ಅದು ನನ್ನಿಂದ ಆಗಬಾರ್ದು ಅಂಥೇಳಿ ಈ ಇತಿಹಾಸದ ಹಳೆಯ ಕೆಲವೊಂದು ತುಣುಕುಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತೊಂದು ಬೇರೆ ಏನಿಲ್ಲ. 1971 ಇಸ್ವಿಯೊಳಗೆ ಕೇರಳದ ತಿರುವನಂತಪುರದಲ್ಲಿ ವಿದ್ಯಾರ್ಥಿ ಪರಿಷತ್ತಲ್ಲಿ ಅಖಿಲ ಭಾರತೀಯ ಅಧಿವೇಶನ ಆಯಿತು. ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಆಗತಾನೆ ಬಿಡುಗಡೆ ಉದ್ಘಾಟನೆ ಆಗಿತ್ತು. ಅದಕ್ಕೆ ನಮಗೆಲ್ಲರೂ ಆ ಒಂದು ಭಾರತದ ಇದಕ್ಕೆ ಹೋಗಿ ಅವರ ದರ್ಶನ ಪಡೆತಕ್ಕಂಥ ಒಂದು ಅವಕಾಶ ಆಗಲಿ ಅಂತೇಳಿ ಅಖಿಲ ಭಾರತೀಯ ಅಧಿವೇಶನವನ್ನು ಅಲ್ಲೇ ಮಾಡಿತ್ತು. ಆವಾಗ ನಾನು ಕಾಲೇಜಿನಲ್ಲಿದ್ದೆ, ಹೀಗಾಗಿ ನಾವು ಅದಕ್ಕೆ ಹೋಗಿದ್ದೇವೆ. ಹೋಗೋ ಮುಂದೆ ನಮಗೆ ನಿಶ್ಚಿತವಾಗಿರ್ತಕ್ಕಂಥ ಕಲ್ಪನೆ ಇತ್ತು ಎಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂಥೇಳಿ. ವಿ ಆರ್ ಎಂಟ್ರಿಂಗ್ ಇನ್ ಎ ಸ್ಟೇಟ್ ವೇರ್ ಇಟ್ ಈಸ್ ಬಿನ್ ಡಾಮಿನೇಟೆಡ್ ಬೈ ದ ಮಾರ್ಕ್ಸಿಸ್ಟ್ ಆ್ಯಂಡ್ ದ ಮುಸ್ಲಿಂ ಲೀಗ್ ಅಂತ ನಮಗೆ ಗೊತ್ತಿತ್ತು. ಅದಕ್ಕಾಗಿ ನಾವು ಅದಕ್ಕೆ ಏನು ಸಿದ್ಧತೆ ಬೇಕೋ ಆ ಸಿದ್ಧತೆ ಮಾಡಿಕೊಂಡು ನಾವು ಹೋಗಿದ್ದೆವು. ಹೋಗೋ ಮುಂದೆ ಏನಾಗಲಿಲ್ಲ, ವಾಪಸ್ ನಾವು ಬರೋ ಮುಂದೆ ಬಹುಶಃ ಅದು ತಿರುವನಂತಪುರ ಇರಬೇಕು, ಇಲ್ಲಾಂದರೆ ಎರ್ನಾಕುಲಂ ಸ್ಟೇಷನ್ ಇರಬೇಕು. ರಾತ್ರಿ 1:30 ಗಂಟೆ ಆಗಿತ್ತು. ಟ್ರೈನಲ್ಲಿ ಬರೋಕ್ಕೆ ಪ್ರಾರಂಭ, ಸ್ಟೇಷನ್ ಎಂಟರ್ ಆಗೋಕ್ಕೆ ಪ್ರಾರಂಭ ಮಾಡೋದಕ್ಕಂತಾನೆ ಒಮ್ಮೆಲೆ ಕಲ್ಲಿನ ಮಳೆ ಶುರು ಆಗಿಬಿಡ್ತು ಟ್ರೈನಿನ ಮೇಲೆ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಫಾರ್ ಅಸ್.
ಅದಕ್ಕೆ ನಾವು ಟ್ರೈನ್ ಒಳಗೆ ಮೊದಲೇಕೆ ಇದ್ದಂಥ ಬೋಗಿ ಒಳಗೆಲ್ಲರೂ ಹೇಳಿದ್ರು, ಯಾರೂ ಗಾಬರಿ ಆಗಬೇಕಂತ ಅವಶ್ಯಕತೆ ಇಲ್ಲ, ಜಸ್ಟ್ ಲೈಟ್ ಆಫ್ ಮಾಡಿರಿ, ಸೆಟಸ್ ಡೌನ್ ಮಾಡಿರಿ, ಬಾಕಿ ರೆಸ್ಟ್ ಆಫ್ ದ ಥಿಂಗ್ಸ್ ವಿ ವಿಲ್ ಮ್ಯಾನೇಜ್ ಅಂತ ಹೇಳಿದೆವು. ನಾವು ಅದಕ್ಕೆ ತಯಾರಿ ಮಾಡಿಕೊಂಡು ನಾವು ಹೋಗಿದ್ದೆವು. ನಾವು ನಮ್ಮ ಜೊತೆಗೆ ಏನು ಬೇಕೋ ಅದೆಲ್ಲ ಸಾಗ್ತಾ ಇತ್ತು. ಲೈಟ್ ಅವ್ರು ಆಫ್ ಮಾಡಿದ್ರು. ಆಮೇಲೆ ನಾವು ಎಲ್ಲ ಬೋಗಿ ಒಳಗಿದ್ದೆವು. ನಮ್ಮ ಕಡೆ ಲಾಠಿನೂ ಇತ್ತು, ಕಲ್ಲೂ ಇತ್ತು, ಖಾರ ಪುಡಿನೂ ನಮ್ಮಲ್ಲಿ ಇತ್ತಿರೋದು. ಅದಕ್ಕೆ ನಾವು ಏನು ಮಾಡಿದ್ರೆ ಟ್ರೈನ್ ಜಗ್ಗಿದ್ವಿ. ಟ್ರೈನ್ ನಿಂತ ಮೇಲೆ ಹೇಳಿದ್ವಿ, ಯಾರೂ ಗಾಬರಿ ಆಗ್ತಕ್ಕದಲ್ಲ, ನಿಮಗೆ ಯಾರಿಗಾದರೂ ನಮ್ಮ ವಿರುದ್ಧ ಹೋರಾಟ ಮಾಡಬೇಕಿತ್ತಂದ್ರೆ ಐದರ್ ಯು ಮೇ ಬಿ ಮಾರ್ಕ್ವಿಸ್ಟ್ ಆರ್ ಯು ಮೇ ಬಿ ಕಮ್ಯುನಿಸ್ಟ್ ವಾಟ್ ಎವರ್ ಬ್ಯಾಂಡ್ ಯು ಮೇ ಬಿ, ಜಸ್ಟ್ ಕಮಾನ್ ಆನ್ ದ ಪ್ಲಾಟ್ಫಾರ್ಮ್ ಅಂತ ಹೇಳಿದೆವು. ಓಪನ್ ನಾವು ಇನ್ನೊಂದು ಏನು ಮಾಡಿದೆವು ಅಂದ್ರೆ ಒಂದು ಮೆಗಾಫೋನ್ ತೊಗೊಂಡು ಹೋಗಿದ್ದೇವೆ. ನಾವು ಹೋಗೋ ಮುಂದೆ ಆ ಮೆಗಾಫೋನ್ ತೊಗೊಂಡು ಅವ್ರು ಹೇಳಿದೆವು, ಯಾರಿಗಾದ್ರೂ ಇಫ್ ಎನಿಬಡಿ ವಾಂಟ್ ಟು ಚಾಲೆಂಜ್ ವಿ ಪೀಪಲ್ ಆ್ಯಂಡ್ ವಿ ಆರ್ ರೆಡಿ ಆ್ಯಂಡ್ ಯು ಹ್ಯಾವ್ ಕಮ್ ಹಿಯರ್ knowing entirely what is going to happen and we are going to lead, we are going to give our lives for the country, come on ಅಂತ ಹೇಳಿದ್ವಿ. ನಾವು ಆಮೇಲೆ ಒಂದು ತಂಡ ಮಾಡಿ ಏನು ಮಾಡಿದೆವು ಅಂದ್ರೆ ಆ ಟ್ರೈನಿನ ಮತ್ತೊಂದು ಬಾಗಿಲಿಂದ ಕತ್ಲೆ ಇತ್ತು. ಸುಮಾರು 15-20 ಜನ ವಿದ್ಯಾರ್ಥಿಗಳು ನಾವು ಆ ಕಡೆ ಇಳಿದೆವು. ಅಂದ್ರೆ ಆ ಕಡೆದ ಕಲ್ಲು ಬರ್ತಾ ಇತ್ತು. ನಾವು ಇಲ್ಲಿ ಅವ್ರನ್ನ ಎಂಗೇಜ್ ಮಾಡಿದೆವು. ಆ ನಮ್ಮ 15-20 ಜನ ವಿದ್ಯಾರ್ಥಿಗಳು ಹೋಗಿ ಅವ್ರನ್ನ ಐಡೆಂಟಿಫೈ ಮಾಡಿ ಹಿಂದಿನ ಹಾಕಿ ದಬಾಯಿಸೋಕೆ ಶುರು ಮಾಡಿಬಿಟ್ಟೆವು. ನಾವು ಓಡೋಕ್ಕೆ ಶುರು ಮಾಡಿದ್ರು ಅವಾಗ. ಹೀಗಾಗಿ ನಾವು ಅದನ್ನು ಮುಗಿಸ್ಕೊಂಡು ಆಮೇಲೆ ಮುಂದೆ ಒಂದು ಗಂಟೆ ಲೇಟ್ ಆಯಿತು. ಯಾವನು ಪೊಲೀಸ್ನೂ ಬರಲಿಲ್ಲ, ಯಾವನೂ ಬರಲಿಲ್ಲ. ನಾವು ಹೇಳಿದೆವು, ನಥಿಂಗ್ ಡೂಯಿಂಗ್, ವಿ ಆರ್ ನಾಟ್ ಗೋಯಿಂಗ್ ಟು ಲಾಸ್ ಎನಿ ಕಂಪ್ಲೇಂಟ್, ವಾಟ್ ವಾಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅಸ್ ಆ್ಯಂಡ್ ವಿ ಹ್ಯಾವ್ ಡನ್ ಆ್ಯಂಡ್ ವಿ ಆರ್ ರೆಡಿ ಟು ಗೋ ಅಂತ ಹೇಳಿ ಬಂದೆವು. ಅಂದರೆ ಈ ದೇಶದೊಳಗೆ ದೇಶಭಕ್ತಿಯನ್ನು ಹೇಳೋದು ಎಷ್ಟೊಂದು ಕಠಿಣವಾಗಿರ್ತಕ್ಕಂಥ ಕಾರ್ಯ ಇದೆ. ಮತ್ತು ಅದನ್ನು ಕಲಿಸ್ತಕ್ಕಂಥದ್ದನ್ನು ಕೂಡ ಅಷ್ಟೇ ಇದೆ. ಯಾಕಂದರೆ ಸಂಸ್ಕಾರ ಅನ್ನೋದು ಮನೆಯೊಳಗೂ ಬೇಕು, ಶಾಲೆ ಒಳಗೂ ಬೇಕು, ಸಮಾಜದೊಳಗೂ ಬೇಕು, ದೇಶದೊಳಗೆ ಬೇಕು. ಶಾಲೆ ಒಳಗೆ ಸಂಸ್ಕಾರ ಇದನ್ನು ಕೊಡಲಿಲ್ಲ ಅಂದರೆ, ಅದಕ್ಕೆ ನಾವು ಹೇಳ್ತೇವೆ ಮನೆಯೊಳಗೆ ಕೊಡಲಿಲ್ಲ ಅಂದರೆ, ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ನಾವು ಕಲ್ತಿದ್ದೇವೆ ಹಾಡು. ತಾಯಿ ಮೊದಲೇ ಸಂಸ್ಕಾರ ನಮಗೆ ಕೊಡ್ತಾಳೆ. ಶಾಲೆಗೆ ಹೋದೆವಂದ್ರೆ ಆ ಶಾಲೆಯಲ್ಲಿ ಶಿಕ್ಷಣದಲ್ಲಿ ಏನು ಪಠ್ಯಗಳನ್ನು ಅಳವಡಿಸುತ್ತಾರೆ, ಆ ಪಠ್ಯ ಆ ಗುರುವಿನ ಮುಖಾಂತರ ನಮಗೆ ಶಿಕ್ಷಣ ಬರ್ತದೆ. ಸಮಾಜದಲ್ಲಿ ಇರ್ತೇವೆ, ಸಮಾಜದ ಸುತ್ತಮುತ್ತಲು ಯಾವ ರೀತಿ ಇರ್ತವೆ ಅದನ್ನು ನೋಡ್ಕೊಳ್ತೇವೆ. ದೇಶದ ಬಗ್ಗೆ ನಮಗೆ ಭಾವನೆ ಬರ್ತದೆ. ಆವಾಗ ನಾವು ಇಂಥದ್ದು ಯಾವುದೂ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಆ ದೇಶಭಕ್ತಿಯ ಸಂಸ್ಕಾರನೇ ನಮಗೆ ಕೊಡದೇ ಹೋಗ್ತಾ ಇರೋದ್ರಿಂದ ನಾವು ಏನೇನು ಮಾಡಬೇಕಾಗಿದೆ. 1971ರಿಂದ 76ನೇ ಇಸ್ವಿಯವರೆಗೆ ಪ್ರೊಫೆಸರ್ ನೂರುಲ್ ಹಸನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಶಿಕ್ಷಣ ಮಂತ್ರಿ ಆಗಿದ್ದರು. ಇವತ್ತಿಗೆ JNU ಅನ್ನೋದನ್ನು ಈ ದೇಶದ ಬಾಡಿ ಪಾಲಿಟಿಕ್ಸ್ನ ಕ್ಯಾನ್ಸರಸ್ ಆಗಿ ಉಳಿದಿದೆ. ಅದಕ್ಕೆ ಕಾರಣ ಯಾರಾದರೂ ಇದ್ದಂತಲೇ ಆ ಪ್ರೊಫೆಸರ್ ನೂರುಲ್ ಹಸನ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅಂಥೇಳಿ ಎದೆ ತಟ್ಟಿ ಎಲ್ಲಾದರೂ ಹೇಳೋಕ್ಕೆ ನಾನು ಸಿದ್ಧ ಇದ್ದೇನೆ. ಇವತ್ತಿಗೆ ಆ JNU ಏನಾಗಿದೆ ಅಂತಂದರೆ ಇಡೀ ದೇಶದ ವಿದ್ಯಾರ್ಥಿಗಳ ಬ್ರೇನ್ ವಾಷಿಂಗ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಅದಕ್ಕೆ ಇದು ಆಗೋದು ಬೇಡ. ನಮ್ಮ ಮಕ್ಕಳು ಶಾಲೆಗೆ ಹೋದ್ಮೇಲೆ, ಕಾಲೇಜ್ಗೆ ಹೋದ್ಮೇಲೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಂದೆ ತಾಯಿ ಆಗಿರ್ತಕ್ಕಂಥ ನಾವು ನೋಡೋಣ ಅಂತಕ್ಕಂಥ ಸಂಸ್ಕಾರ ನಮಗೆ ಇಂಥವ್ರಿಗೆ ಇವತ್ತಿಗೆ ಆಚಾರ್ಯರು ಮತ್ತು ಗುರುಗಳು ಬಂದು ನಮಗೆ ಹೇಳ್ತಾರೆ. ಅದನ್ನು ನಾವು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳಿ, ಗುರುಗಳು ಸ್ಟೇಜ್ ಮೇಲಿದ್ದಾಗ ಅವ್ರ ಮುಂದೆ ಮಾತನಾಡ್ತಕ್ಕಂಥ ಯೋಗ್ಯತೆ ನಂದು ಅಲ್ಲ. ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳಿದ್ದೇನೆ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೇನೆ, 2 ಮಾತನ್ನು ಹೇಳಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ಪಂಗಡಕ್ಕೆ ನಾವು ಸಂಬಂಧಪಟ್ಟವರಲ್ಲ ಅನ್ನೋ ಒಂದು ಮಾತನ್ನು ಹೇಳಿ, ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಕೃತಜ್ಞತೆಗಳು ಶ್ರೀಕಾಂತ್ ದೇಸಾಯಿ ಅವರಿಗೆ.